ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪಿ ಯು ಸೆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ವಿಡಿಯೋ ಸೀರೀಸಲ್ಲಿ ನಾವು ಏನನ್ನ ನೋಡೋಕ್ಕೆ ಅಥವಾ ಓದೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸೆಕೆಂಡ್ ಪಿ ಯು ಸಿಯ ಸೆಕೆಂಡ್ ಚಾಪ್ಟರ್ ಯಾವುದದು, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ ಈ ಚಾಪ್ಟರು ಇವತ್ತು ಈ ವಿಡಿಯೋ ಸೀರೀಸಲ್ಲಿ ನಾವು ನೋಡೋದಕ್ಕೆ ಓದೋದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸಖತ್ ಫನಿ ಚಾಪ್ಟರ್ ಇದು, ಸಖತ್ ಫನಿ ಚಾಪ್ಟರ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ ಸಖತ್ ಈಸಿ ಚಾಪ್ಟರ್ ಕೂಡ. ಹೇಗೆ ಇದು ಫನಿ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಸ್ಟೂಡೆಂಟ್ಸ್ ನೋಡಿ, ಈ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ಇದಾವೆ ಗೊತ್ತಾ? ಸೆಕೆಂಡ್ ಪಿ ಯು ಸಿಯಲ್ಲಿ ನೋಡೋದಾದರೆ ಅರೌಂಡ್ 2 to 3 ಕಾನ್ಸೆಪ್ಟ್ಸ್ ಇರಬೇಕಷ್ಟೆ. ಓನ್ಲಿ 2 to 3 ಕಾನ್ಸೆಪ್ಟ್ಸ್. ವೆರಿ ಸಿಂಪಲ್ ಚಾಪ್ಟರ್. ಬಟ್ ಇದು ಒಂದನ್ನು ಡಿಮ್ಯಾಂಡ್ ಮಾಡುತ್ತೆ. ಏನಂದರೆ, ನೀವು 11th ಸ್ಟ್ಯಾಂಡರ್ಡಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ಓದಿದ್ದೀರಲ್ವಾ, ಆ ಚಾಪ್ಟರಿನ ನಾಲೆಜ್ನ ಇದು ಡಿಮ್ಯಾಂಡ್ ಮಾಡುತ್ತೆ. ರೈಟ್? ಸೊ ಬೇಸಿಕಲಿ ನಿಮಗೆ 11th ಸ್ಟ್ಯಾಂಡರ್ಡಿನ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರು ಸ್ವಲ್ಪ ಚೆನ್ನಾಗಿ ಗೊತ್ತಿರಬೇಕು. ಈ ಚಾಪ್ಟರ್ ಸಖತ್ ಈಸಿ ಆಗುತ್ತೆ. ಓಕೆ, ಸೊ 11th ಸ್ಟ್ಯಾಂಡರ್ಡಲ್ಲಿ ಏನು ಗೊತ್ತಿರಬೇಕು, ಮತ್ತು ಈ ಚಾಪ್ಟರಲ್ಲಿ ಫನ್ನಿ ಅಂತ ಹೇಳಿದೆ. ಹೇಗೆ ಫನ್ನಿ ಇದು? ಸಖತ್ ಇಂಟ್ರೆಸ್ಟಿಂಗ್ ಚಾಪ್ಟರ್. ಆ್ಯಂಡ್ ಇದನ್ನೆಲ್ಲ ಹೊರತುಪಡಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ? ಇದೇ ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮಗೆ ಕ್ಯಾಲ್ಕ್ಯುಲಸ್ ಅಂದರೆ ಡಿಫ್ರೆನ್ಷಿಯಲ್ ಕ್ಯಾಲ್ಕ್ಯುಲಸ್, ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ ಅಂತ 2 ಪಾಠಗಳು ಬರ್ತವೆ. ಅದರಲ್ಲಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ನೀವು ಏನು ಮಾಡ್ತೀರಾ, ನೋಡ್ತೀರಾ ಅಲ್ಲಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ನಿಮಗೆ ಈಸಿ ಆಗುತ್ತೆ. ಓಕೆ, ಆಲ್ ರೈಟ್. ಓಕೆ, ಫೈನ್. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಹೌ ಮೆನಿ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್? ಸೊ ಇಂಪಾರ್ಟೆಂಟ್ ಅಂತ ಹೇಳಿದೆ, ಬಟ್ ವೇಟೇಜ್ ನೋಡಿದ್ರೆ ಬರೀ 7 ಮಾರ್ಕ್ಸ್ ಇದೆ. ಎಸ್, ಓನ್ಲಿ 7 ಮಾರ್ಕ್ಸ್ ಅಷ್ಟೇ ಬರ್ತಾ ಇದೆ ಈ ಚಾಪ್ಟರಿಂದ. ಬಟ್ ನಾನು ಹೇಳ್ದಂಗೆ ಈ ಚಾಪ್ಟರಿನ ಕಾನ್ಸೆಪ್ಟ್ಗಳು ನಾವು ಮುಂದಗಡೆ ಕೂಡ ಯೂಸ್ ಮಾಡ್ತೀವಿ. ಸೊ ಆ ಥರ ಓವರ್ ಆಲು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಅಂತ ಇಟ್ಕೊಂಡ್ರೆ ಅರೌಂಡ್ ಒಂದು 15 to 16, 18 ಮಾರ್ಕ್ಸ್ವರೆಗೂ ಬರುತ್ತೆ. ಬಟ್ ಈ ಚಾಪ್ಟ್ರಿಂದ 7 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಆಲ್ ರೈಟ್. ಇಲ್ಲಿ ನೋಡಿ, ಸೊ ಬೋರ್ಡ್ಸಲ್ಲಿ 7 ಮಾರ್ಕ್ಗಳು ಬರ್ತಾ ಇದ್ದಾವೆ. ಈ 7 ಮಾರ್ಕ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ? ಒಂದು MCQ ರಿಮೆಂಬರಿಂಗಿನ ಮೇಲೆ, 2 ಮಾರ್ಕ್ಸಿನ ಕ್ವೆಶನ್ ರಿಮೆಂಬರಿಂಗಿನ ಮೇಲೆ, 3 ಮಾರ್ಕ್ಸಿನ ಕ್ವೆಶನ್ ರಿಮೆಂಬರಿಂಗಿನ ಮೇಲೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂಡರ್ಸ್ಟ್ಯಾಂಡಿಂಗಿನ ಮೇಲೆ. ಓಕೆ, ಆಲ್ ರೈಟ್. ಇದು ಬೋರ್ಡ್ಸ್. ಅದೇ ನಾವೀಗ KCT ನೋಡಿದ್ರೆ, KCTಯಲ್ಲಿ ಕೂಡ ಇದು 1 ರಿಂದ 2 ಮಾರ್ಕ್ಗಳು ಬರ್ತಾ ಇದ್ದಾವೆ. ಕೆಲವೊಂದ್ಸತಿ 2 ಬರುತ್ತೆ, ಕೆಲವೊಂದ್ಸತಿ 1 ಬರುತ್ತೆ, ಇನ್ನು ಕೆಲವೊಂದ್ಸತಿ 3 ಬರುತ್ತೆ. ಬಟ್ ಆವ್ರೇಜ್ ಮಾಡಿದಾಗ, ಒಂದು 5 years ಕ್ವೆಶನ್ ಪೇಪರ್ನ ಆವ್ರೇಜ್ ತೊಗೊಂಡಾಗ 1 to 2 ಮಾರ್ಕ್ಸ್ ಅಂತ ಬರ್ತಾ ಇದೆ. ಸೊ 1 ಮಾರ್ಕೇ ಬರುತ್ತಾ, 2 ಮಾರ್ಕ್ಸೇ ಬರುತ್ತಾ? ಇಲ್ಲ, ಕೆಲವೊಂದ್ಸತಿ 3 ಮಾರ್ಕ್ಸ್ ಕೂಡ ಬರ್ಬೋದು. ಬಟ್ ನಾನು ಹೇಳ್ತಾ ಇರೋದು ಆವ್ರೇಜ್. ಆವ್ರೇಜ್ ಅಂದರೆ ಅರ್ಥ ಆಗುತ್ತಲ್ವಾ? ಸೊ ಎಲ್ಲ ಇಯರಿನ ಮಾರ್ಕ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ದ ನಂಬರ್ ಆಫ್ ಇಯರ್ಸ್ ಮಾಡಿದಾಗ ನಮಗೆ ಸರಿ ಸುಮಾರು ಇಷ್ಟು ಆವ್ರೇಜ್ ಬರ್ತಾ ಇದೆ. ರೈಟ್? ಓಕೆ, ಸೊ ಇದು ಈ ಚಾಪ್ಟರಿನ ವೇಟೇಜಿನ ಮೇಲೆ ಇರುವಂಥ ಇನ್ಫಾರ್ಮೇಷನ್. ನೆಕ್ಸ್ಟ್, ವಾಟ್ ಶುಡ್ ಯು ನೋ? ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು? ನಾನು ಹೇಳಿದ್ನಲ್ವಾ, 11th ಸ್ಟ್ಯಾಂಡರ್ಡಿನ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಿನ ಕಾನ್ಸೆಪ್ಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಯಾವ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು ನೋಡೋಣ. ಸೊ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಕ್ಲಾಸ್ 11. ಸೊ ನೀವು ಕ್ಲಾಸ್ 11ಅಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಿನ ಡೊಮೈನ್ ಮತ್ತು ರೇಂಜ್ನ ಓದಿರ್ತೀರ. ಸೊ ಆ ಡೊಮೈನ್ ಮತ್ತು ರೇಂಜ್ನ ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು ಈ ಚಾಪ್ಟರ್ನ ಈಸಿ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ನಾವೇನಂತ ಅಂದ್ಕೊಳ್ಳೋಣ ಸ್ಟೂಡೆಂಟ್ಸ್, 11th ಸ್ಟ್ಯಾಂಡರ್ಡಿನ ಡೊಮೈನ್ ಆ್ಯಂಡ್ ರೇಂಜ್ ಇಸ್ ಅ ಕೈಂಡ್ ಆಫ್ ಫಾರ್ಮ್ಯುಲಾ. ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಓಕೆ, ಈಸಿ ಆಗುತ್ತೆ ಈ ಚಾಪ್ಟರ್, ಅಷ್ಟೇ ಈಸಿ ಆಗುತ್ತೆ. ಸೊ ಈಸಿ ಆಗೋಕೆ ಈ ಚಾಪ್ಟರ್ ನಾವೇನು ಮಾಡಬೇಕು? ಮೊದಲನೇ ಪಾಯಿಂಟು, ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ಜ್ಞಾಪಕ ಇಟ್ಕೋಬೇಕು. ಕ್ಲಿಯರ್? ಓಕೆ, ಸೊ ನೆಕ್ಸ್ಟು, ಸೊ ಡೊಮೈನ್ ಆ್ಯಂಡ್ ರೇಂಜ್ ಅಂದರೆ, ಸೊ ನೀವು 11th ಸ್ಟ್ಯಾಂಡರ್ಡಿನ ವಿಡಿಯೋ ಹೋಗ್ಬಿಟ್ಟು ನೋಡಿ ಒಂದ್ಸತಿ. ಆ ಪರೀಕ್ಷೆ ಯೂಟ್ಯೂಬ್ ಚಾನಲ್, ಪಿ ಯು ಸೆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲೇ ಇದೆ. 11th ಸ್ಟ್ಯಾಂಡರ್ಡ್ PUC 1 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಸೊ ಅಲ್ಲಿ ಪ್ರತಿಯೊಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನಿನ ಗ್ರಾಫ್ನ ತೋರಿಸಿ ಡೊಮೈನ್ ಆ್ಯಂಡ್ ರೇಂಜ್ನ ನಾವು ನೋಡಿದ್ದೀವಿ. ರೈಟ್? ಸೊ ಇದು ಹೇಗೆ ಬಂತು, ಇದು ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಹೋಗ್ಬಿಟ್ಟು ನೋಡಿ ಒಂದ್ಸತಿ. ರಿವಿಷನ್ ಆಗುತ್ತೆ ಅಷ್ಟೇ, ನಿಮಗೆ ಬೇರೆ ಏನಿಲ್ಲ. ಓಕೆ, ಬಟ್ ಯಾರ್ಯಾರಿಗೆ ಗೊತ್ತಿದೆಯೋ ವೆರಿ ಗುಡ್, ವೆಲ್ ಡನ್. ಸೊ ಜಸ್ಟ್ ನೀವು ಇವಾಗ ನೋಡ್ಕೊಳ್ಳಿ ಇದನ್ನು. ಸೈನ್ ಅಂದರೆ ಸೈನ್ ಎಕ್ಸಿನ ಡೊಮೈನು -∞ to +∞. ರೇಂಜು -1 to 1. ಸೊ ಇದನ್ನು ಕೆಲವು ಜನ ಆರ್ ಅಂತ ಕೂಡ ಕರೀತಾರೆ. ದಟ್ ಈಸ್ ಆಲ್ಸೋ ಆಬ್ಸಲ್ಯೂಟ್ಲಿ ರೈಟ್. ಆರ್ ಅಂದರೆ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗೋದು ಗೊತ್ತಾ? ಇಲ್ಲ.
ಸೊ ನೆಗೆಟಿವ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ಎಷ್ಟು ಬರುತ್ತೆ, ನೆಗೆಟಿವ್ ಎಷ್ಟು ಬರ್ಬೋದು, ನೆಗೆಟಿವ್ ಗೊತ್ತಿಲ್ಲ. ಸೊ ನೆಗೆಟಿವ್ ಇಂದ ಪಾಸಿಟಿವ್ವರೆಗೂ ಎಲ್ಲ ನಂಬರ್ಸ್, ರೈಟ್. ಸೊ ಅದಕ್ಕೆ ಸೊ 6 ಕರೆಕ್ಟೇ, ಇದು ಕರೆಕ್ಟ್. ಸೊ ವಿಲ್ ಸ್ಟಿಕ್ ವಿತ್ ಆರ್. ಯಾಕೆ ನಾವು ಆರ್ ಜೊತೆನೇ ಸ್ಟಿಕ್ ಆಗ್ತಾ ಇದ್ದೀವಿ? ಯಾಕಂದರೆ ಟೆಕ್ಸ್ಟ್ ಬುಕ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಆರ್ ಅಂತಾನೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋಣ. ಫೈನ್. ಸೊ ನೆಕ್ಸ್ಟ್ ಕಾಸ್ಗೆ ಸೇಮ್. ಟ್ಯಾನಿಗೆ ನೋಡಿ, ಟ್ಯಾನ್ ಅಂದರೆ ಏನು ಹೇಳಿ? ಸೈನ್ ಬೈ ಕಾಸ್. ಓಕೆ, ಡಿನಾಮಿನೇಟರಲ್ಲಿ ಕಾಸ್ ಬರ್ತಾ ಇರೋ ಕಾರಣ ಕಾಸ್ 0 ಆಗಬಾರ್ದು. ಕಾಸ್ 0 ಆಗಬಾರ್ದು ಅಂದರೆ ಕಾಸ್ ಯಾವ ವ್ಯಾಲ್ಯೂ ತಗೋಬಾರ್ದು? ಕಾಸ್ ಶುಡ್ ನಾಟ್ ಟೇಕ್ ದ ವ್ಯಾಲ್ಯೂ ಆಫ್ 2n + 1 π/2. ಇಲ್ಲಿ n ಅಂದರೆ ಏನು? n ಇಸ್ ನಥಿಂಗ್ ಬಟ್ ಅನ್ ಇಂಟಿಜರ್. ಓಕೆ, ಸೊ ಕಾಸ್ ಅದು ಆಗಬಾರ್ದಲ್ವಾ? ಕಾಸ್ 0 ಆಗಬಾರ್ದು ಅಂದರೆ ಕಾಸ್ 2n + 1 π/2 ಆಗಬಾರ್ದು. ಹಾಗಾಗಿ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್, ನೋಡಿ ಮೈನಸ್ ಅಂತ ಮಾಡ್ತಿದ್ವಿ, ಅಂದರೆ ರಿಯಲ್ ನಂಬರ್ಸಲ್ಲಿ ಎಲ್ಲ ರಿಯಲ್ ನಂಬರ್ಸ್ ತಗೊಳ್ಳಿ, ಬಟ್ ಡು ನಾಟ್ ಕನ್ಸಿಡರ್ ದೀಸ್ ರಿಯಲ್ ನಂಬರ್ಸ್. ಇಲ್ಲಿದೆ ನೋಡಿ, ಇಷ್ಟು ಮಾತ್ರ ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ವಿ, ರೈಟ್. n ಬಿಲಾಂಗ್ಸ್ ಟು ಸೆಟ್ ಆಫ್ ಇಂಟೀಜರ್ಸ್, ರೇಂಜ್ -∞ to +∞. ಸೇಮ್ ಇವಾಗ ಕಾಟ್ ಬರಿಬೇಕಂದ್ರೆ, ಕಾಟ್ ಅಂದರೆ ಕಾಸ್ ಬೈ ಸೈನ್. ಸೊ ಡಿನಾಮಿನೇಟರಲ್ಲಿ ಸೈನ್ ಇದೆ, ಸೈನ್ ಯಾವಾಗ 0 ಆಗುತ್ತೆ? ಫಾರ್ ಎನಿ ವ್ಯಾಲ್ಯೂ ಆಫ್ ಪೈ, ಆಡ್ ಪೈ ಆರ್ ಈವನ್ ಪೈ. ಸೊ n ಪೈ, where n belongs to set of integers. So all the real numbers except n pi, where n belongs to set of real numbers. Okay, this is the domain of cot x. Next, secant x na ನೋಡೋದಾದ್ರೆ, secant x ಅಂದ್ರೆ ಏನು? ಮತ್ತೆ 1/cos. ಸೊ ಇಲ್ಲಿ ಕಾಸ್ಗೆ ಬರ್ದಿದ್ದೀರಲ್ವಾ, ಸೇಮ್ ಡೊಮೈನ್ ಇಲ್ಲಿ ಬರಿಬೇಕು. ಇದು ಯಾಕೆ ಈ ಥರ ಬರೀತಿದ್ದೀವಿ? ಇದು ಕೂಡ ನಾನು ಡೀಟೇಲ್ ಆಗಿ ಕ್ಲಾಸ್ 11ನ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಹೋಗ್ಬಿಟ್ಟು ನೋಡಿ ಒಂದ್ಸತಿ. ಗ್ರಾಫಿನ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆ ನಾವು ಇದನ್ನು ತಗೋಬಾರ್ದು ಅಂತ ಗ್ರಾಫಿನ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಅಕಸ್ಮಾತ್ ನೋಡಿಲ್ಲ ಅಂದರೆ ನೋಡಿ, ನಿಮಗೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಯು ಆರ್ ಇನ್ ದ ರೈಟ್ ಟ್ರ್ಯಾಕ್. ಓಕೆ, ಆಲ್ ರೈಟ್. ಸೊ ಸೇಮ್ ಡೊಮೈನ್ ಆಗುತ್ತೆ, ಸೇಮ್ ಟು ಸೇಮ್ ಇದೆ ನೋಡಿ. ಟ್ಯಾನ್ಗೆ ಸೀಕೆಂಟಿಗೆ ಸೇಮ್ ಡೊಮೈನ್, ಬಟ್ ರೇಂಜಿಗೆ ಬಂದಾಗ -∞ to 1. ಓಕೆ, ಸೊ ಅದು 1 ಅಲ್ಲ ಆ್ಯಕ್ಚುಲಿ, ದಟ್ ಇಸ್ -1. ಸೊ ಇಲ್ಲೇನಾಗಬೇಕು? -∞ to -1 ಯೂನಿಯನ್ 1 to ∞. ಅದೇ ರೀತಿ ನೆಕ್ಸ್ಟು ಕೊಸಿಕೆಂಟಿಗೆ ನೋಡಿದಾಗ ಕೂಡ ಏನಾಗ್ತಾ ಇದೆ? ಸೊ ಕೊಸಿಕೆಂಟ್ ಅಂದರೆ ಏನು? 1/cos, ರೈಟ್. 1/cos, ಸಾರಿ, ಸೀಕೆಂಡ್ ಅಂದರೆ 1/cos, ಕೊಸಿಕೆಂಟ್ ಅಂದರೆ 1/sin. ಸೊ ಮತ್ತೆ ಡಿನಾಮಿನೇಟ್ರಲ್ಲಿ ಸೈನ್ ಬರ್ತಾ ಇದೆ, ಸೈನ್ ಏನಾಗಬಾರ್ದು? ಇಲ್ಲಿ 0 ಆಗಬಾರ್ದು. ಸೊ ಸೈನ್ ಯಾವಾಗ 0 ಆಗುತ್ತೆ? ಆ ವ್ಯಾಲ್ಯೂಸ್ನ ರಿಯಲ್ ನಂಬರ್ಸಿಂದ ತೆಗೆದಾಕಿ. ಸೊ ಕೊಸಿಕೆಂಟ್ಗೆ ಡೊಮೈನು ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ n pi, n belongs to set of integers. ಬಿಕಾಸ್ ಸೈನು ಅನ್ನೋ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಎಲ್ಲ ಪೈ ವ್ಯಾಲ್ಯೂಸ್ಗೆ 0 ಆಗುತ್ತೆ. ಫಾರ್ ಎಕ್ಸಾಂಪಲ್ 1 ಪೈಗೆ 0, 2 ಪೈಗೆ 0, 3 ಪೈಗೆ 0, 4 ಪೈಗೆ 0, ಹಾಗೆ ಹೋಗ್ತಾ ಇರುತ್ತೆ. ಓಕೆ, ಸೊ ಇದೇನು ಮಾಡಿದ್ದೀವಿ ನಾವು? ಇದು ಹೊಸದಾಗಲ್ಲ ಕಲಿತಾ ಇಲ್ಲ ನಾವು, ಇದು ಆಲ್ರೆಡಿ ನಾವು ಓದಿದ್ದೀವಿ. ಅಕಸ್ಮಾತ್ ನಿಮಗೆ ಮರ್ತೋಗಿದ್ರೆ, ತುಂಬ ಜನ ಸ್ಟೂಡೆಂಟ್ಸ್ ಮರ್ತೋಗಿರ್ತಾರೆ. ಯಾಕೆ? 1 ವರ್ಷ ಆಗಿರುತ್ತೆ, ಸೊ ಓದಿರೋದು ಸ್ವಲ್ಪ ಮರ್ತೋಗಿರುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ದಟ್ ಇಸ್ ನಾಟ್ ಬ್ಯಾಡ್, ಅದು ಹ್ಯೂಮನ್ ಮೈಂಡೇ ಆ ಥರ ಇದೆ. ಬಟ್ ನಾವೇನು ಮಾಡಬೇಕು? ಇವಾಗ ನಮಗೆ ಗೊತ್ತಾಯ್ತಲ್ವಾ, ಓಕೆ ಈ ಚಾಪ್ಟರ್ ಓದೋಕ್ಕೆ ನಮ್ಗೆ ಇಷ್ಟೆಲ್ಲ ಬೇಕು ಅಂತ. ಸೊ ಇವಾಗ ನೀವೇನು ಮಾಡಿ, ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ಹೇಗೆ ಬಂತು ಇವೆಲ್ಲ ಅರ್ಥ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು? 11th ಸ್ಟ್ಯಾಂಡರ್ಡಿನ ವೀಡಿಯೋಗೆ ನೋಡಿ ಹೇಗಿದು ಬರ್ತಾ ಇದೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೈಟ್. ಸೊ ಮ್ಯಾಥಮೆಟಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್. ಇದರ ಹಿಂದೆ ಪ್ರತಿಯೊಂದಕ್ಕೂ ಒಂದು ಲಾಜಿಕ್ ಇದೆ, ಒಂದು ರೀಸನ್ ಇದೆ. ಸುಮ್ಮನೆ ಇವಾಗ ಓಕೆ ಇದು ಟ್ಯಾನಿಗೆ ಈ ಥರ ಬರೆಯೋಣ, ಸುಮ್ಮನೆ ಈ ಥರ ಬರೆಯೋಕ್ಕೆ ಹೋಗಲ್ಲ ಯಾರೂ. ಸುಮ್ಮನೆ ಏನೂ ಮಾಡಲ್ಲ. ಒಂದು ಕಾರಣ, ಒಂದು ಲಾಜಿಕ್ ಇದ್ದೇ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಮ್ಯಾಥ್ಸ್ ನೀರು ಕುಡ್ದಷ್ಟು ಸುಲಭ. ಬಟ್ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದಿಲ್ಲ. ಸೊ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಬಂತು ಇದು, ಹೇಗೆ ಬಂತು, ಯಾಕೆ ಬಂತು ಅಂತ. ಸೊ ಅದು ಒಂದು ಸತಿ ನಿಮ್ಗೆ ಅರ್ಥ ಆದರೆ ಮಿಕ್ಕಿದೆಲ್ಲ ಈಸಿ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಇದೀಗ ನಾವೇನು ನೋಡಿದ್ವಿ ಇಲ್ಲಿವರೆಗೂ? ಇವಾಗ ವಾಟ್ ಶುಡ್ ಯು ನೋ ಅನ್ನೋದನ್ನು ನೋಡಿದ್ದೀವಿ ಅಲ್ವಾ? ಸೊ ನಿಮಗೆ ಇಷ್ಟು ಗೊತ್ತಿರಬೇಕು ನಾವು ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್ ಏನು ಗೊತ್ತಿರಬೇಕು ನಮಗೆ ನೋಡೋಣ. ಎಸ್, ಇಲ್ಲಿ ನೋಡಿ. ಸೊ ಇದನ್ನು ನಾನು ಎಲ್ಲಿ 11th ಈ ಥರ ಇತ್ತು, ಬಟ್ ಇದನ್ನೇ ನಾವು ಇನ್ನೊಂದು ರೂಪದಲ್ಲಿ ಬರೀಬೋದು. ನೋಡಿ, ಹೀಗೆ ಬರೆದ್ರೂ ಕರೆಕ್ಟೇ, ನಾನು ರಾಂಗ್ ಅಂತ ಇಲ್ಲ. ದಿಸ್ ಇಸ್ ಆಲ್ಸೋ ಅಬ್ಸಲ್ಯೂಟ್ಲಿ ರೈಟ್, ಇದು ತಪ್ಪಲ್ಲ. ಬಟ್ ಇನ್ನು ಈಸಿಯಾಗಿ ಬರೀಬೋದು ಇದನ್ನು. ಹೇಗೆ? R2 - 1, 1, ರೈಟ್. ಸೊ ಫಸ್ಟಲ್ಲಿ ಯಾವ್ದು ಬರುತ್ತೋ ದಟ್ ಇಸ್ ನಥಿಂಗ್ ಬಟ್ ಡೊಮೈನ್. 2 ಅಂದರೆ ಇದು ಒಂದು ಫಂಕ್ಷನ್ನು, ಇದೇನು ಬರುತ್ತೆ? ದಿಸ್ ಇಸ್ ಆರ್ ರೇಂಜ್.
ಆರ್ ಅಂದರೆ ಏನು? ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ. ಇದಂದ್ರೆ ಏನು? ಸೊ ದಿಸ್ ಇಸ್ ರೇಂಜ್ ಆಸ್ ಇಟ್ ಇಸ್. ಓಕೆ, ನೆಕ್ಸ್ಟ್ ನೋಡಿ, ಇದರ ಡೊಮೈನು ಮತ್ತು ರೇಂಜ್ ಯಾವ ಥರ ಬರೀಬೋದು? ಸೇಮ್. ಸೊ ಇದು ಬ್ರ್ಯಾಕೆಟ್ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ 1. ಸೊ 1 2 3 4 5 6 ಕ್ಯಾರೆಕ್ಟರ್ನ ಬರೆಯೋ ಬದಲು 6 ಅಂತ ಬರೆದ್ರೆ ಸಾಕಲ್ವಾ? ರೈಟ್. ಸೊ ನೋಡಿ, ಟೈಮ್ ಸೇವ್ ಆಗುತ್ತೆ. ಸ್ಮಾರ್ಟ್ ವೇ ಟು ರೈಟ್. ಬಟ್ ದಿಸ್ ಇಸ್ ಆಲ್ಸೋ ರೈಟ್, ನಾನು ತಪ್ಪಂತ ಇಲ್ಲ. ನಾವೇನು ಮಾಡೋಣ, ಇದಕ್ಕೆ ಸ್ಟಿಕ್ ಅವನ್ ಆಗೋಣ. ಯಾಕೆ? ಎರಡು ಕರೆಕ್ಟೇ, ಡೋಂಟ್ ಟೇಕ್ ಮೀ ರಾಂಗ್, ಎರಡು ಕೂಡ ಕರೆಕ್ಟೇ. ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಸೊ ಲೆಟ್ ಸ್ಟಿಕ್ ಟು ದಿಸ್. ಬಟ್ ದಿಸ್ ಇಸ್ ಆಲ್ಸೋ ರೈಟ್. ಓಕೆ, ಸೊ 11 ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, 11 ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಕೊಟ್ಟಿದ್ದಾರೆ. 12th ಅಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ, ಎರಡೂ ಅರ್ಥ ಒಂದೇ. ಓಕೆ, ನೆಕ್ಸ್ಟ್ ಟ್ಯಾನಿಗೆ ನೋಡೋಣ. ನೋಡಿ, ಟ್ಯಾನಿಗೆ ಯಾವ ಥರ ಬರೀಬೋದು ನಾವು? ಈ ರೀತಿ ಬರೀಬೋದು. ಸೊ ಆರ್ ಮೈನಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಕ್ವಲ್ಸ್ 2n + 1 π/2. ಸೇಮ್ ಥಿಂಗ್ ಇಲ್ಲಿ ನೋಡಿ, ನಾನು ಎಕ್ಸ್ ಸಚ್ ದ್ಯಾಟ್ ಅಂತ ಬರೆದಿಲ್ಲ, ಅಲ್ಲಿ ಎಕ್ಸ್ ಸಚ್ ದ್ಯಾಟ್ ಅಂತ ಬರೆದಿದ್ದೀನಿ. ಯಾಕೆ ಸರ್ ಅದನ್ನು ಆ್ಯಡ್ ಮಾಡಿದ್ರಿ? ಹಾಗೆ ಬಿಡ್ಬೋದಾಗಿತ್ತಲ್ವಾ? ಕರೆಕ್ಟ್, ಬಿಡ್ಬೋದಾಗಿತ್ತು. ಬಟ್ ನಾನು ಹೇಳ್ತಾ ಇರೋ ಹಾಗೆ ಎರಡು ಕೂಡ ಸೇಮ್, ಇದು ಅದು ಎರಡು ಸೇಮೇ. ಟೆಕ್ಸ್ಟ್ ಬುಕ್ಕಲ್ಲಿ ಸ್ಪೆಸಿಫಿಕ್ ಆಗಿ ಈ ರೀತಿ ಕೊಟ್ಟಿದ್ದಾರೆ. ರೈಟ್. ಸೊ ನಾವೇನು ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್? ರಿಸ್ಕ್ ತಗೋತಾ ಇಲ್ಲ. ರಿಸ್ಕ್ ಬೇಡ. ಇವಾಗ ಈ ರೀತಿ ಬರೆದ್ರು ಕರೆಕ್ಟೇ. ನೀವೆಲ್ಲ ಬೋರ್ಡ್ ಎಕ್ಸಾಮ್ಸ್ನ ಬರೀತಾ ಇದ್ದೀರಾ ಅಲ್ವಾ? ಕರೆಕ್ಟ್ ಅಲ್ವಾ? ಬೋರ್ಡ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ. ಬೋರ್ಡ್ ಎಕ್ಸಾಮ್ಸಲ್ಲಿ ನೀವು ಈ ಥರ ಬರೆದ್ರಿ. ಇವ್ಯಾಲ್ಯೂಯೇಟರ್ ಯಾರೋ ಓಕೆ, ಸ್ವಲ್ಪ ಕೂಲಾಗಿ ಎಲ್ಲ ಚೆನ್ನಾಗಿದ್ದಾಗ ಐ ಥಿಂಕ್ ಹಿ ಕ್ಯಾನ್ ಗಿವ್ ಯು ಫುಲ್ ಮಾರ್ಕ್ಸ್, ನೋ ಡೌಟ್ಸ್ ಇನ್ ದ್ಯಾಟ್. ಬಟ್ ರಿಸ್ಕ್ ಇದೆ ಅದರಲ್ಲಿ. ಅಂದರೆ ಇವಾಗ ಯಾರು ನಮ್ಮ ಪೇಪರ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾವ ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರು ಫುಲ್ ಸ್ಟ್ರಿಕ್ಟ್ ಆಗಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಬರೆದ್ರೆ ಮಾರ್ಕ್ಸ್ ಕೊಡ್ತೀನಿ ಅನ್ನೋ ಥರ ಇದ್ದರೆ ದೆನ್ ಅದು ನಮಗೊಂಥರ ರಿಸ್ಕ್ ಆಗುತ್ತೆ. ಸೊ ಆ ರಿಸ್ಕಿಂದ ಆಚೆ ಬರೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ದಿಸ್ ಇಸ್ ಆರ್ ಡೊಮೈನ್ ಇಲ್ಲಿವರೆಗೂ, ಆ್ಯಂಡ್ ದಿಸ್ ಇಸ್ ಆರ್ ರೇಂಜ್. ಸೊ ರೇಂಜ್ ನೋಡಿ, ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಆರ್ ಅಂತ ಬರ್ತಿದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕಾಟಿಗೆ ನೋಡೋಣ ಯಾವ ಥರ ಬರ್ತಿದ್ದಾರೆ ಅಂತ. ಸೇಮ್, ಆರ್ ಮೈನಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ ಟು n π ವೇರ್ n ಬಿಲಾಂಗ್ಸ್ ಟು ಸೆಟ್ ಆಫ್ ಇಂಟೀಜರ್ಸ್ 2r TO. ನೆಕ್ಸ್ಟ್ ಸೆಕ್ಗೆ ಯಾವ ಥರ ಬರ್ತಿದ್ದಾರೆ ನೋಡೋಣ. ಸೆಕ್ಗೆ ಆರ್ ಮೈನಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ ಟು 2n + 1 π/2 n ಬಿಲಾಂಗ್ಸ್ ಟು z 2r ಮೈನಸ್ ಆಫ್ -1, 1. ಇವಾಗ ಇದು ನೋಡಿ, ಇಲ್ಲೇನು ಬರ್ದಿದ್ದೀವಿ? ದಿಸ್ ಇಸ್ ಆಲ್ಸೋ ಅಬ್ಸಲ್ಯೂಟ್ಲಿ ರೈಟ್. ಓಕೆ, ಸೊ ಇಲ್ಲಿ ಮತ್ತೆ ಅದು ಎರೇಸ್ ಆಗಿದೆ ಅನ್ಸುತ್ತೆ. ನೋ ವೇಸ್, ನಾನು ಮತ್ತೆ ಬರಿತೀನಿ, ನೋ ಪ್ರಾಬ್ಲಮ್. ಇದು ಮೈನಸ್, ದಿಸ್ ಇಸ್ ಆಲ್ಸೋ ಮೈನಸ್. ಓಕೆ, ಇದು ಕೂಡ ಅಬ್ಸಲ್ಯೂಟ್ಲಿ ರೈಟೇ. ಬಟ್ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಬರಿಬೋದು. ಯಾವ ರೀತಿಯಲ್ಲಿ? ಆರ್ ಮೈನಸ್, ಸೊ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 and 1. ಇಲ್ಲೂ ಅದೇ ಬರೀತಾ ಇದ್ದಾರೆ, ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 and 1. ಓಕೆ, ಆಲ್ ರೈಟ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕೊಸಿಕ್ ಏನು ಕೊಟ್ಟಿದ್ದಾರೆ? ಸೇಮ್, ಯಾವುದಕ್ಕೆ ಕಾಟಿಗೆ ಏನು ಬರ್ದಿದ್ರು ಅದನ್ನೇ ಬರೀರಿ. ಆರ್ ಮೈನಸ್ 1, 1 ಅಷ್ಟೆ. ಕ್ಲಿಯರ್? ಅರ್ಥ ಆಯ್ತಾ ಇದು? ಸೊ ಏನಂತ ನೋಡಿದ್ದೀವಿ ನಾವು ಇಲ್ಲಿವರೆಗೂ? ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ. ಇದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲೇನು ಬರ್ದಿದ್ದೀನಲ್ವಾ, ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಇದನ್ನು ನೀವು ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಎರಡೂ ಒಂದೇ, ಎರಡೂ ಸೇಮೇ, ನೋ ಡೌಟ್ಸ್ ಇನ್ ದ್ಯಾಟ್. ಎರಡೂ ಕೂಡ ಒಂದೇ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಏನಿದೆ? ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್? ಸೊ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್ ಅಂತ ಈ ಪಾಠದಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳು ಬರ್ತಾ ಇದ್ದಾವೆ ಅಂತ ಒಂದ್ಸತಿ ನೋಡೋಣ ಬನ್ನಿ. ಓಕೆ, ಸೊ ಈ ಪಾಠದಲ್ಲಿ ನಾವು ನೋಡಿದ್ರೆ ಇಂಟ್ರೊಡಕ್ಷನ್, ಬೇಸಿಕ್ ಕಾನ್ಸೆಪ್ಟ್ಸ್, ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇಷ್ಟೇ ಬರ್ತಾ ಇರೋದು ಈ ಪಾಠದಲ್ಲಿ. ಓಕೆ, ಸೊ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲೇ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿದೆ. ನಾನು ಏನು ಹೇಳಿ, ಅದು ಈ ಚಾಪ್ಟರ್ ಸ್ವಲ್ಪ ಫನ್ನಿ ಆಗಿದೆ ಅಂತ. ಓಕೆ, ಸೊ ಯಾಕೆ ಫನ್ನಿ ಆಗಿದೆ ಅಂತ ನಾನು ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಮುಗ್ದಿರ್ಬೋದು ಈ ಪಾಠ ಸ್ಕೂಲಲ್ಲಿ, ಅಥವಾ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸ್ಕೂಲಲ್ಲಿ ನೋಡಿದ್ದೀರಾ, ಸ್ಕೂಲಲ್ಲಿ ಪಾಠ ಕೇಳಿದ್ದೀರಾ, ಅಟೆಂಡ್ ಮಾಡಿದ್ದೀರಾ. ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ನೋಡಿ, ಇವಾಗ ಫುಲ್ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಓಕೆ, ಸೊ ನೋಡಿ ಯಾಕೆ ಫನ್ನಿ ಅಂತ ಹೇಳ್ತೀನಿ. ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ದಾವೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ ಬೇಸಿಕಲಿ ರೇಂಜು ಮತ್ತು ಡೊಮೈನು. ಇವಾಗ ನಾವು ನೋಡಿರೋದು ಓನ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ. ಆದರೆ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೂ ಕೂಡ ಡೊಮೈನ್ ಮತ್ತು ರೇಂಜನ್ನು ನೋಡ್ತೀವಿ. ಆಲ್ ರೈಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು? ಕ್ಲಾಸ್ 11th ಫಾರ್ಮುಲಾಗಳು, sin 2x, cos 2x, tan 3x, sin 3x, cos 3x, ಕರೆಕ್ಟ್? ಮತ್ತು ಅಷ್ಟು ಫಾರ್ಮುಲಾಸೇ ಸಾಕು, ಜಾಸ್ತಿ ಬೇಡ ಅದಕ್ಕಿಂತ. ಫೈನ್. ಸೊ ಇಷ್ಟು ಗೊತ್ತಿರಬೇಕು ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇವಾಗ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಕಾನ್ಸೆಪ್ಟ್, ಸಿ ಸ್ಟೂಡೆಂಟ್ಸ್, ಇಲ್ಲಿಂದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪಾಠ ಶುರು ಆಗ್ತಾ ಇದೆ. ಓಕೆ, ಗಮನ ಕೊಟ್ಟು ಕೇಳಿ,
ಗಮನ ಕೊಟ್ಟು ಕೇಳಿ. ನಿಮ್ಮ ಕಾಲೇಜಲ್ಲಿ ಮಾಡಿದ್ದಾರೆ ಅಥವಾ ನಿಮ್ಮ ಟ್ಯೂಷನಲ್ಲಿ ಮಾಡಿದ್ದಾರೆ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇವಾಗ ಗಮನ ಕೊಟ್ಟು ಕೇಳಿ, 100% ನಿಮಗೆ ಅರ್ಥ ಆಗುತ್ತೆ. ಓಕೆ, ನಿಮ್ಗೆ ಅರ್ಥ ಮಾಡಿಸೋಂಥ ಫುಲ್ ಪ್ರಯತ್ನ ನಾನು ಪಡ್ತೀನಿ. ರೈಟ್? ಓಕೆ, ಸೊ ಲೆಟ್ ಸ್ಟಾರ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ನೋಡಿ, ಇವಾಗ ಸ್ಟೂಡೆಂಟ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಒಂದು ಫಂಕ್ಷನ್ನು ಇನ್ವರ್ಟೇಬಲ್ ಆಗಬೇಕಂದ್ರೆ, ಎರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ರೈಟ್? ನಾವು ಓದ್ತಾ ಇರೋ ಪಾಠ ಯಾವುದು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಒಂದು ಫಂಕ್ಷನ್ ಇನ್ವರ್ಸ್ ಆಗಬೇಕಂದ್ರೆ ಅದು ಎರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಆ ಫಂಕ್ಷನಿಗೆ ನಾವು ಇನ್ವರ್ಸ್ ತೆಗಿಯಕ್ಕೆ ಆಗಲ್ಲ. ಸಿಂಪಲ್. ಯಾವ ಎರಡು ಕಂಡೀಷನ್ಸ್ ಅದು ನೋಡಿ. ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ ದಟ್ ಫಂಕ್ಷನ್ ಶುಡ್ ಬಿ ಅ 1-1 ಫಂಕ್ಷನ್. ಏನು ಸರ್ ಇದು 1-1 ಫಂಕ್ಷನ್ ಅಂದರೆ? ಇದನ್ನು ನೀವೆಲ್ಲಿ ಓದಿದ್ದೀರಾ? ಇದನ್ನು ನೀವು ಹಿಂದಿನ ಪಾಠ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಓದಿದ್ದೀರಾ. 1-1 ಫಂಕ್ಷನ್ ಅಂದರೆ ಒಂದು ಎಕ್ಸ್ ಎಲಿಮೆಂಟಿಗೆ ಒಂದು ವೈ ಎಲಿಮೆಂಟ್, ಇನ್ನೊಂದು ಎಕ್ಸ್ ಎಲಿಮೆಂಟ್ಗೆ ಇನ್ನೊಂದು ವೈ ಎಲಿಮೆಂಟ್, ಇನ್ನೊಂದು ಎಕ್ಸ್ ಎಲಿಮೆಂಟ್ಗೆ ಇನ್ನೊಂದು ವೈ ಎಲಿಮೆಂಟ್. ಇದು 1-1 ಫಂಕ್ಷನ್. ಇವಾಗ ಇಲ್ಲೊಂದು ಎಕ್ಸ್ ಎಲಿಮೆಂಟ್ ಇದೆ, ಇಲ್ಲೊಂದು ಎಕ್ಸ್ ಎಲಿಮೆಂಟ್. ದಿಸ್ ಇಸ್ ಒನ್ ಎಕ್ಸ್ ಎಲಿಮೆಂಟ್, ದಿಸ್ ಇಸ್ ಒನ್ ಎಕ್ಸ್ ಎಲಿಮೆಂಟ್. ಎರಡೂ ಎಕ್ಸ್ ಎಲಿಮೆಂಟ್ಗೆ ಒಂದೇ ವೈ ಎಲಿಮೆಂಟ್ ಬಂದರೆ ಇದು ಕೂಡ ಫಂಕ್ಷನ್ನೇ, ಬಟ್ ಇದಕ್ಕೆ ನಾವು 1-1 ಫಂಕ್ಷನ್ ಅಂತ ಕರೆಯೋದಿಲ್ಲ. ಯಾಕಂದರೆ ಎರಡು ಎಕ್ಸ್ ಎಲಿಮೆಂಟ್ಗಳಿಗೆ ಒಂದು ವೈ ಎಲಿಮೆಂಟ್ ಬಂದಿದೆಯಲ್ವಾ, ಅದಕ್ಕೆ ಇದನ್ನು 1-1 ಅಂತ ಕರೆಯಲ್ಲ. 1-1 ಅಂದ್ರೆ ಏನು? ಒಂದು ಎಕ್ಸಿಗೆ ಒಂದು ವೈ ಅಷ್ಟೇ. ಒಂದು ವೈಗೆ ಎರಡು ಎಕ್ಸ್ ಇದ್ರೆ ಅಥವಾ ಎರಡು ಎಕ್ಸಿಗೆ ಒಂದು ವೈ ಇದ್ರೆ ಅದಕ್ಕೆ ನಾವು 1-1 ಅಂತ ಕರೆಯಲ್ಲ. ಸಿಂಪಲ್. ಇದು 1-1 ಫಂಕ್ಷನ್. 1-1 ಫಂಕ್ಷನ್ ಆಗಿರಬೇಕು. ಸೆಕೆಂಡ್ ಒನ್ ಏನು? ಸೆಕೆಂಡ್ ಒನ್ ದಟ್ ಶುಡ್ ಬಿ ಅ ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಅಂದರೆ ಏನು ಸ್ಟೂಡೆಂಟ್ಸ್? ವಾಟ್ ಇಸ್ ಆನ್ ಟು ಫಂಕ್ಷನ್? ಆನ್ ಟು ಫಂಕ್ಷನ್ ಅಂದರೆ ಈ ರೇಂಜಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಅಥವಾ ಡೊಮೈನಲ್ಲಿರೋ ಎಲ್ಲ ಎಲಿಮೆಂಟ್ಗಳಿಗೂ ಒಂದು ಪ್ರೀ ಇಮೇಜ್ ಇರಬೇಕು ಅಷ್ಟೇ. ಡೊಮೈನ್ ಒಟ್ಟಿನಲ್ಲಿ ಎಲ್ಲ ಎಲಿಮೆಂಟು ಆಕ್ಯುಪೈಡ್ ಆಗಿರಬೇಕು, ಒಂದು ಖಾಲಿ ಇರಬಾರ್ದು. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಜಸ್ಟ್ ರಿವೈಸ್ ಮಾಡಿಸಿದ್ದೀನಿ ಒಂದ್ಸತಿ, ಜಸ್ಟ್ ಹೇಳಿದ್ದೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ನೋಡಿ, ಹಿಂದಿನ ಚಾಪ್ಟರೇ, ಅದರಲ್ಲಿ ಆರೋ ಡಯಾಗ್ರಾಮ್ಗಳು ಹಾಕ್ಬಿಟ್ಟು ಮಾಡಿದ್ದೀನಿ. ಓಕೆ, ಇದರಲ್ಲೇ ಆರೋ ಡಯಾಗ್ರಾಮ್ಗಳು ಹಾಕೋಣ. ಫೈನ್. ಸೊ ಇವಾಗ ಯಾವುದೇ ಫಂಕ್ಷನ್ನು ಇವೆರಡು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಆದರೆ ಮಾತ್ರ ಅದಕ್ಕೆ ನಾವೇನಂತ ಕರಿಬೋದು? ಅದು ಇನ್ವರ್ಟೇಬಲ್ ಫಂಕ್ಷನ್ಸ್, ಅಥವಾ ಆ ಫಂಕ್ಷನ್ಗೆ ನಾವು ಇನ್ವರ್ಸನ್ನು ಕಂಡುಹಿಡಿಬೋದು. ಜ್ಞಾಪಕ ಇಟ್ಕೊಳ್ಳಿ, ಇವೆರಡೂ ಸ್ಯಾಟಿಸ್ಫೈ ಆಗಬೇಕು. ಒಂದಾಗಿಲ್ಲ ಅಂದರೂ ಅದಕ್ಕೆ ಇನ್ವರ್ಸ್ ತೆಗಿಯೋಕ್ಕಾಗಲ್ಲ. ಓಕೆ, ಇನ್ವರ್ಸಿನ ಕಂಡೀಷನ್, ಇನ್ವರ್ಸ್ ಬರಬೇಕಂದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ನಿಮಗೆ ಅರ್ಥ ಆಗಿದೆ. ಇವಾಗ ನಾವು ಒಂದು ಫಂಕ್ಷನ್ನ ತಗೊಳ್ಳೋಣ. ಯಾವುದು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಓದ್ತಿದ್ದೀವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತಗೋಬೇಕು. ಓಕೆ, ಸೊ ಲೆಟ್ ಅಸ್ ಟೇಕ್ ಅ ಫಂಕ್ಷನ್. ಓಕೆ, ಸೊ ಲೆಟ್ ಅಸ್ ಟೇಕ್ ಅ ಫಂಕ್ಷನ್. ಯಾವ ಫಂಕ್ಷನ್ನ ತಗೊಳ್ಳೋಣ ನಾವೀಗ ಅಂದರೆ y is equal to sin x. ಓಕೆ, ಇವಾಗ y is equal to sin x ಅಂತ ಫಂಕ್ಷನ್ನ ತಗೊಂಡ್ಮೇಲೆ ಈ ಫಂಕ್ಷನಿಗೆ ಬೇಸಿಕಲಿ ಡೊಮೈನು ರೇಂಜ್ ಎರಡೂ ಇರುತ್ತೆ. ಸೊ ಡೊಮೈನ್ ಆ್ಯಂಡ್ ರೇಂಜ್ ಬರೆದಿದ್ದೀನಿ. ಸೊ ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಅಲ್ಲಿ ಹಾಗೆ ಬರ್ದಿದ್ರೆ ಇಲ್ಲಿ ಹೀಗೆ ಬರ್ದಿದ್ರೆ ಎರಡೂ ಕೂಡ ಒಂದೇ ಸ್ಟೂಡೆಂಟ್ಸ್. ಬೋತ್ ಆರ್ ದಿ ಒನ್ ಆ್ಯಂಡ್ ದ ಸೇಮ್. ಬಟ್ ಓಕೆ, ನಾನು ಈ ಥರ ಬರ್ದಿದ್ದೀನಿ ಅಷ್ಟೇ, ನೋ ಪ್ರಾಬ್ಲಮ್. ನೀವು ಅದೇ ಥರ ನೀವು ನೋಡಿ, ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಿದ್ರು ಅದಕ್ಕೆ ಸ್ಟಿಕ್ ಆಗಿ, ಇದು ತಪ್ಪಲ್ಲ, ದಿಸ್ ಇಸ್ ಅನದರ್ ವೇ ಟು ರೆಪ್ರೆಸೆಂಟ್ ಅಷ್ಟೇ. ಓಕೆ, ಫೈನ್, ಆಲ್ ರೈಟ್. ಸೊ ಇವಾಗ ಡೊಮೈನ್ ರೇಂಜ್ ಬಂದಿದೆ ಸೈನಿಗೆ. ಇಲ್ಲಿ ನೋಡಿ ಈಗ, ಸೊ ಸೈನಿನ ಗ್ರಾಫು ಈ ರೀತಿ ಇರುತ್ತೆ. ದಿಸ್ ಇಸ್ ಆರ್ ಸೈನ್ ಗ್ರಾಫ್. ಸೈನ್ 0 ಇಸ್ 0. ಸೈನ್ 0 ಅಂದರೆ ಎಷ್ಟು? 0. ಓಕೆ, ಸೈನ್ 0 ಇಸ್ 0. ಸೊ ಸೈನ್ ಗ್ರಾಫ್ ಬಂದಿದೆ. ನಾನೇನು ಹೇಳಿದೆ? ಇವಾಗ ಈ ಸೈನ್ ಗ್ರಾಫು ಇನ್ವರ್ಟೇಬಲ್ ಆಗಬೇಕಂದ್ರೆ 1-1 ಆಗಿರಬೇಕು, ಆನ್ ಟುನೂ ಆಗಿರಬೇಕು. ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ ಸಿಂಪಲ್ ಆಗಿ. ಸೈನ್ 0 0. ಓಕೆ, ಸೈನ್ 0 0. ಸೈನ್ ಪೈ ಕೂಡ 0 ಆಗ್ತಾ ಇದೆ. ಸೈನ್ ಪೈ ಕೂಡ 0 ಆಗ್ತಾ ಇದೆ. ದಿಸ್ ಇಸ್ ಸೈನ್ ಪೈ ಇದು. ಓಕೆ, ಸೊ ಇದನ್ನು ಬರಿಬೇಕಂದ್ರೆ ಪೈ ಕಾಮ 0 ಅಂತ ಬರೆಯೋಣ ನಾನು. ಪೈ ಕಾಮ 0. ಇದೇನಿದು? 0 ಕಾಮ 0. ಸೊ ನಾವು ಇದನ್ನ ಇವಾಗ ಮ್ಯಾಪ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ? ಸಿ, ದಿಸ್ ಇಸ್ ಡೊಮೈನ್. ಡೊಮೈನಲ್ಲಿ ಏನಿದೆ? 0 ಇದೆ, ಪೈ ಇದೆ. ರೇಂಜಲ್ಲಿ ಏನಿದೆ? ರೇಂಜಲ್ಲಿ 0 ಇದೆ. 0 ಇಂದ 0ಗೆ, ಪೈ ಇಂದ 0ಗೆ. ಇಸ್ ದಿಸ್ ಅ ಫಂಕ್ಷನ್? Yes, this is a function. But is it a 1-1 function? No, it is not a 1-1 function. 1-1 function idu alla. This is not 1-1.
ಸರ್ ಹಾಗಾದರೆ 1 1 ಹೇಗಿರುತ್ತೆ ನೋಡೋದಕ್ಕೆ? 1 1 ಹೇಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಎ ಬಿ ಅಂದ್ಕೊಳ್ಳಿ, ಇಲ್ಲಿ ಎಕ್ಸ್ ಮತ್ತು ವೈ ಅಂದ್ಕೊಳ್ಳಿ. ಒಂದು ಎಕ್ಸ್ ಎಲಿಮೆಂಟಿಗೆ ಒಂದು ವೈ ಎಲಿಮೆಂಟು, ಒಂದು ಎಕ್ಸ್ ಎಲಿಮೆಂಟಿಗೆ ಒಂದು ವೈ ಎಲಿಮೆಂಟ್. 1 1 ಫಂಕ್ಷನ್ನು ಈ ರೀತಿ ಇರುತ್ತೆ ನೋಡೋದಕ್ಕೆ. ಒಂದು ಎಕ್ಸ್ ಎಲಿಮೆಂಟಿಗೆ ಒಂದು ವೈ, ಒಂದು ಎಕ್ಸ್ ಎಲಿಮೆಂಟಿಗೆ ಒಂದು ವೈ. ಓಕೆ, ಇದು 1 1 ಫಂಕ್ಷನಾ? ಇದು 1 1 ಫಂಕ್ಷನ್ ಅಲ್ಲ. ಯಾಕೆ? ಎರಡು ಎಕ್ಸ್ ಎಲಿಮೆಂಟ್ಗೆ 1 ವೈ ಬರ್ತಾ ಇದೆ. ದಿಸ್ ಈಸ್ ಅ ಫಂಕ್ಷನ್. ಇದು ಫಂಕ್ಷನ್ನೇ ನೋಡಿ. ದಿಸ್ ಇಸ್ ಆಲ್ಸೋ ಅ ಫಂಕ್ಷನ್. ಎಫ್ ಟಿಕ್ ಅಂತ ಹಾಕೋಣ. ಇಟ್ ಈಸ್ ಅ ಫಂಕ್ಷನ್. ಇಟ್ ಈಸ್ ಅ ಫಂಕ್ಷನ್. ದಿಸ್ ಈಸ್ ನಾಟ್ ಅ 1 1 ಫಂಕ್ಷನ್. ದಿಸ್ ಈಸ್ ಅ 1 1 ಫಂಕ್ಷನ್ ಆಲ್ಸೋ. 1 1 ಫಂಕ್ಷನ್ ಅಂದರೆ ಈ ರೀತಿ ಇರಬೇಕು. ಇವಾಗ ನೀವು ಸೈನ್ ಗ್ರಾಫ್ನ ನೋಡಿದ್ರೆ, ಸೈನ್ ಗ್ರಾಫ್ನ ನೋಡಿ. 0, 0 0 ಇದೆ. ಎಕ್ಸ್ 0 ಆದಾಗ ವೈ 0 ಆಗ್ತಾ ಇದೆ. ಓಕೆ. ಎಕ್ಸ್ ಪೈ ಆದಾಗಲೂ ವೈ 0 ಆಗ್ತಾ ಇದೆ. ಓಕೆ. ಇಲ್ಲಿ ನೋಡಿ, ಎಕ್ಸ್ 2 ಪೈ ಆದಾಗ ಕೂಡ ವೈ 0 ಆಗ್ತಾ ಇದೆ. ಎಕ್ಸ್ 3 ಪೈ ಆದಾಗೂ ಕೂಡ ವೈ 0 ಆಗ್ತಾ ಇದೆ. ಎಕ್ಸ್ 4 ಪೈ ಆದಾಗ ಕೂಡ ವೈ 0 ಆಗ್ತಾ ಇದೆ. ಸೊ ಅಂದರೆ 2 ಪೈ 0ಗೆ ಮ್ಯಾಪು, 3 ಪೈ 0ಗೆ ಮ್ಯಾಪು, 4 ಪೈ 0ಗೆ ಮ್ಯಾಪು. 1 1 ಫಂಕ್ಷನ್ ಇದು? ಆಬ್ವಿಯಸ್ಲಿ ಇದು 1 1 ಫಂಕ್ಷನ್ ಅಲ್ಲ. ರೈಟ್? ಇದು 1 1 ಫಂಕ್ಷನ್ ಅಲ್ಲ. ಸೊ ಇದು 1 1 ಫಂಕ್ಷನ್ ಅಲ್ಲ ಅಂದಮೇಲೆ ಇದಕ್ಕೆ ಇನ್ವರ್ಸೇ ಇರಲ್ಲ. ಯಾಕೆ ಹೇಳಿ? ಇನ್ವರ್ಟೇಬಲ್ ಫಂಕ್ಷನ್ ಅಥವಾ ಇನ್ವರ್ಸ್ ತೆಗಿಬೇಕಂದ್ರೆ ಒಂದು ಫಂಕ್ಷನ್ಗೆ ಆ ಫಂಕ್ಷನ್ ಎರಡು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಒಂದು, ಅದು 1 1 ಆಗಿರಬೇಕು. ಎರಡನೇದು, ಅದು ಆನ್ಟೋ ಆಗಿರಬೇಕು. ಇಲ್ಲಿ ಫಸ್ಟ್ ಕಂಡೀಷನ್ನೇ ಫೇಲ್ ಆಗೋಯ್ತಲ್ಲ. ಫಸ್ಟ್ ಕಂಡೀಷನ್ನೇ ಫೇಲ್ ಇಲ್ಲಿ. ಹಾಗಾದ್ರೆ ಏನು? ದಿಸ್ ಕ್ಯಾನ್ ನಾಟ್ ಬಿ ಇನ್ವರ್ಟೇಬಲ್. ಮತ್ತೆ ನಾವು ಓದ್ತಾ ಇರೋ ಪಾಠದ ಹೆಸರೇನು? ನಾವು ಓದ್ತಾ ಇರೋ ಪಾಠದ ಹೆಸರು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಹೇಗೆ ಸರ್ ಇದು? ಫನಿ ಆಗಿಲ್ಲ ಇದು ಒಂಥರ? ಸೊ ನಮಗೆ ಗೊತ್ತಿದೆ, ಗ್ರಾಫ್ನ ನೋಡಿಬಿಟ್ಟು ಹಿಂದ್ಗಡೆ 11th ಕ್ಲಾಸಲ್ಲಿ 12th ಕ್ಲಾಸಲ್ಲಿ ಓದಿರೋದು ನೋಡ್ಬಿಟ್ಟು ನಮ್ಗೆ ಏನು ಅರ್ಥ ಆಗಿದೆ? ಒಂದು ಫಂಕ್ಷನ್ ಇನ್ವರ್ಸ್ ಆಗಬೇಕಂದ್ರೆ ಅದು 1 1 ಮತ್ತು ಆನ್ ಟು ಎರಡೂ ಆಗಿರಬೇಕು. ಅಕಸ್ಮಾತ್ ಇವೆರಡರಲ್ಲಿ ಒಂದಾಗಿಲ್ಲ ಅಂದ್ರೂ ಆ ಫಂಕ್ಷನ್ಗೆ ನಾವು ಇನ್ವರ್ಸ್ ತೆಗೆಯೋಕ್ಕಾಗಲ್ಲ. ಇದನ್ನು ನಾವು ಓದಿದ್ದೀವಿ, ಮ್ಯಾಥಮೆಟಿಕ್ಸಲ್ಲಿ ನಾವು ಓದಿದ್ದೀವಿ. ಅದನ್ನು ಓದ್ಬಿಟ್ಟು ಈ ಚಾಪ್ಟರ್ಗೆ ಬಂದಾಗ ನಾವು ಸೈನ್ ಗ್ರಾಫ್ನ ನೋಡ್ತೀವಿ. ಸೈನ್ ಗ್ರಾಫ್ನ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಇದು 1 1 ಅಲ್ಲ ಅಂತ. ಇದು 1 1 ಅಲ್ಲ ಅಂದರೆ ಇದಕ್ಕೆ ನಾವು ಇನ್ವರ್ಸ್ ತೆಗಿಯೋಕೆ ಆಗಲ್ಲ. ಇವಾಗ ಇದಕ್ಕೆ ನಾವು ಇನ್ವರ್ಸ್ ತೆಗಿಯೋಕೆ ಆಗಲ್ಲ ಅಂದರೆ ಮತ್ತೆ ಈ ಪಾಠನ ಯಾಕೆ ಓದ್ತಾ ಇದ್ದೀವಿ ನಾವು? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪಾಠನ ಯಾಕೆ ಓದ್ತಾ ಇದ್ದೀವಿ? ಇನ್ವರ್ಸೇ ಇಲ್ಲ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪಾಠ ಯಾಕೆ ಓದ್ತಾ ಇದ್ದೀವಿ? ರೈಟ್? ಯೋಚನೆ ಮಾಡುವಂಥ ಸಂಗತಿ. ಈ ಥರ ಪರಿಸ್ಥಿತಿ ಬಂದಾಗ ನೋಡಿ, ಇನ್ವರ್ಟೇಬಲ್ ಆಗಲ್ಲ ಅಂತ ಗೊತ್ತಿದೆ. ಇವಾಗ ನಾವು ಇನ್ವರ್ಸ್ನ ಓದ್ತಾ ಇದ್ದೀವಿ. ಏನು ಮಾಡಿದ್ರು? ಅಂಥದ್ದೇನು ಮಾಡಿದ್ರು ಇವರು? ತಿಳ್ಕೊಳ್ಳೋಣ, ಅದನ್ನು ತಿಳ್ಕೊಳ್ಳೋಣ ಮುಂದೆ. ಓಕೆ, ಬಟ್ ಇಲ್ಲಿ ನೋಡಿ. ಓಕೆ, ಅಂಥದ್ದು ಏನು ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು 0 ದಸ್ತೆ ತೋರಿಸಿದ್ನಲ್ವಾ? ಇವಾಗ ಇಲ್ಲಿ ನೋಡಿ, ಒಂದು ಲೈನ ತಗೊಳ್ಳಿ. ಪಿಂಕ್ ಲೈನ್ ಕಾಣಿಸ್ತಾ ಇದೆಯಾ? ಆ ಪಿಂಕ್ ಲೈನ್ನ ಕೋಆರ್ಡಿನೇಟ್ಸ್ ನೋಡಿ. ನಾನು ಮಾರ್ಕ್ ಮಾಡಿಲ್ಲ ಅದನ್ನು, ದಟ್ ಇಸ್ ಮಾರ್ಕ್ ಬೈ ದ ಕಂಪ್ಯೂಟರ್. ಎಕ್ಸು 3.55311 ಆದಾಗ ವೈ ಏನಾಗ್ತಾ ಇದೆ? -0.4. ಓಕೆ, ಒಂದು ಎಕ್ಸಿಂದ ಒಂದು ವೈಗೆ ಹೋಗಿದೆ, ಫೈನ್. ಇಲ್ಲಿ ನೋಡಿ, 5.87167 ಆದಾಗ ಕೂಡ ವೈ -0.4. ಮತ್ತೆ ಇದು 1 1 ಅಲ್ಲ. ಹಾಗಾದರೆ ನಾವು ಇವಾಗ ಇಲ್ಲೊಂದು ಲೈನ್ನ ಡ್ರಾ ಮಾಡ್ಬೋದಲ್ವಾ? ನೋಡಿ, ಇಲ್ಲಿ ಈ ಥರ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಬೋದು. ಡ್ರಾ ಮಾಡಿಬಿಟ್ಟು ನೋಡ್ಬೋದಾ? ಸಿ, ಇದು x1, ಇದಕ್ಕೆ y ವ್ಯಾಲ್ಯೂ ಏನಿರುತ್ತೆ y ಅಂದ್ಕೊಳ್ಳಿ. ಇದೇನಾಗುತ್ತೆ? ದಿಸ್ ಇಸ್ x2, y ವ್ಯಾಲ್ಯೂ ಮತ್ತು y ಇರುತ್ತೆ. ಇದೇನಿದು? ದಿಸ್ ಇಸ್ x3, ಇದಕ್ಕೆ y ವ್ಯಾಲ್ಯೂ y ಇರುತ್ತೆ. ದಿಸ್ ಇಸ್ x4, y ವ್ಯಾಲ್ಯೂ y ಇರುತ್ತೆ. ಇದು ಕೂಡ 1 1 ಅಲ್ಲ. ಈ ಥರ ಎಷ್ಟು ಲೈನ್ಸ್ನ ಡ್ರಾ ಮಾಡ್ಬೋದು ನಾನು? ಈ ಥರದೊಂದು ಲೈನ್ ಡ್ರಾ ಮಾಡ್ಬೋದು, ಈ ಥರದೊಂದು ಲೈನ್ ಡ್ರಾ ಮಾಡ್ಬೋದು, ಈ ಥರದೊಂದು ಲೈನ್ ಡ್ರಾ ಮಾಡ್ಬೋದು. ಎಲ್ಲ ಕಡೆ ಪ್ರೂವ್ ಮಾಡ್ಬೋದು ದಿಸ್ ಇಸ್ ನಾಟ್ 1 1 ಅಂತ ಅಲ್ವಾ? ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ತಾನೆ? ನೋಡಿ, ಈ ಎಕ್ಸ್ ಬೇರೆ, ಇದು x2, ಬಟ್ y ಸೇಮ್ ಆಗಿದೆಯಾ? -0.4. ಅದೇ ಸೇಮ್ ಸ್ಟ್ರೇಟ್ ಲೈನಿಗೆ ಬಂದಾಗ ಇಲ್ಲೂ ಕೂಡ y 0.4 ಇರುತ್ತೆ, -0.4 ಇರುತ್ತೆ. ಬಟ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಕರೆಕ್ಟ್? ಎಕ್ಸ್ಚೇಂಜ್ ಆಗ್ತದೆ. ಅದೇ ರೀತಿ ಇಲ್ಲೂ ಕೂಡ ಆಗ್ತಾ ಇರೋದು. ಸೊ ಇಲ್ಲಿ ನಾನು ಹೇಳ್ತಾ ಇರುವಂಥ ಪಾಯಿಂಟ್ ಏನಪ್ಪ ಅಂದರೆ, ವಿ ಕ್ಯಾನ್ ಕ್ಲಿಯರ್ಲಿ ಟೆಲ್ ದಟ್ sin x is not invertible. sin x is not invertible. ದೆನ್ ನಾವು ಯಾಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಓದ್ತಾ ಇದ್ದೀವಿ? ಇನ್ವರ್ಟೇಬಲ್ ಅಲ್ಲ ಅಂದಮೇಲೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾವು ಏನಕ್ಕೆ ಓದ್ತಾ ಇದ್ದೀವಿ? ಕರೆಕ್ಟ್ ಅಲ್ವಾ? ಹೌದಲ್ವಾ?
ಅದಕ್ಕೆ ನಾನು ಹೇಳಿದ್ದು ಈ ಚಾಪ್ಟರ್ ಸ್ವಲ್ಪ ಫನ್ನಿ ಆಗಿದೆ ಅಂತ. ಆಲ್ ರೈಟ್, ಓಕೆ, ಇದು ಸೈನಿನ ಕತೆ ಆಯಿತು. ಹೇಳೋಕ್ಕಾಗಲ್ಲ, ಇನ್ನು ಆರು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದ್ದಾವೆ, ಒಂದು ಹೋಯ್ತು. ಮೇ ಬಿ ಇನ್ನು 5 ನೋಡೋಣ, ಅದು ಮೇ ಬಿ ಅದ್ರ ಬಗ್ಗೆ ಓದ್ಬೋದೇನೋ ಅಲ್ವಾ, ನೋಡೋಣ ಒಂದ್ಸತಿ. ಫೈನ್. ಸೊ ಸೈನ್ ಆಗಿದೆ. ನೆಕ್ಸ್ಟ್ ನಾವು ಹೋಗೋಣ ಕಾಸ್. ಸೊ ಕಾಸಿನ ರೇಂಜ್ ಮತ್ತು ಡೊಮೈನ್ ಈ ರೀತಿ ಇದೆ, ಕಾಸಿನ ಡಯಾಗ್ರಾಮ್ ಈ ರೀತಿ ಇದೆ. ಸೊ ಮತ್ತೆ ನೀವು ನೋಡ್ಬೋದು ಕಾಸಿಗೆ x1, 0, x2, 0, x3, 0. ಕಾಸಿನ ಗ್ರಾಫ್ ನೋಡಿದ್ರೆ ಹೇಳ್ಬೋದು ದಿಸ್ ಇಸ್ ನಾಟ್ ಅ 1-1 ಫಂಕ್ಷನ್. ರೈಟ್, ಇದು 1-1 ಫಂಕ್ಷನ್ ಅಲ್ಲ. ಕರೆಕ್ಟ್ ಅಲ್ವಾ? ಎಸ್, ಇದು 1-1 ಫಂಕ್ಷನ್ ಅಲ್ಲ. ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ, ಲೈನ್ನ ಡ್ರಾ ಮಾಡೋಣ. ಇಲ್ಲಿ ನೋಡಿ, π/2 ಆದಾಗ 0, ಓಕೆ, 1 ಆಯಿತು. 3π/2 ಆದಾಗಲೂ 0 ಬರ್ತಾ ಇದೆ. ಇದನ್ನ ನಾವು ಆರೋ ಡಯಾಗ್ರಾಮ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತಿದೆ ಆರೋ ಡಯಾಗ್ರಾಮು ನೋಡಿ. ಇದು ಎಕ್ಸ್, ಇದು ನಮ್ಮ ವೈ. ಸೊ π/2, 3π/2, 5π/2, 1.98231, 4.30087, 8.2655. ಓಕೆ, 0 ಮೈನಸ್ 0.4. ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ. 1-1 ಇದು. ಇಸ್ ದಿಸ್ ಅ ಫಂಕ್ಷನ್? ಇಟ್ ಈಸ್ ಅ ಫಂಕ್ಷನ್. ಇಟ್ ಈಸ್ ಅ ಫಂಕ್ಷನ್. ಬಟ್ ಇಸ್ ದಿಸ್ ಅ 1-1 ಫಂಕ್ಷನ್? ಇಟ್ ಈಸ್ ನಾಟ್ ಅ 1-1 ಫಂಕ್ಷನ್. ಯಾಕಂದ್ರೆ ಒಂದು ಎಕ್ಸ್ ಎಲಿಮೆಂಟ್ಗೆ 1y ಇದ್ರೆ ಫೈನ್ ಸರ್, ಫೈನ್. ಬಟ್ ಇಲ್ಲಿ 3 ಎಕ್ಸ್ ಎಲಿಮೆಂಟ್ಗೆ ಒಂದೇ ಒಂದು y ಇದೆ, 3 ಎಕ್ಸ್ ಎಲಿಮೆಂಟ್ಗೆ ಒಂದೇ ಒಂದು y ಇದೆ. ಇದು 1-1 ಆಗಕ್ಕೆ ಸಾಧ್ಯನಾ? ಇಲ್ಲ, ಇದು 1-1 ಆಗೋದಿಲ್ಲ. ಇದು 1-1 ಆಗೋದಿಲ್ಲ ಅಂದಮೇಲೆ ಮತ್ತೆ ನಾವು ಕೇಳುವಂಥ ಪ್ರಶ್ನೆ ಏನು? ನಾವು ಯಾಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಓದ್ತಾ ಇದ್ದೀವಿ? ಇದು 1-1 ಆಗಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಇನ್ವರ್ಟೇಬಲ್. ಇದು ಇನ್ವರ್ಟೇಬಲ್ ಆಗ್ತಿಲ್ಲ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಯಾಕೆ ಓದ್ತಾ ಇದ್ದೀವಿ? ನೋಡೋಣ. 2 ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೆ ಆಗಿಲ್ಲ, ಇನ್ನು 4 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದ್ದಾವೆ, ಅದಕ್ಕಾದರೂ ಒಂದ್ಸತಿ ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಯಾವುದಿದೆ ನಮ್ಮ ಹತ್ರ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು? ಟ್ಯಾನ್ ಇದೆ. ಟ್ಯಾನಿನ ಡೊಮೈನ್ ಮತ್ತು ರೇಂಜ್ನ ಕೂಡ ಬರ್ತಿದ್ದೀವಿ. ಸೊ ಟ್ಯಾನಿಗೀಗ ಗ್ರಾಫ್ನ ಡ್ರಾ ಮಾಡಿ ಈ ರೀತಿ ಕಾಣಿಸುತ್ತೆ. ಸೇಮ್ ಥಿಂಗ್, x1 0, x2 0, x3 0, x4 0. 0 ಬಿಟ್ಟಾಕಿ. ಇಲ್ಲಿ ನೋಡಿ, -3.5221ಗೆ -0.4 ಬರ್ತಾ ಇದೆ. ಎಕ್ಸ್ ಇದಾದಾಗ ವೈ ಇದು ಬರ್ತಾ ಇದೆ, ಎಕ್ಸ್ ಇದಾದಾಗ ವೈ ಇದು ಬರ್ತಾ ಇದೆ, ಎಕ್ಸ್ ಇದಾದಾಗ ವೈ ಇದು ಬರ್ತಾ ಇದೆ, ಎಕ್ಸ್ ಇದಾದಾಗ ಅದು ಬಂದಿಲ್ಲ, ಅಲ್ಲಿ ವೈ 0.4 ಮತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂತಹ ಪಾಯಿಂಟ್ ಏನಪ್ಪ ಅಂದರೆ, ಬೇರೆ ಬೇರೆ ಎಕ್ಸ್ಗಳಿಗೆ ಒಂದೇ ವೈ ಬರ್ತಾ ಇದೆ. ದಿಸ್ ಇಸ್ ಅ ಫಂಕ್ಷನ್, 100% ಶ್ಯೂರ್, ನೋ ಡೌಟ್. ಬಟ್ ಇಟ್ ಈಸ್ ನಾಟ್ ಅ 1-1 ಫಂಕ್ಷನ್. ಓಕೆ, ಟ್ಯಾನ್ಗೂ 1-1 ಅಲ್ಲ ಅಂದರೆ ಟ್ಯಾನ್ ಕೂಡ ಇನ್ವರ್ಟೇಬಲ್ ಆಗಲ್ಲ. ನೆಕ್ಸ್ಟ್ 3 ನೋಡೋಣ. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಇರೋದು ನಮ್ಮ ಹತ್ರ ಕಾಟೆಕ್ಸ್. ಕಾಟೆಕ್ಸಿನ ಡೊಮೈನ್, ಕಾಟೆಕ್ಸಿನ ಗ್ರಾಫ್. ಮತ್ತೆ ನೋಡಿ ಇಲ್ಲಿ -1.19029ಗೆ -0.4, 1.9513ಗೆ -0.4, 5.0929ಗೆ -0.4, ಹಾಗೆ 8.23449ಗೂ ಕೂಡ -0.4. ಬೇರೆ ಬೇರೆ ಎಕ್ಸ್ಗಳಿಗೆ ಒಂದೇ ವೈ ಬರ್ತಾ ಇದೆ. ಇಸ್ ದಿಸ್ ಅ ಫಂಕ್ಷನ್? ಎಸ್, ಇಟ್ ಇಸ್ ಅ ಫಂಕ್ಷನ್. ಇಸ್ ದಿಸ್ ಅ 1-1 ಫಂಕ್ಷನ್? ಇಟ್ ಇಸ್ ನಾಟ್ ಅ 1-1 ಫಂಕ್ಷನ್. ಗಾನ್. ಕಾಟೆಕ್ಸ್ ಕೂಡ ಹೋಯ್ತು. ಇನ್ನೂ 2 ಇದಾವೆ, ನೋಡೋಣ ಅದೇನಾದರೂ ಬರುತ್ತಾ ಅಂತ. ಸೊ ಸೀಕೆಂಟ್ ಎಕ್ಸಿನ ಡೊಮೈನ್ ಮತ್ತೆ ರೇಂಜು. ಸೀಕೆಂಟ್ ಎಕ್ಸಿನ ಗ್ರಾಫ್ ಈ ರೀತಿ ಕಾಣಿಸುತ್ತೆ. ಸೀಕೆಂಟ್ ಎಕ್ಸಿನ ಗ್ರಾಫ್ನ ಒಂದ್ಸತಿ ನೋಡಿ, ನಾನೇನೋ ಹೇಳಲ್ಲ, ನೀವೇ ಹೇಳಿ ಇದು 1-1 ಹೌದೋ ಅಲ್ವೋ. ಓಕೆ, ಸೊ ಸ್ಟೂಡೆಂಟ್ಸ್ ಈ ಗ್ರಾಫ್ನ ನೋಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಸ್ ದಿಸ್ ಅ 1-1 ಗ್ರಾಫ್ ಆರ್ ನಾಟ್ ಅ 1-1 ಗ್ರಾಫ್? ಸೊ ಏನಂತ ಕಮೆಂಟ್ ಮಾಡ್ಬೇಕು ಹೇಳಿ. ಸೀಕೆಂಟ್ ಎಕ್ಸ್ ಇಸ್, ನಿಮ್ಮ ಆನ್ಸರ್ನ ಬರೀರಿ, ಬಿಕಾಸ್ ಕಾರಣ ಕೂಡ ಬರೀರಿ. ಕಾರಣ ಬರೆದ್ಬಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ನನಗೆ ತಿಳಿಸಿ ವೆದರ್ ಸೀಕೆಂಟ್ ಎಕ್ಸ್ ಇಸ್ ಅ 1-1 ಆರ್ ನಾಟ್. ಎಸ್ ಅಂದರೆ ಬಿಕಾಸ್ ರೀಸನ್ನ ಬರೀರಿ, ನೋ ಅಂದರೂ ಕೂಡ ನಿಮ್ಮ ರೀಸನ್ನ ಬರೀರಿ. ಓಕೆ, ಸೊ ಇದೊಂದು ಗ್ರಾಫ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಐ ವಾಂಟ್ ಯುವರ್ ಕಮೆಂಟ್ಸ್, ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಹೇಳ್ದಂಗೆ ಸ್ಟೂಡೆಂಟ್ಸ್ ಏನಂದರೆ
ನಾನು ಹೇಳ್ಕೊಡೋದು ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ಬಟ್ ನನಗೆ ಗೊತ್ತಾಗಬೇಕದು. ಸೊ ಗೆಸ್ಸಿಂಗಿಗೂ ನೋಯಿಂಗಿಗೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ನಾನು ಜಸ್ಟ್ ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಹೇಳ್ಕೊಡೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ. ಬಟ್ ನೀವು ನನಗೆ ಕನ್ಫರ್ಮೇಷನ್ ಕೊಟ್ಟಾಗ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕಂತ ಅನಿಸುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಓಕೆ, ಡು ನಾಟ್ ಮಿಸ್. ನೆಕ್ಸ್ಟ್, y is equal to cosecant x, ಡೊಮೈನ್ ಮತ್ತು ರೇಂಜ್ ಈ ರೀತಿ ಇದೆ. ಸೊ ಇಲ್ಲೊಂದು ಚಿಕ್ಕ ಕನೆಕ್ಷನ್ ಇತ್ತು ಹಿಂದಿನ ಸ್ಲೈಡಲ್ಲಿ, ಸೊ ಅದು ಎಲ್ಲ ಕಡೆಯೂ ಹಾಗೆ ಬರ್ತಾ ಇದೆ. ಸೊ ದಿಸ್ ಇಸ್ -1. ಓಕೆ, ಅದೊಂದು -1 ಆಗಿತ್ತು, ದಟ್ಸ್ ಆಲ್. ಅದನ್ನು ಹೊರತುಪಡಿಸಿ ನೆಕ್ಸ್ಟು ಇಲ್ಲೂ ಕೂಡ ದಿಸ್ ಇಸ್ ಅ ಮೈನಸ್, ಇದು -1 ಆಗುತ್ತೆ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ಓಕೆ, ಕೊಸಿಕೆಂಟ್ ಎಕ್ಸ್ಗೆ ನಾವು ಗ್ರಾಫ್ನ ನೋಡೋಣ. ಸೊ ಕೊಸಿಕೆಂಟ್ ಎಕ್ಸಿನ ಗ್ರಾಫ್ ನೋಡಿದ್ರೆ ಈ ರೀತಿ ಬರ್ತಾ ಇದೆ. ಈ ಗ್ರಾಫಲ್ಲಿ ಇನ್ನೂ ದೊಡ್ಡ ಮಜಾ ಇದೆ. ಏನು ಹೇಳಿ ಮಜಾ? ಈ ಹಾರಿಜಾಂಟಲ್ ಲೈನ್ ಹಾಕಿದಾಗ ಇದು ಎಲ್ಲೂ ಇಂಟರ್ಸೆಕ್ಟ್ ಆಗ್ತಿಲ್ಲ. ಈ ಲೈನು ಇಲ್ಲೆಷ್ಟು ಇಂಟರ್ಸೆಕ್ಟ್ ಆಗ್ತಿದೆ? 2.33984ಗೆ 2.7 ಬರ್ತಾ ಇದೆ ಅಷ್ಟೇ. ಆಮೇಲೆ ಇದೆಲ್ಲೂ ಇಂಟರ್ಸೆಕ್ಟ್ ಆಗೋದಿಲ್ಲ, ಹೀಗೆ ಹೋಗ್ತಾನೆ ಇರುತ್ತೆ ಅದು. ಓಕೆ, ಹೀಗೆ ಹೋಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಿದಾಗ ಇದು ನೋಡಿ ಮಜಾ. -3ಗೆ 5.94335, ಅದೇ -3ಗೆ 3.48143. ವಿಚ್ ಟೈಪ್ ಆಫ್ ಫಂಕ್ಷನ್ ಇಸ್ ದಿಸ್? ಯಾವ ಫಂಕ್ಷನ್ ಇದು? ಒಂದೇ ಒಂದು ಎಕ್ಸ್ ಎಲಿಮೆಂಟ್ಗೆ ಅಂದರೆ -3 -3, ಒಂದು ಎಕ್ಸ್ ಎಲಿಮೆಂಟ್ಗೆ 2 y ಎಲಿಮೆಂಟ್ಗಳು ಹೋಗ್ತಾ ಇದ್ದೇವೆ. ಇಸ್ ದಿಸ್ ಅ ಫಂಕ್ಷನ್? ದಿಸ್ ಇಸ್ ನಾಟ್ ಅ ಫಂಕ್ಷನ್ ಎಟ್ ಆಲ್. ಇದು ಫಂಕ್ಷನ್ನೇ ಅಲ್ಲ, ಇದು ಫಂಕ್ಷನ್ನೇ ಅಲ್ಲ. ಸೊ ಇದು ಫಂಕ್ಷನ್ನೇ ಅಲ್ಲ ಅಂದಮೇಲೆ ಇನ್ವರ್ಸ್ ಫಂಕ್ಷನ್ ಹೆಂಗಾಗತ್ತೆ ಇದು, ಅಲ್ವಾ? ಸೊ ಇದಕ್ಕಿಂತ ಮುಂಚೆ ನೋಡಿದ್ದು ಇಟ್ ಈಸ್ ಅ ಫಂಕ್ಷನ್ ಬಟ್ ಇಟ್ ಈಸ್ ನಾಟ್ ಅ 1-1 ಫಂಕ್ಷನ್. ಸೊ 1-1 ಅಲ್ಲಂದ್ರೆ ಇನ್ವರ್ಸ್ ಆಗಲ್ಲ, ಆ ಥರ ಇತ್ತು. ಬಟ್ ನಾವು ಯಾವಾಗ ಕೋಸಿಕೆಂಟ್ ನೋಡ್ತೀವೋ ಈ ಕೋಸಿಕೆಂಟ್ ಫಂಕ್ಷನ್ನೇ ಅಲ್ಲ, ಅಲ್ವಾ? ಈ ಕೋಸಿಕೆಂಟ್ ಫಂಕ್ಷನ್ನೇ ಅಲ್ಲ, ಮತ್ತು ಇನ್ವರ್ಸ್ ಹೇಗೆ ಬರುತ್ತೆ ಇದಕ್ಕೆ? ಕರೆಕ್ಟ್. ಓಕೆ, ಸೊ ಏನು ಅರ್ಥ ಆಯ್ತು ನಿಮ್ಗೆ ಇಲ್ಲಿವರೆಗೂ? ಏನು ಅರ್ಥ ಆಯ್ತು ನಿಮ್ಗೆ ಇಲ್ಲಿವರೆಗೂ? ಈಗ ಎಲ್ಲ ಗ್ರಾಫ್ಗಳನ್ನು ಹಾಕಿದ್ದೀನಿ ಒಂದೇ ಪ್ಲೇಸಲ್ಲಿ. ಸೈನ್ 1-1 ಅಲ್ಲ, ಕಾಸ್ 1-1 ಅಲ್ಲ, ಟ್ಯಾನ್ 1-1 ಅಲ್ಲ, ಕಾಟ್ 1-1 ಅಲ್ಲ. ಇದು ನೀವು ಕಮೆಂಟ್ ಮಾಡ್ತೀರಾ, ಮತ್ತು ಇದು ಫಂಕ್ಷನ್ನೇ ಅಲ್ಲ. ಸೊ ಹೀಗಿರಬೇಕಾದ್ರೆ ನಮ್ಮ ಟ್ರಿಗ್ನೋಮೆಟ್ರಿಕ್ ಗ್ರಾಫ್ಗಳು, ಸೊ ನಮಗೆ ಇದರಿಂದ ಏನು ಅರ್ಥ ಆಯಿತು ಸ್ಟೂಡೆಂಟ್ಸ್? ನಮ್ಗೆ ಇದರಿಂದ ಏನು ಅರ್ಥ ಆಗಿದೆ ಅಂದರೆ, ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೂಡ ನಾವು ಇನ್ವರ್ಸ್ ತೆಗೆಯೋಕೆ ಆಗಲ್ಲ. ಇದೇ ನಮ್ಮ ಫೈನಲ್ ಕನ್ಕ್ಲೂಷನ್. ಹಾಗಾದರೆ ಈ ಪಾಠದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಮತ್ತೆ ಇನ್ವರ್ಸ್ ತೆಗೆಯೋಕ್ಕಾಗಲ್ಲ ಗೊತ್ತಾಯಿತು. ಯಾಕೆ? ಬಿಕಾಸ್ ಇಟ್ ಇಸ್ ನಾಟ್ 1-1. ಸಿಂಪಲ್. ಸೊ ಇನ್ವರ್ಸ್ ತೆಗೆಯೋಕ್ಕಾಗಲ್ಲ ಗೊತ್ತಾಯಿತು. ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ನಾವು ಯೋಚನೆ ಮಾಡಬೇಕು. ಸೊ ಈಗ ಅರ್ಥ ಆಯ್ತಲ್ವ, ಇದು ಯಾವುದು 1-1 ಅಲ್ಲ, ಇನ್ವರ್ಟೇಬಲ್ ಆಗಲ್ಲ. ಸೊ ಇವಾಗ ನಾವೇನು ಮಾಡೋಣ? ಒಂದು ಸಮರಿ ನೋಡೋಣ. ಸೊ ಇದು ಗ್ರಾಫಿಕಲ್ ಸಮರಿ ನಾವು ನೋಡಿರೋದು. ನೆಕ್ಸ್ಟ್ ನೋಡಿ ಇವಾಗ. ಸೊ ಡೊಮೈನ್ ಆ್ಯಂಡ್ ರೇಂಜು. ಓಕೆ, ಸೊ ಸೈನ್ ಅನ್ನು ತಗೊಂಡಾಗ ದಿಸ್ ಇಸ್ ದ ಡೊಮೈನ್, ಇದು ಡೊಮೈನ್. ಓಕೆ, ಕಲರ್ ನೋಡಿ, ದಿಸ್ ಇಸ್ ಡೊಮೈನ್ ಆ್ಯಂಡ್ ದಿಸ್ ಇಸ್ ರೇಂಜ್. ಸೈನ್ದು ಡೊಮೈನ್ ಆ್ಯಂಡ್ ರೇಂಜ್, ಕಾಸ್ ಡೊಮೈನ್ ಆ್ಯಂಡ್ ರೇಂಜ್, ಟ್ಯಾನ್, ಕಾಟ್, ಸೀಕೆಂಟ್, ಕೊಸೀಕೆಂಟ್. ರೈಟ್? ಸೊ ಇದರ ಗ್ರಾಫ್ಗಳನ್ನ ನೋಡಿದಾಗ ನಮಗೆ ಏನನ್ನಿಸ್ತು? ಇಷ್ಟು ಗ್ರಾಫ್ಗಳಿಗೆ ಅಂದರೆ ಸೈನಿಂದ ಹಿಡಿದು ಸೀಕೆಂಟ್ವರೆಗೂ ಇಟ್ ಈಸ್ ನಾಟ್ ಅ 1-1 ಫಂಕ್ಷನ್, ಅಲ್ವಾ? ಇಟ್ ಈಸ್ ನಾಟ್ ಅ 1-1 ಫಂಕ್ಷನ್. ಅದೇ ಕೊಸಿಕೆಂಟಿಗೆ ನೋಡಿದ್ರೆ ಕೊಸಿಕೆಂಟ್ ಈಸ್ ಆ್ಯಕ್ಚುಲಿ ಅ ರಿಲೇಷನ್, ಇಟ್ ಈಸ್ ನಾಟ್ ಇವನ್ ಅ ಫಂಕ್ಷನ್. ಸೊ ಈಗ ನಾವೇನು ಮಾಡ್ಬೋದು? ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಏನಂತ? ಇಟ್ ಈಸ್ ನಾಟ್ ಇನ್ವರ್ಟೇಬಲ್, ಇದು ಇನ್ವರ್ಟೇಬಲ್ ಅಲ್ಲ ಅಂತ ಕನ್ಕ್ಲೂಷನ್ಗೆ ಬರ್ಬೋದು. ಇವಾಗ ಇದು ಇನ್ವರ್ಟೇಬಲ್ ಅಲ್ಲ ಅಂದರೆ ಮತ್ತೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಏನಕ್ಕೆ ಓದ್ತಾ ಇದ್ದೀವಿ? ರೈಟ್, ಯಾಕೆ ಓದ್ತಾ ಇದ್ದೀವಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನು? ಇವಾಗ ನಮಗೆ ಗೊತ್ತಾಯಿತು ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ನಾವು ಇನ್ವರ್ಸ್ ತೆಗೆಯೋಕ್ಕಾಗಲ್ಲ, ಇದು ಇನ್ವರ್ಟೇಬಲ್ ಅಲ್ಲ ಅಂತ ನಮಗೆ ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ರೈಟ್? ಸೊ ಇದೇ ಪರಿಸ್ಥಿತಿ, ಇದೇ ಸಿಚುವೇಶನು ನಮ್ಮ ಮ್ಯಾಥಮೆಟಿಷಿಯನ್ಸಿನ ಮುಂದೆ ಬಂದಾಗ ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಿದ್ದು, ಯಾವ ರೀತಿ ಈ ನಾಟ್ ಇನ್ವರ್ಟೇಬಲ್ ಫಂಕ್ಷನ್ಸ್ನ ಇನ್ವರ್ಟ್ ಮಾಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಹೇಗೆ ಕಂಡುಹಿಡಿದ್ರು, ಹೇಗೆ ಓದಿದ್ರು ಅನ್ನೋದೇ ಈ ಪಾಠದಲ್ಲಿರೋದು. ರೈಟ್? ಸೊ ಅರ್ಥ ಮಾಡ್ಕೊಳ್ಳಿ, ಮ್ಯಾಥಮೆಟಿಕಲ್ ರೂಲ್ ಇದೆ, ಮ್ಯಾಥಮೆಟಿಕಲ್ ಡಿಫೈನ್ ಆಗಿದೆ ಮ್ಯಾಥಮೆಟಿಕ್ಸಲ್ಲಿ. ಏನಂತ? ಒಂದು ಫಂಕ್ಷನ್ 1-1 ಮತ್ತು ಆನ್ ಟು ಇಲ್ಲ ಅಂದರೆ ಅದರ ಇನ್ವರ್ಸ್ ತೆಗೆಯೋಕೆ ಆಗಲ್ಲ ಅಷ್ಟೇ. ಬಟ್
ಇವಾಗ ಇಲ್ಲಿ 1 1 ಇಲ್ಲ, ಹೌದು ಇದು ರಿಲೇಷನ್ನು. ಇವಾಗ ಇಂಥ ಒಂದು ಪರಿಸ್ಥಿತಿನ ಇನ್ವರ್ಸ್ ಮಾಡೋದು ಹೇಗೆ ಮಾಡಿದ್ರು ಮ್ಯಾಥಮೆಟಿಷಿಯನ್ಸು? ಇದು ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ. ಸೊ ಆ್ಯಕ್ಚುಲಿ ಏನು ಮಾಡಿದ್ರು ನಮ್ಮ ಮ್ಯಾಥಮೆಟಿಷಿಯನ್ಸ್? ಏನೋ ಮಾಡಿದ್ದಾರೆ, ಏನೋ ಮಾಡಿದ್ದಕ್ಕೆ ನಮ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇವತ್ತು ಕಾಣಿಸ್ತಾ ಇದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಓದ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಪಾಯಿಂಟ್ನ ಹೇಳಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ಪಾಠ ಬರೀ 7 ಮಾರ್ಕಿಗೆ ಬರುತ್ತೆ, ಸೆಕೆಂಡ್ ಪಿ ಯು ಸಿಗೆ ಯೂಸ್ ಆಗುತ್ತೆ, ಜೀವನದಲ್ಲಿ ಬೇರೆ ಎಲ್ಲಿ ಯೂಸ್ ಆಗುತ್ತೆ ಯೋಚನೆ ಮಾಡಬೇಡಿ. ನೋಡಿ, ಇಂಥ ಪರಿಸ್ಥಿತಿ ಬಂದಾಗ, ಇದು 1 1 ಆಗಿರಲಿಲ್ಲ, ರಿಲೇಷನ್ ಆಗಿದೆ, ಇಂಥ ಪರಿಸ್ಥಿತಿ ಬಂದು ಇದು ಇನ್ವರ್ಟೇಬಲ್ ಅಲ್ಲ ಅಂತ ಗೊತ್ತಾದಾಗ ಎಂಥ ಪರಿಸ್ಥಿತಿ ಯೋಚನೆ ಮಾಡಿ, ಫೀಲ್ ಮಾಡಿ ಅದನ್ನು. ಜಸ್ಟ್ ಫೀಲ್ ದಟ್. ಇದು ಇನ್ವರ್ಟೇಬಲ್ ಆಗಲ್ಲ ಅಂತ ಗೊತ್ತಾಗಿದೆ, ನಾಟ್ ಇನ್ವರ್ಟೇಬಲ್. ಈ ನಾಟ್ ಇನ್ವರ್ಟೇಬಲ್ನ ಹೇಗೆ ಅವ್ರು ಇನ್ವರ್ಟೇಬಲ್ ಮಾಡಿದ್ರು? ಇದ್ರ ಹಿಂದ್ಗಡೆ ಇರೋ ಥಾಟ್ ಪ್ರೋಸೆಸ್ ಏನು ಯೋಚನೆ ಮಾಡಿದ್ರು ಅವರು ಅಂಥದ್ದು ಅಂತ ಇವಾಗ ನಾವು ಕೂಡ ನೋಡೋಣ ಬನ್ನಿ. ಓಕೆ ಸ್ಟೂಡೆಂಟ್ಸ್, ನೋಡಿ ಇವಾಗ ಸೈನ್ ಎಕ್ಸ್ ಗ್ರಾಫು ಈ ರೀತಿ ಬರ್ತಾ ಇದೆ ಅಲ್ವಾ? ಸೊ ಇವಾಗ ಈ ಗ್ರಾಫಿಗೆ ನಾವು ಒಂದು ಹಾರಿಸಾಂಟಲ್ ಲೈನ್ನ ತಗೊಂಡ್ರೆ ಏನಾಗ್ತಾ ಇದೆ ಗ್ರಾಫ್? ಆ್ಯಕ್ಚುಲಿ ಇದು ನಿಮ್ಗೆ ಆಲ್ರೆಡಿ ನಾನು ಅಲ್ಲೇ ತೋರಿಸಿದ್ದೀನಿ ಅಲ್ವಾ? ಸೊ ಬೇರೆ ಬೇರೆ ಎಕ್ಸ್ ವ್ಯಾಲ್ಯೂಗಳಿಗೆ ಸೇಮ್ ವೈ ವ್ಯಾಲ್ಯೂ ಬರ್ತಾ ಇದ್ದಾರೆ, ಅಂದರೆ ವಿಚ್ ಇಸ್ ಇಟ್ ಇಸ್ ನಾಟ್ 1 1. ಸೊ ಈ ಲೈನ ನಾನು ಮೇಲ್ಗಡೆ ಕಡೆ ತೊಗೊಂಡೋಗ್ಬೋದು. ನೋಡಿ ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗ್ತಾಯಿದೆ ಗ್ರಾಫ್ನ, ಮೋರ್ ದ್ಯಾನ್ 2 ಪಾಯಿಂಟ್ಸ್. ಸೊ ಈ ಗ್ರಾಫ್ ಇನ್ಫಿನೈಟ್, ಈ ಕಡೆನೂ ಇನ್ಫಿನೈಟ್ ಹೋಗ್ತಾ ಇದೆ, ಈ ಕಡೆನೂ ಇನ್ಫಿನೈಟ್ ಹೋಗ್ತಾ ಇದೆ. ಅಂದರೆ ಎಷ್ಟೊಂದು ಎಕ್ಸ್ ವ್ಯಾಲ್ಯೂಗಳಿಗೆ ಒಂದೇ ವೈ ವ್ಯಾಲ್ಯೂ ಬರ್ತಾ ಇದೆ, ಅಂದರೆ ಏನಿದ್ರ ಅರ್ಥ? ಇಟ್ ಇಸ್ ನಾಟ್ ಅ 1 1 ಫಂಕ್ಷನ್. ಇವಾಗ ಏನು ಯೋಚನೆ ಮಾಡಿದ್ರು ಅಂದರೆ ನಮ್ಮ ಮ್ಯಾಥಮೆಟಿಷಿಯನ್ಸು, ಈ ಗ್ರಾಫ್ ಹೀಗಿರೋದ ಬದಲು ಹೀಗಿಟ್ಕೊಂಡ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರು. ಹೀಗಿಟ್ಕೊಂಡಾಗ ಏನಾಗುತ್ತೆ ನೋಡಿ, ಮತ್ತೆ ಹಾರಿಸಾಂಟಲ್ ಲೈನ್ ಹಾಕಿದಾಗ ಈ ಲೈನು ಎಕ್ಸಾಕ್ಟಾಗಿ 1 ಪಾಯಿಂಟಿಗೆ ಮಾತ್ರ ಇಂಟರ್ಸೆಕ್ಟ್ ಆಗ್ತಿದೆ ಗ್ರಾಫಿಗೆ, ಬೇರೆ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿಲ್ಲ. ಹಾಗಾದರೆ ಇದರಿಂದ ಒಂದು ಕನ್ಕ್ಲೂಷನ್ಗೆ ಬಂದರು, ಸೈನ್ ಎಕ್ಸ್ ಗ್ರಾಫ್ನ ಹಾರಿಸಾಂಟಲ್ ಇಡೋ ಬದಲು ಈ ರೀತಿ ವರ್ಟಿಕಲ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ ಅ 1 1 ಫಂಕ್ಷನ್. ಬಟ್ ಇಲ್ಲೊಂದು ಪ್ರಾಬ್ಲಮ್ ಎದುರಾಯಿತು. ಏನಪ್ಪ ಅದು ಅಂತ ನೋಡಿದಾಗ, ಒಂದು ಇದು ಹಾರಿಸಾಂಟಲ್ ಲೈನ್ ನೋಡಿದ್ವಿ, ಇವಾಗ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿದಾಗ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಇಲ್ಲಿ ನೋಡಿ, ಈ ಎಕ್ಸ್ ವ್ಯಾಲ್ಯೂಗೆ ಏನಿದೆ -0.46ಗೆ 3.61959 ಅಂತ ಇದೆ, ಫೈನ್. ಇವಾಗ ಅದೇ ಎಕ್ಸ್ ವ್ಯಾಲ್ಯೂಗೆ -0.478 ಅಂತ ಇದೆ, ಅದೇ ಎಕ್ಸ್ ವ್ಯಾಲ್ಯೂಗೆ -2.6636 ಅಂತ ಇದೆ. ಸೊ ಇದರಿಂದ ಏನಾಯಿತು? ಇದು ಫಂಕ್ಷನ್ ಅಲ್ಲ, ಇಟ್ ಈಸ್ ಬಿಕಮಿಂಗ್ ಅ ರಿಲೇಷನ್. ಸೊ ಇವಾಗೇನು ಮತ್ತೆ 1 1 ಆಯಿತು, ಬಟ್ ಫಂಕ್ಷನ್ ಆಗ್ತಾಯಿಲ್ಲ, ಮತ್ತೆ ಇನ್ವರ್ಟೇಬಲ್ ಮಾಡೋಕ್ಕಾಗಲ್ಲ. ಮತ್ತೆ ಏನಾಯ್ತು ಇಲ್ಲಿ? ಮತ್ತೆ ಸ್ಟಕ್ ಆದರು. ಮತ್ತೆ ಏನು ಯೋಚನೆ ಮಾಡಿದ್ರು ಅವರು? ಮತ್ತೆ ಸೈನ್ ಎಕ್ಸ್ ಗ್ರಾಫ್ನ ತೊಗೊಂಡ್ರು. ಬಟ್ ಈ ಟೈಮು ಈ ಸೈನ್ ಎಕ್ಸ್ ಗ್ರಾಫಿಗೆ ಏನು ಮಾಡಿದ್ರು? ಇಷ್ಟು ಪಾರ್ಟ್ನ ಮಾತ್ರ ಕನ್ಸಿಡರ್ ಮಾಡಿದ್ರು. ಅಲ್ಲಿ ವೈಟ್ ಕಲರ್ ಪಾರ್ಟ್ ಬರ್ತಾ ಇದೆ ನೋಡಿ, ಇಷ್ಟು ಪಾರ್ಟ್ ಮಾತ್ರ ಕನ್ಸಿಡರ್ ಮಾಡಿದ್ರು. ಮತ್ತು ಮಿಕ್ಕಿದ ಪಾರ್ಟ್ನ ಏನು ಮಾಡಿಸಿದ್ರು? ಮಿಕ್ಕಿದ ಪಾರ್ಟ್ನ ಹೋಗಿಸ್ಬಿಟ್ರು. ಮಿಕ್ಕಿದ ಪಾರ್ಟ್ನ ಹೋಗಿಸೋದಾದಮೇಲೆ ಇವಾಗ ಅವರು ಒಂದು ಹಾರಿಸಾಂಟಲ್ ಲೈನ್ ತೊಗೊಂಡಾಗ ನೋಡಿ ಏನಾಗ್ತಾ ಇದೆ? ಇದು ಈ ಥರ ನೋಡಿದಾಗ ದಿಸ್ ಇಸ್ ಬಿಕಮಿಂಗ್ 1 1. ಓಕೆ, ಇದು 1 1 ಆಗ್ತಾ ಇದೆ. ಇವಾಗ ಇದೇ ಗ್ರಾಫ್ನ ಅವ್ರು ಮತ್ತೆ ಏನು ಮಾಡಿದ್ರು? ಇವಾಗ ಇದು ಹಾರಿಸಾಂಟಲ್ ಆಗಿದೆ ಅಲ್ವಾ? ನೋಡಿ ಹಾರಿಸಾಂಟಲ್ ಆಗಿದೆ ಅಂತ ಹೇಗೆ ಹೇಳ್ತಾ ಇದ್ದೀನಿ ನಾನು? ಬಿಕಾಸ್ ಈ ಸೈನ್ ಗ್ರಾಫ್ ಹಾರಿಸಾಂಟಲ್ ಆಗಿದೆ, ಈ ಥರ, ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಹಾರಿಸಾಂಟಲ್. ಸೊ ಇವಾಗ ಇದೇ ಗ್ರಾಫ್ನ ಅವ್ರು ಏನು ಮಾಡಿದ್ರು? ಇದನ್ನು ಉಲ್ಟಾ ಮಾಡ್ಕೊಂಡ್ರು. ಉಲ್ಟಾ ಅಂದರೆ ವೈ ಆಕ್ಸಿಸ್ ಮಾಡ್ಕೊಳ್ಳೋದು, ಅಂದರೆ ಈ ಥರ. ಓಕೆ, ಸೊ ಈ ಥರ ಹೇಗಿದು ವರ್ಟಿಕಲ್ ಆಯ್ತು? ಈಗ ನೋಡಿ ಕಂಟಿನ್ಯೂಷನ್ ಇದೆ, ಕರೆಕ್ಟ್? ಸೊ ಈ ಥರ ಮಾಡ್ಕೊಂಡಾಗ್ಲೂ ಮತ್ತೆ ಚೆಕ್ ಮಾಡಿದ್ರು ಈಗ ಅವರು, ಹಾರಿಸಾಂಟಲ್ ಲೈನ್ ಹಾಕ್ಕೊಂಡ್ರು, 1 1 ಆಗ್ತಾ ಇದೆ. ಮತ್ತು ವರ್ಟಿಕಲ್ ಲೈನ್ ಕೂಡ ಹಾಕ್ಕೊಂಡ್ರು, ಇದು ಕೂಡ ಇವಾಗ ಫಂಕ್ಷನ್ನೇ ಆಗ್ತಾಯಿದೆ. ಸೊ ಎರಡು ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಲೈನ್ಗಳು ಗ್ರಾಫ್ನ ಎಕ್ಸಾಕ್ಟಾಗಿ 1 ಪಾಯಿಂಟಲ್ಲಿ ಮಾತ್ರ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಸೊ ಈ ಥರ ಆದಾಗ ಏನಾಗ್ತಾ ಇದೆ ನಮಗೆ? ಇವಾಗ ನಮಗೇನು ಬರುತ್ತೆ? ಸೈನ್ ಇನ್ವರ್ಸ್ ಎಕ್ಸಿನ ಡೊಮೈನ್ ಬರುತ್ತೆ ಮತ್ತು ರೇಂಜ್ ಬರುತ್ತೆ. ಸೊ ಸೈನ್ ಇನ್ವರ್ಸ್ ಎಕ್ಸಿನ ಡೊಮೈನ್ ಮತ್ತು ರೇಂಜ್ ಯಾವ ರೀತಿ ಇದೆ? ಈ ರೀತಿ ಇದೆ. ಸೊ ಡೊಮೈನ್ ಬಂದು -1 ಇಂದ 1, ಹಾಗೆ ರೇಂಜ್ ಬಂದ್ಬಿಟ್ಟು -π/2 to π/2. ಕ್ಲಿಯರ್? ಓಕೆ, ನೆಕ್ಸ್ಟ್ ಈಗ ನಾವು ಕಾಸ್ ಎಕ್ಸ್ ಗ್ರಾಫಿಗೆ ಹೋಗೋಣ. ಸೊ ಕಾಸ್ ಎಕ್ಸ್ ಗ್ರಾಫ್ನ ತೊಗೊಂಡಾಗಲೂ ಸೇಮ್ ಥಿಂಗ್. ಸೊ ಹಾರಿಸಾಂಟಲ್ ಲೈನ್ ಹಾಕಿದ್ರು, ಟೆಸ್ಟ್ ಮಾಡಿದ್ರು, ಎಷ್ಟೊಂದು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಇಲ್ಲಿ 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 ಇಲ್ಲಿ, ಬೇರೆ ಬೇರೆ ಎಕ್ಸ್ ವ್ಯಾಲ್ಯೂಗಳಿಗೆ ಸೇಮ್ ವೈ ವ್ಯಾಲ್ಯೂ. ಹಾಗಾದರೆ ದಿಸ್ ಇಸ್ ನಾಟ್ ಅ 1 1. ಸೊ ಮತ್ತೇನು ಮಾಡಿದ್ರು? ಈ ಗ್ರಾಫ್ನ ಹೀಗೆ ಬೇಡ, ವರ್ಟಿಕಲ್ ಆಗಿ ತೊಗೊಳ್ಳೋಣ ಅಂತ ತೊಗೊಂಡ್ಬಿಟ್ಟು ಇವಾಗ 1 1ಗೆ ಈ ಥರ ಚೆಕ್ ಮಾಡೋಕೆ ಹೋದ್ರೆ ಏನಾಗ್ತಾ ಇದೆ? ಇಟ್ ಇಸ್ ಬಿಕಮಿಂಗ್ ಅ 1 1. ಅಂದರೆ ಈ ಹಾರಿಸಾಂಟಲ್ ಲೈನ್ ಕರೆಕ್ಟಾಗಿ ಒಂದೇ ಒಂದು ಪಾಯಿಂಟ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಸೊ 1 1 ಆಗ್ತಾ ಇದೆ. ಇವಾಗ ಇದನ್ನು ಫಂಕ್ಷನ್ ಹೌದು ಅಲ್ವ ಅಂತ ಚೆಕ್ ಮಾಡೋದಕ್ಕೆ ವರ್ಟಿಕಲ್ ಲೈನ್ ತೊಗೊಂಡಾಗ ಏನಾಗ್ತಿದೆ? ಸೇಮ್ ಸೈನಲ್ಲಿ ಏನಾಗಿತ್ತು ಅದೇ ಆಗ್ತಾಯಿದೆ ನೋಡಿ. ಎಕ್ಸ್ 0.7 ಆದಾಗ ವೈ 0.7954 ಆಗ್ತಾಯಿದೆ, ಎಕ್ಸ್ 0.7 ಆದಾಗ ವೈ -0.7954 ಆಗ್ತಿದೆ. ಒಂದೇ ಎಕ್ಸ್ ವ್ಯಾಲ್ಯೂಗೆ ಬೇರೆ ಬೇರೆ ವೈ ವ್ಯಾಲ್ಯೂಗಳು ಬರ್ತಾ ಇದ್ದಾವೆ. ಹಾಗಾದರೆ ದಿಸ್ ಇಸ್ ನಾಟ್ ಅ ಫಂಕ್ಷನ್. ಸೊ ಮತ್ತೆ ಏನು ಮಾಡಿದ್ರು? ಈಗ ಅವರು
ಸೇಮ್ ಥಿಂಗ್ ವಾಟ್ ದೇ ಡಿಡ್ ಫಾರ್ ಸೈನ್ ಎಕ್ಸ್. ಸೊ ಕಾಸ್ ಎಕ್ಸ್ ಗ್ರಾಫ್ನ ತೊಗೊಂಡ್ರು. ಈ ಕಾಸ್ ಎಕ್ಸ್ ಗ್ರಾಫಲ್ಲಿ ಸರ್ಟನ್ ಅಂದರೆ ಇಷ್ಟನ್ನು ಮಾತ್ರ ತೊಗೊಂಡ್ರು, ಈ ಪೋರ್ಷನ್ನ ಮಾತ್ರ ತೊಗೊಂಡ್ರು. ಈ ಪೋರ್ಷನ್ನ ತೊಗೊಂಡು ಬೇರೆ ಕಾಸ್ ಎಕ್ಸ್ ಗ್ರಾಫ್ನ ಹೋಗಿಸಿದ್ರು. ಇವಾಗ ಇದಕ್ಕೆ ನಾವು 1 ಚೆಕ್ ಮಾಡಿದ್ರೆ ಏನಾಗ್ತಾ ಇದೆ, ಈ ಹಾರಿಜಾಂಟಲ್ ಲೈನು ಎಕ್ಸಾಕ್ಟ್ಲಿ 1 ಪಾಯಿಂಟಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತಾ ಇದೆ ಥ್ರೂ ಔಟ್. ಸೊ ಇದೇನಾಯ್ತು, ಈಗ ಈ ಥರ ತೊಗೊಂಡಾಗ 1 ಆಯಿತು. ಸೊ ಈ ಹಾರಿಜಾಂಟಲ್ ಲೈನ್ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದಲ್ವ, ಹಾಗಾದರೆ 1 ಆಯ್ತು ಈಗ. ಸೊ ಇವಾಗ ಆನ್ ಟೂನು ಆಗಬೇಕು. ಆನ್ ಟು ಆಗಬೇಕಂದ್ರೆ ಅದನ್ನು ಫ್ಲಿಪ್ ಮಾಡಬೇಕು. ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ವರ್ಟಿಕಲ್ ಕಾಸ್ ಎಕ್ಸ್ ಗ್ರಾಫು. ಅದರಲ್ಲಿ ಈ ಬ್ಲೂ ಕಲರ್ ಪೋರ್ಷನ್ನ ಮಾತ್ರ ತೊಗೊಂಡಿದ್ದಾರೆ, ರೈಟ್. ಸೊ ಇಲ್ಲಿ ಇವಾಗ ನಾವು ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಿಬಿಟ್ಟು, ಸೊ ಈ ಆರೆಂಜ್ ಕಲರ್ನ ಹೋಗ್ಸೋಣ, ಅವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇವಾಗ ಇಲ್ಲಿ ನಾವು ಒಂದು ವರ್ಟಿಕಲ್ ಲೈನ್ನ ತೊಗೊಂಡು ಆನ್ ಟು ಆಗ್ತಿದೆ ಅಂತ ನೋಡಿದಾಗ ದಿಸ್ ಇಸ್ ಬಿಕಮಿಂಗ್ ಆನ್ ಟುನೂ ಆಗ್ತಾ ಇದೆ, ಹಾಗೆ ಇದು 1 ಕೂಡ ಆಗ್ತಾ ಇದೆ. ಅಂದರೆ ಎರಡು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಗಳು ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಗ್ರಾಫ್ಗಳಿಗೆ. ಸೊ ಹಾಗಾಗಿ ಈ ಕಾಸ್ ಇನ್ವರ್ಸಿನ ಡೊಮೈನ್ನ ನಾವು ಯಾವ ರೀತಿ ಬರಿಬೋದು ಅಂತ ಹೇಳಿದೆ ಅಂತಂದರೆ ಈ ರೀತಿ ಬರಿಬೋದು ನೋಡಿ. ಸೊ ಇದರ ಡೊಮೈನ್ ಏನಾಗುತ್ತೆ, ಈ ಪಾಯಿಂಟ್ ಇಲ್ಲಿ ಬರ್ತಾ ಇದೆ, ಕರೆಕ್ಟ್. ವಾಟ್ ಇಸ್ ದಟ್ ಪಾಯಿಂಟ್? -1, π. ಓಕೆ, -1ನಿಂದ ಎಲ್ಲಿವರೆಗೂ ಬರ್ತಾ ಇದೆ, ಇದು 1, 0, ರೈಟ್. ಸೊ ಇದು ಅದರ ಡೊಮೈನ್ ಆಗುತ್ತೆ. -1ನಿಂದ 1ಗೆ ಡೊಮೈನ್ ಆಗುತ್ತೆ. ಅದೇ ರೀತಿ ಏನಾಗ್ತಾ ಇದೆ, 0 to πಗೆ ಏನಾಗ್ತಾ ಇದೆ, 0 to π ಇದರ ರೇಂಜ್ ಆಗ್ತಾ ಇದೆ. ಸೊ ಇದು ದಿಸ್ ಇಸ್ ಫಾರ್ ಕಾಸ್ ಇನ್ವರ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟು y = tan x. ನೋಡಿ, ಗ್ರಾಫ್ ಈಗ ಈ ರೀತಿ ಬರ್ತಾ ಇದೆ ಗ್ರಾಫ್, ಕರೆಕ್ಟ್. ಸೊ ಗ್ರಾಫ್ ಈ ರೀತಿ ಬರ್ತಾ ಇದೆ ಅಲ್ವಾ. ಸೊ ಮತ್ತೆ ಇಲ್ಲಿ ಇವಾಗ ನಾವು ಈ ಥರ ಒಂದು ಹಾರಿಜಾಂಟಲ್ ಲೈನ್ ತೊಗೊಂಡಾಗ ಏನಾಗುತ್ತೆ, ಈ ಹಾರಿಜಾಂಟಲ್ ಲೈನ್ನ ನಾವು ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ತೊಗೊಂಡಾಗ ನೋಡಿ, ಈ ಎಲ್ಲ ಪಾಯಿಂಟ್ಸಲ್ಲಿ ಏನಾಗ್ತಿದೆ, ಇಂಟರ್ಸೆಕ್ಟ್ ಆಗ್ತಾಯಿದೆ ಲೈನು. ಅಂದರೆ ಇಂಟರ್ಸೆಕ್ಟ್ ಆಗ್ತಿದೆ ಅಂದರೆ ಏನು, ಮತ್ತೆ ಇಲ್ಲಿ ನೋಡಿ, ಇಲ್ಲಿ -5.15ಗೆ 2.13, -2ಗೆ 2.13, -1.13ಗೂ 2.13, 4.27ಗೂ 2.13. ಸೇಮ್ ಇಲ್ಲೇನಾಗ್ತಾ ಇದೆ, 1 ಫಂಕ್ಷನ್ ಆಗ್ತಾ ಇಲ್ಲ. ಸೊ ಏನು ಮಾಡಿದ್ರು ನಮ್ಮ ಮ್ಯಾಥಮೆಟಿಷಿಯನ್ಸು, ಇವಾಗ ಇದನ್ನು ಸೊ ಈ ರೀತಿ ಇತ್ತಲ್ವ ಗ್ರಾಫು, ಈ ರೀತಿ ಟರ್ನ್ ಮಾಡ್ಕೊಂಡ್ರು ಅದನ್ನು. ಓಕೆ, ಟರ್ನ್ ಮಾಡ್ಕೊಂಡಾಗ ಮತ್ತೆ ಇವಾಗ ಹಾರಿಜಾಂಟಲ್ ಲೈನ್ ತೊಗೊಂಡು ನೋಡಿದಾಗ, ಚೆಕ್ ಮಾಡಿದಾಗ ಏನಾಗ್ತಿದೆ, ಎಕ್ಸಾಕ್ಟಾಗಿ ಆ ಲೈನ್ನ ನೋಡಿ, ಈ ಗ್ರೇ ಡಾಟ್, ಇಲ್ಲೊಂದು ಗ್ರೇ ಡಾಟ್ ಬರೋದು ಅಬ್ಸರ್ವ್ ಮಾಡಿ. ಈ ಹಾರಿಜಾಂಟಲ್ ಲೈನು ಈ ಗ್ರಾಫ್ ಎಕ್ಸಾಕ್ಟಾಗಿ 1 ಪಾಯಿಂಟಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತಿದೆ. ನೋಡಿ, ಆ ಗ್ರೇ ಡಾಟ್ ನೋಡಿ, ಕಾಣಿಸುತ್ತೆ ನಿಮಗೆ. ಓಕೆ, ಗ್ರೇ ಡಾಟ್ ಕಾಣಿಸ್ತಾ ಇಲ್ಲ, ಬಟ್ ನೀವು ಇಂಟರ್ಸೆಕ್ಟ್ ಆಗ್ತಿರೋದು ನೋಡಿ, ಎಕ್ಸಾಕ್ಟ್ಲಿ 1 ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗ್ತಿದೆ. ಅದರ ಅರ್ಥ ಇಟ್ ಈಸ್ ಅ 1 ಫಂಕ್ಷನ್ ಅಂತ. ಓಕೆ, ಅದೇ ಇವಾಗ ಒಂದು ವರ್ಟಿಕಲ್ ಲೈನ್ ತೊಗೊಂಡು ನೋಡಿದಾಗ ಇಲ್ಲಿ ನೋಡಿ, 2 ಪಾಯಿಂಟ್, ಅಂದರೆ ಇವಾಗ ಈ ಪಾಯಿಂಟ್ಸ್ನ ತೋರಿಸ್ತಿದೆ ನೋಡಿ. ಎಕ್ಸು -2.93 ಆದಾಗ 1.8997. ಓಕೆ, ಅದೇ ಎಕ್ಸು ಸೇಮ್ ಎಕ್ಸ್ ವ್ಯಾಲ್ಯೂ -2.93 ಆದಾಗ -1.2419. ಇದೇನಾಗ್ತಿದೆ, ಮತ್ತು ಇದು ಫಂಕ್ಷನ್ ಆಗ್ತಾ ಇಲ್ಲ. ಸೊ ಏನು ಮಾಡಿದ್ರು ನಮ್ಮವರು, ಈ ಮಧ್ಯದಲ್ಲಿರೋ ಗ್ರಾಫ್ನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಈಗ. ಓಕೆ, ಮಧ್ಯದಲ್ಲಿರೋ ಗ್ರಾಫ್ನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಈ ಮೇಲ್ಗಡೆ ಕೆಳಗಡೆ ಗ್ರಾಫ್ನ ಏನು ಮಾಡಿದ್ದಾರೆ, ದೇ ಹ್ಯಾವ್ ನೆಗ್ಲೆಕ್ಟೆಡ್ ಇಟ್. ಫೈನ್. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ನಮಗೆ ಮಧ್ಯದಲ್ಲಿರೋ ಗ್ರಾಫು ಬೋತ್ 1 ಆಗುತ್ತೆ, ಆನ್ ಟೂನೂ ಆಗುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ನಾವು ರೇಂಜು ಮತ್ತು ಡೊಮೈನ್ನ ಬರಿಬೇಕಂದ್ರೆ ನೋಡಿ, ರೇಂಜ್ ಏನಾಗುತ್ತೆ, ಆಲ್ ದ ಎಕ್ಸ್ ವ್ಯಾಲ್ಯೂಸ್ ತಾನೆ. ಇದು ನೋಡಿ, ದೀಸ್ ಆರ್ ಆಲ್ ದ ಎಕ್ಸ್ ವ್ಯಾಲ್ಯೂಸ್. -2.77 ಫಸ್ಟಲ್ಲಿ ಬರ್ತಿದೆ ನೋಡಿ, ಇದು ಬರ್ತಾ ಇದೆಲ್ಲ ಫಸ್ಟಲ್ಲಿ, ದಟ್ ಈಸ್ ಆಲ್ ಎಕ್ಸ್ ವ್ಯಾಲ್ಯೂಸ್. ಸೊ ಎಕ್ಸ್ ವ್ಯಾಲ್ಯೂಸ್ ಇಸ್ ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಅದೇ ಇವಾಗ ನಾವು ರೇಂಜ್ ಹೇಳಬೇಕಂದ್ರೆ ಏನು ಮಾಡಬೇಕು, ಟ್ಯಾನ್ ಅಂದರೆ ಏನು, ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಅಲ್ವಾ. ಸೊ ಇವಾಗ ಕಾಸ್ನ ತೊಗೊಳ್ಳಿ, ಕಾಸ್ನ ತೊಗೊಂಡ ಕಾಸ್ ಇನ್ವರ್ಸ್ ಗ್ರಾಫ್ ಇದು, ದಿಸ್ ಇಸ್ ಕಾಸ್ ಇನ್ವರ್ಸ್ ಗ್ರಾಫ್, ಆಲ್ ರೈಟ್. ಸೊ ಇದನ್ನು ತೊಗೊಂಡಾಗ ರೇಂಜ್ ಎಲ್ಲಿಂದ ಎಲ್ಲಿವರೆಗೂ ಬರ್ತಾ ಇದೆ ನೋಡಿ, -π/2 to π/2. ಸೊ ನಾನು ಹೇಳ್ದಂಗೆ ಮಧ್ಯದಲ್ಲಿರೋದು ಅಷ್ಟೇ ನಾವು ಕನ್ಸಿಡರ್ ಮಾಡಿದ್ದೀವಿ. ಯಾಕೆ, ನಾವು ಇನ್ವರ್ಸ್ನ ಓದಬೇಕು, ರೈಟ್. ಸೊ ಹಾಗಾದರೆ ಮೇಲ್ಗಡೆ ಕೆಳಗಡೆ ನಾವು ಬಿಡ್ತಾ ಇದ್ದೀವಿ. ಸೊ ಈಗ ನಮ್ಗೆ ಬರ್ತಾ ಇರೋದೇನು, -π/2 to π/2. ಸೊ ಇದು ನಮ್ಮ ಟ್ಯಾನ್ ಇನ್ವರ್ಸಿನ ರೇಂಜ್ ಆಗುತ್ತೆ. ಯಾವುದು, -π/2 to π/2. ಅದೇ ನಮ್ಮ ಡೊಮೈನ್ ಏನಾಗುತ್ತೆ, ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಕ್ಲಿಯರ್? ಓಕೆ, ಇದು ಟ್ಯಾನ್ ಇನ್ವರ್ಸಿನ ಬಗ್ಗೆ. ನೆಕ್ಸ್ಟ್ ನಾವು ಇವಾಗ ಟ್ಯಾನ್ ಆಯಿತು, ಕಾಟ್ ಇನ್ವರ್ಸಿನ ಬಗ್ಗೆ ನೋಡೋಣ. ಸೊ ಮತ್ತೆ ಕಾಟ್ ಇನ್ವರ್ಸ್ ಅಂದರೆ y = cot x. ಸೊ ಇದು ನಮ್ಮ ನಾರ್ಮಲ್ ಫಂಕ್ಷನ್. ಇದಕ್ಕೆ ಮತ್ತೆ ನಾವು ಒಂದು ಹಾರಿಜಾಂಟಲ್ ಲೈನ್ನ ತೊಗೊಂಡ್ರೆ ಏನಾಗ್ತಾ ಇದೆ, ಸೊ ಬೇರೆ ಬೇರೆ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಅದೇ ಕತೆ. ಸೊ ಇಟ್ ಇಸ್ ನಾಟ್ ಅ 1 ಫಂಕ್ಷನ್, ಯಾಕಂದರೆ ಬೇರೆ ಬೇರೆ ಎಕ್ಸ್ ವ್ಯಾಲ್ಯೂಗಳಿಗೆ ಸೇಮ್ y ವ್ಯಾಲ್ಯೂ ಬರ್ತಾ ಇದೆ. ಸೊ ಇಟ್ಸ್ ನಾಟ್ ಅ 1 ಫಂಕ್ಷನ್. ಸೊ ನಮ್ಮ ಮ್ಯಾಥಮೆಟಿಷಿಯನ್ಸ್ ಏನು ಮಾಡಿದ್ರು, ಇವಾಗ ಅವರು ಇದನ್ನು ಈ ರೀತಿ ಹಾಕ್ಕೊಂಡ್ರು. ಈ ರೀತಿ ಹಾಕ್ಕೊಂಡು
ಮತ್ತೆ ಇವಾಗ ಹಾರಿಸಾಂಟಲ್ ಲೈನ್ನ ತೊಗೊಂಡ್ರೆ ನೋಡಿ ಅದು ಎಕ್ಸಾಕ್ಟ್ಲಿ ಗ್ರಾಫಿಗೆ ಬರೀ 1 ಪಾಯಿಂಟಲ್ಲಿ ಮಾತ್ರ ಟಚ್ ಆಗ್ತಿದೆ. ಆ ಗ್ರೇ ಡಾಟ್ ಕಾಣಿಸ್ತಾ ಇದೆಯಾ ಇವಾಗ? ಆ ಗ್ರೇ ಡಾಟ್ ಎಕ್ಸಾಕ್ಟ್ಲಿ 1 ಪಾಯಿಂಟಿಗೆ ಮಾತ್ರ ಟಚ್ ಆಗ್ತಿದೆ. ಹಾಗಾದರೆ ಏನಾಯ್ತು ಇದು? ದಿಸ್ ಇಸ್ ಬಿಕಮ್ ಅ 1 ಫಂಕ್ಷನ್. ಸೊ 1 ಸರಿ ಹೋಯಿತು. ಬಟ್ ಇವಾಗ ಇದು ಫಂಕ್ಷನ್ ಅಂತ ನೋಡೋಕೆ ಹಾರಿಸಾಂಟಲ್ ವರ್ಟಿಕಲ್ ಲೈನ್ನ ತೊಗೊಂಡಾಗ ಏನಾಗ್ತಾ ಇದೆ? ಸೇಮ್ ಟ್ಯಾನಲ್ಲಿ ಏನು ನೋಡಿದ್ವು ಅದೇ ಆಗ್ತಾ ಇದೆ. ನೋಡಿ ಬೇರೆ ಬೇರೆ ಸೇಮ್ ಎಕ್ಸ್ ವ್ಯಾಲ್ಯೂಗೆ -2.93 -2.93ಗೆ 2.81 ಬರ್ತಾ ಇದೆ, -0.32 ಕೂಡ ಬರ್ತಾ ಇದೆ. ಹಾಗಾದರೆ ಇಟ್ ಇಸ್ ನಾಟ್ ಅ ಫಂಕ್ಷನ್. ಕ್ಲಿಯರ್? ಓಕೆ. ಸೊ ಇವಾಗ ಇದಕ್ಕೆ ರೇಂಜು ಮತ್ತು ಡೊಮೈನ್ನ ಡಿಫೈನ್ ಮಾಡೋದಕ್ಕೆ ಕಾಟ್ ಅಂದರೆ ಏನು? ಕಾಸ್ ಬೈ ಸೈನ್. ಸೊ ಇವಾಗ ನಾವು ಸೈನ್ ಇನ್ವರ್ಸಿನ ಗ್ರಾಫ್ನ ತೊಗೊಂಡು ಇವಾಗ ಇಲ್ಲಿ ನೋಡಿ. ಸೊ ಇವಾಗ ನಾವು ಇದರಲ್ಲಿ ನೋಡಿ ಇಲ್ಲೊಂದು ಕಾಟ್ ಗ್ರಾಫ್ ಇದೆ, ಇಲ್ಲೊಂದು ಕಾಟ್ ಗ್ರಾಫ್ ಇದೆ, ಕಾಟ್ ಗ್ರಾಫ್ ಕರೆಕ್ಟ್. ನಾವು ಈ ಎರಡನೇ ಕಾಟ್ ಗ್ರಾಫ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಇದು 0 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಎಂಡ್ ಆಗ್ತಾ ಇರೋದು ಎಲ್ಲಿಗೆ? ಇಟ್ ಈಸ್ ಎಂಡಿಂಗ್ ಆಟ್ ಪೈ. ಸೊ 0 to ಪೈ ಏನಾಗುತ್ತೆ? ನಮ್ಮ ರೇಂಜ್ ಆಗುತ್ತೆ. ಅದೇ ನಮ್ಮ ಡೊಮೈನ್ ಏನಾಗುತ್ತೆ? ಡೊಮೈನ್ ವಿಲ್ ಬಿ ದ ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಸೊ ಸ್ಟೂಡೆಂಟ್ಸ್ ಈ ಗ್ರಾಫ್ ಇಲ್ಲಿಗೆ ಎಂಡ್ ಆಗ್ತಾ ಇಲ್ಲ. ಓಕೆ. ಸೊ ನಾನು ಎಷ್ಟು ರೈಟಿಗೆ ಹೋಗ್ತೀನೋ ಅಲ್ಲಿವರೆಗೂ ಈ ಗ್ರಾಫ್ ಹೋಗ್ತಾನೆ ಇರುತ್ತೆ. ನೋಡಿ ಇಲ್ಲಿ ತೋರಿಸಿದ್ದೀನಿ ಒಂದು ಎಕ್ಸಾಂಪಲ್. ಸೊ ಇದು ಗ್ರಾಫ್ ಹೋಗ್ತಾನೆ ಇರುತ್ತೆ. ಈ ರೀತಿ ಕಾಣಿಸುತ್ತೆ ನೋಡಿ ಅದು. ಓಕೆ, ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ನಾನು ಆದರೆ. ಫೈನ್. ಸೊ ರೇಂಜ್ ಏನಾಯ್ತು ಇದಕ್ಕೆ? 0 to ಪೈ ಆಯಿತು. ಮತ್ತು ಡೊಮೈನ್ ಏನಾಯಿತು? ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಇದು ಕಾಟ್ಗಾಯಿತು. ನೆಕ್ಸ್ಟ್ ನಾವು ಇವಾಗ ಕಾಟ್ ಆಯಿತು, ಸೀಕೆಂಟಿಗೆ ಓದೋಣ. ಓಕೆ. ಸೊ y is equal to secant x ತೊಗೊಂಡಾಗ ಈ ರೀತಿ ಬರ್ತಾ ಇದೆ. ಮತ್ತೆ ಒಂದು ಹಾರಿಸಾಂಟಲ್ ಲೈನ್ನ ತೊಗೊಂಡ್ರೆ ಯಾವ ರೀತಿ ಬರುತ್ತೆ? ಅದು ಈ ರೀತಿ ಬರುತ್ತೆ. ಮತ್ತೆ ಇದು 1 ಆಗ್ತಾ ಇಲ್ಲ. ಯಾಕೆ ಹೇಳಿ? ಎರಡು ಬೇರೆ ಬೇರೆ ನೋಡಿ ಇಲ್ಲಿ x is equal to -1.20599, ಇಲ್ಲೂ ಅಷ್ಟೇ 1.20599 ಸೇಮ್ y ವ್ಯಾಲ್ಯೂಗಳು ಬರ್ತಾ ಇದ್ದಾವೆ. ಸೊ ಬೇರೆ ಬೇರೆ ಎಕ್ಸ್ ವ್ಯಾಲ್ಯೂಗಳಿಗೆ ಸೇಮ್ y ವ್ಯಾಲ್ಯೂ ಬರ್ತಾ ಇದೆ ಅಂದರೆ ದಿಸ್ ಇಸ್ ನಾಟ್ ಅ 1 ಫಂಕ್ಷನ್, ರೈಟ್? ಮತ್ತೆ ಏನು ಮಾಡಿದ್ರು ನಮ್ಮ ಮ್ಯಾಥಮೆಟಿಷಿಯನ್ಸ್? ಇದನ್ನು ಈ ರೀತಿ ಮಾಡ್ಕೊಂಡ್ರು, ಉಲ್ಟಾ ಮಾಡ್ಕೊಂಡ್ರು. ಒರಿಜಿನಲ್ ಗ್ರಾಫ್ನ ಹೋಗಿಸ್ಕೊಳ್ಳಿ. ಇವಾಗ ಹಾರಿಸಾಂಟಲ್ ಲೈನ್ನ ತೊಗೊಂಡ್ರೆ ಎಕ್ಸಾಕ್ಟ್ಲಿ 1 ಪಾಯಿಂಟಿಗೆ ಮಾತ್ರ ಏನಾಗುತ್ತೆ? ಅದು ಇಂಟರ್ಸೆಕ್ಟ್ ಆಗ್ತಿದೆ. ನೋಡಿ ಇಲ್ಲಿ ಆ ಗ್ರೇ ಡಾಟ್ ನೋಡಿ ನಿಮ್ಗೆ ಕಾಣಿಸುತ್ತಲ್ಲಿ, ಕರೆಕ್ಟ್? ಇವಾಗ ಇಲ್ಲಿಂದ ನೋಡಿ ಮತ್ತೆ ಗ್ರೇ ಡಾಟ್ ಕಾಣಿಸ್ತಾ ಇದೆ, ರೈಟ್? ಸೊ ಇವಾಗ 1 ಆಯಿತು. ಬಟ್ ವರ್ಟಿಕಲ್ ಲೈನ್ ತೊಗೊಂಡು ನೋಡಿದಾಗ ಏನಾಗುತ್ತೆ? ದಿಸ್ ವಿಲ್ ನಾಟ್ ಬಿಕಮ್ ಅ ಫಂಕ್ಷನ್ ಆಬ್ವಿಯಸ್ಲಿ, ಅಲ್ವಾ? ನೋಡಿ ಎರಡು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಸೀಕೆಂಟ್ ಅಂದರೆ ಏನು? 1/cos. ಸೊ ಇವಾಗ ಕಾಸ್ ಇನ್ವರ್ಸಿನ ಗ್ರಾಫ್ನ ತೊಗೊಂಡ್ರೆ ನಮಗೆ ಈ ರೀತಿ ಬರುತ್ತೆ, ರೈಟ್? ಓಕೆ. ಇಲ್ಲಿ ಅದಕ್ಕಿಂತ ಮುಂಚೆ ಈಗ ಸೀಕೆಂಟ್ ಇದು ನಾವು ನೋಡ್ತಾ ಇರೋದು ಸೀಕೆಂಟ್ ಇನ್ವರ್ಸಿನ ಗ್ರಾಫ್. ಈ ಸೀಕೆಂಟ್ ಇನ್ವರ್ಸ್ಗೀಗ ನಾವು ಡೊಮೈನ ನೋಡಕ್ಕೆ ಹೋದರೆ ನೋಡಿ, ಓಕೆ, ಡೊಮೈನ ನೋಡಕ್ಕೆ ಹೋದರೆ ಇಲ್ಲಿ ಒಂದು ಸೆಕೆಂಡ್, ಡೊಮೈನ ನೋಡಕ್ಕೆ ಹೋದರೆ -1ಗೆ ಇಲ್ಲಿದೆ. ಸೊ ದಿಸ್ ಇಸ್ -1, ಪೈ. 1ಗೂ ಕೂಡ ಇದೆ 1, 0 ಪೈ. ಬಟ್ ಈ -1 ಮತ್ತು 1 ನಡುವೆ ನಾವು ನೋಡ್ಕೊತ ಹೋದರೆ ಮೇಲ್ಗಡೆ ನೋಡಿ ನಮಗೆ ಯಾವ ಗ್ರಾಫ್ ಇಲ್ಲವೇ ಇಲ್ಲ. ಇದು -1. ಓಕೆ, ಇಲ್ಲಿ ನೋಡಿ ಇಲ್ಲೇ ತೋರಿಸುತ್ತೆ -1, 1. ಇವೆರಡರ ಮಧ್ಯದಲ್ಲಿ ಯಾವುದೇ ನಂಬರ್ ತೊಗೊಂಡೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 0.5 ತೊಗೊಂಡೆ ನಾನೀಗ. 0.5ಗೆ ಸೀಕೆಂಟ್ ಗ್ರಾಫ್ ಇದೆಯಾ? ನೀವು ಎಷ್ಟೇ ಮೇಲೆ ಹೋದರೂ ಸೀಕೆಂಟ್ ಗ್ರಾಫ್ ಬರಲ್ಲ 0.5ಗೆ. ಓಕೆ. ಸೊ ಹಾಗಾಗಿ ಇದರ ಡೊಮೈನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು? ದ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಸಿ, ಇಲ್ಲಿಂದ ಹಿಂದ್ಗಡೆ ಎಲ್ಲ ರಿಯಲ್ ನಂಬರ್ಗಳಿದ್ದಾವೆ. ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್ 1 ಇನ್ಕ್ಲೂಡ್ ಆಗಿದೆ. ಬಟ್ ಈ -1 ಮತ್ತು 1 ನಡುವೆ ಯಾವ ನಂಬರು ಇನ್ಕ್ಲೂಡ್ ಆಗಿಲ್ಲ. ಸೊ ಯಾವ ರೀತಿ ಬರಿಬೋದು ಇದನ್ನು? ಆರ್ ಮೈನಸ್ ಓಪನ್ ಇಂಟರ್ವಲ್ಸಲ್ಲಿ -1, 1 ಅಂದರೆ -1, 1 ಮಧ್ಯದಲ್ಲಿ ಯಾವುದೇ ನಂಬರ್ ತೊಗೊಂಡ್ರು ಅದಕ್ಕೆ ನಮಗೆ ಡೊಮೈನ್ ಆಗೋದಿಲ್ಲ. ಸೊ ದಟ್ ಈಸ್ ದ -1ಇಂದ 1 ನಡುವೆ ಯಾವುದೇ ಪಾಯಿಂಟ್ ತೊಗೊಂಡು ಅದಕ್ಕೆ ನಮ್ಗೆ ಸೀಕೆಂಟ್ ಗ್ರಾಫ್ ಬರೋದಿಲ್ಲ. ಸೊ ಹಾಗಾಗಿ ಡೊಮೈನ್ ಇಸ್ ಆರ್ ಮೈನಸ್ ಆಫ್ -1, 1 ಓಪನ್ ಇಂಟರ್ವಲ್ಸ್. ಇದು ಡೊಮೈನ್ ಫಾರ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೊ ಈಗ ರೇಂಜ್ನ ತೊಗೋಬೇಕಂದ್ರೆ ಸೀಕೆಂಟ್ ಅಂದರೆ ಏನು? 1/cos. ಓಕೆ, ಸೊ ಕಾಸ್ ಇನ್ವರ್ಸಿನ ಗ್ರಾಫ್ನ ತೊಗೊಳ್ಳೋಣ. ಸೊ ಗ್ರಾಸ್ ಇನ್ವರ್ಸಿನ ಗ್ರಾಫ್ನ ತೊಗೊಂಡಾಗ ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ 0 ಮತ್ತು ಎಂಡ್ ಆಗ್ತಿರೋದಲ್ಲಿ ಪೈಗೆ. ಓಕೆ, ಸೊ ದಿಸ್ ಇಸ್ ಕಾಸ್ ಇನ್ವರ್ಸಿನ ಡೊಮೈನ್. ಸೊ ಸೀಕೆಂಟ್ ಇನ್ವರ್ಸ್ಗೂ ಇದೇ ಡೊಮೈನು. ಏನಾಗ್ತಿದೆ? 0 to ಪೈ. ಬಟ್ ಈ π/2 ಹತ್ರ ಬಂದಾಗ ನಮಗೆ ಸೀಕೆಂಟಿನ ಗ್ರಾಫ್ ಸಿಗೋದಿಲ್ಲ. ಹೇಗದು ತೋರಿಸ್ತೀನಿ ನಿಮಗೆ. ಓಕೆ, ಸೊ ನೋಡಿ ಈ ಪಾಯಿಂಟ್ನ ನಾನು ಈ ಲೈನ್ನ ಕರೆಕ್ಟಾಗಿ π/2 ಇಟ್ಕೊಂಡಿದ್ದೀನಿ ಈಗ. ಓಕೆ, ಸೊ ಅದು ಎಕ್ಸಾಕ್ಟಾಗಿ ಬರಲ್ಲ, ಬಟ್ ರಫ್ಲಿ ಇಟ್ಕೋತೀನಿ. ಓಕೆ, ಈ ಥರ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಲೈನ್ನ ನೀವು ಹಾಗೆ ಎಷ್ಟೇ ದೂರ ಹೋದ್ರೂ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಎಷ್ಟು ದೂರ ಹೋದ್ರೂ ಏನಾಗುತ್ತೆ? ಆ ಲೈನು ಮತ್ತು ಸೀಕೆಂಟು ಇಂಟರ್ಸೆಕ್ಟೇ ಆಗೋದಿಲ್ಲ. ಸೊ ಇವಾಗ ನಿಮ್ಗೆ ಅನಿಸ್ತಾ ಇರ್ಬೋದು ಇಂಟರ್ಸೆಕ್ಟ್ ಆಗಿದೆ ಅಂತ. ಬಟ್ ಝೂಮ್ ಇನ್ ಮಾಡಿ. ಝೂಮ್ ಇನ್.
ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅದು. ಕ್ಲಿಯರ್? ಸೊ ಇಂಟರ್ಸೆಕ್ಟ್ ಆಗದೆ ಇರೋ ಕಾರಣ ಸೀಕೆಂಟ್ ಇನ್ವರ್ಸಿನ ಡೊಮೈನ್ನ ನಾವು ಯಾವ ರೀತಿ ಬರಿತೀವಪ್ಪ ಅಂದರೆ 0 to ಪೈ ಹೇಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 0 to ಪೈ ಎಕ್ಸೆಪ್ಟ್ π/2. ಸೊ π/2 ಏನಾಗ್ತಾ ಇದೆ, ಹೀಗೋದ್ರೂ ಈ ಸ್ಟ್ರೈಟ್ ಲೈನು ಮತ್ತು ಸೀಕೆಂಟ್ ಇನ್ವರ್ಸಿನ ಗ್ರಾಫ್ ಇಂಟರ್ಸೆಕ್ಟ್ ಆಗಲ್ಲ, ಹೀಗೋದ್ರೂ ಸೀಕೆಂಟ್ ಇನ್ವರ್ಸ್ ಮತ್ತು ಇದರ ಲೈನ್ ಏನಾಗುತ್ತೆ, ಇಂಟರ್ಸೆಕ್ಟ್ ಆಗಲ್ಲ. ಸೊ ಇದರ ಡೊಮೈನು 0 to π ಮೈನಸ್ π/2. ಓಕೆ, ಇದು ಸೀಕೆಂಟ್ ಇನ್ವರ್ಸಿನ ಬಗ್ಗೆ. ನಾವು ಕೊನೆಯದಾಗಿ ಯಾವ್ದಿರೋದು ನಮ್ಮ ಹತ್ರ, y is equal to cosecant x. ಸೊ y is equal to cosecant x, ಸೇಮ್ ಥಿಂಗ್ ನೋಡಿ, ಇಂಟರ್ಸೆಕ್ಟ್ ಆಗ್ತದೆ ಎರಡೆರಡು ಕಡೆ ಅಲ್ವಾ, ಬೇರೆ ಬೇರೆ ಎಕ್ಸ್ ವ್ಯಾಲ್ಯೂಗಳಿಗೆ ಸೇಮ್ ವೈ ವ್ಯಾಲ್ಯೂ ಬರ್ತಾ ಇದೆ. ಹಾಗಾದರೆ ದಿಸ್ ಇಸ್ ನಾಟ್ ಅ 1 1. ಸೊ ಏನು ಮಾಡಿದ್ರು ನಮ್ಮ ಮ್ಯಾಥಮೆಟಿಷಿಯನ್ಸ್, ಇದನ್ನು ಉಲ್ಟಾ ಮಾಡ್ಕೊಂಡ್ರಿ. ಈ ರೀತಿ ಉಲ್ಟಾ ಮಾಡಿಕೊಂಡು ಇವಾಗ ಇದಕ್ಕೆ ಮತ್ತೆ ಡೊಮೈನ್ ಏನಾಗುತ್ತೆ, ಸೇಮ್ ಡೊಮೈನ್ ಆಸ್ ಸೀಕೆಂಟ್. ಸೊ ನೋಡಿ -1 ಮತ್ತು 1 ನಡುವೆ ಯಾವುದೇ ನಂಬರ್ ತೊಗೊಂಡ್ರೂ ನಿಮಗೆ ಕೊಸಿಕೆಂಟಿನ ಗ್ರಾಫ್ ಸಿಗೋದಿಲ್ಲ. ಸೊ ಡೊಮೈನ್ ಫಾರ್ ಕೊಸಿಕೆಂಟ್ ಇನ್ವರ್ಸ್ ವಿಲ್ ಬಿ ಏನಾಗುತ್ತೆ, r ಮೈನಸ್ ಓಪನ್ ಬ್ರ್ಯಾಕೆಟ್ -1 to 1. ಅದೇ ರೀತಿ ಇವಾಗ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ರೇಂಜ್ನ ನೋಡ್ಬೇಕು ನಾವು, ಕರೆಕ್ಟಾ? ಸೊ ರೇಂಜ್ನ ನೋಡ್ಬೇಕಂದ್ರೆ ಇದು ಕೊಸಿಕೆಂಟ್ ಇನ್ವರ್ಸ್, ಕೊಸಿಕೆಂಟ್ ಅಂದರೆ ಏನು, 1/sin, ಕರೆಕ್ಟ್? ಕೊಸಿಕೆಂಟ್ ಅಂದರೆ 1/sin. ಸೊ ಸೈನ್ ಇನ್ವರ್ಸಿನ ಗ್ರಾಫ್ನ ತೊಗೊಳ್ಳೋಣ. ಸೊ ಸೈನ್ ಇನ್ವರ್ಸಿನ ಗ್ರಾಫ್ ಈ ರೀತಿ ಬರುತ್ತೆ ನೋಡಿ, ಯಾವ ರೀತಿ ಇದೆ, ಸೈನ್ ಇನ್ವರ್ಸಿನ ಗ್ರಾಫು ಕೊಸಿಕೆಂಟ್ ಇನ್ವರ್ಸಿನ ಗ್ರಾಫ್ ಅಲ್ವಾ? ಸೊ ಇವಾಗ ಇದಕ್ಕೆ ನಾವು ನೋಡಬೇಕಂದ್ರೆ ಎಲ್ಲಿಂದ ಎಲ್ಲಿವರೆಗೂ ನೋಡ್ಬೋದು ನಾವು, ಓಕೆ? ಸೊ ಇಲ್ಲಿಂದ ಇಲ್ಲಿವರೆಗೂ ನೋಡ್ಬೋದು, -π/2 to π/2. ಸೊ ಇದರ ಮಧ್ಯದಲ್ಲಿ ಏನಾಗುತ್ತೆ, ದಿಸ್ ಇಸ್ ದ ರೇಂಜ್ ಆಫ್ ಕೊಸಿಕೆಂಟ್. ಈಗ 0ದಲ್ಲಿ ಏನಾಗ್ತಾ ಇದೆ, 0ದಲ್ಲಿ ಇದು ಇನ್ಫೈನೈಟ್, ಅಂದರೆ ಈ ಲೈನು ಮತ್ತು ಇದಿದೆ ನೋಡಿ, ಇವೆರಡು ಯಾವಾಗಲೂ ಇಂಟರ್ಸೆಕ್ಟ್ ಆಗೋದಿಲ್ಲ 0 ಹತ್ರ. ಸೊ 0 ಅಂದರೆ ಕಾಸ್, ಅಲ್ಲಿ ಬೇಸಿಕಲಿ ಸೈನ್ ಕೂಡ 0 ಆಗಿದೆ, ಇಲ್ಲಿ ನೋಡಿ ಇಲ್ಲೂ ಕೂಡ ಸೈನ್ 0 ಆಗಿದೆ ಅಲ್ವಾ? ಸೊ ದಿಸ್ ಇಸ್ ಕೊಸಿಕೆಂಟ್ ಇನ್ವರ್ಸಿನ ಗ್ರಾಫ್. ಡೊಮೈನ್ ಇಸ್ ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಓಪನ್ ಇಂಟರ್ವಲ್ಸ್ ಒಳಗಡೆ -1, 1. ಅದೇ ರೇಂಜ್ ಬಂದಾಗ -π/2 to π/2, -3π/2 ಆಯ್ತದೆ, ಸಾರಿ, -π/2 to π/2 ಎಕ್ಸೆಪ್ಟ್ 0. ಓಕೆ, ಸೊ ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಕಾಟ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್. ಇಲ್ಲಿ ನೋಡಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂದರೆ, ದಿಸ್ ಇಸ್ ದ ರೇಂಜ್, ಸಾರಿ, ದಿಸ್ ಇಸ್ ದ ಡೊಮೈನ್ ಆ್ಯಂಡ್ ದಿಸ್ ಇಸ್ ದ ರೇಂಜ್. ಕಂಪೇರ್ ಮಾಡಿ ಎರಡು ಕೂಡ. ಈಗ ಇಲ್ಲಿ ಆಗಿರುವ ಡೊಮೈನು ಇಲ್ಲಿ ಏನಾಗಿದೆ, ರೇಂಜ್ ಆಗಿದೆ. ಇಲ್ಲಾಗಿರುವ ರೇಂಜು ಇಲ್ಲಿ ಡೊಮೈನ್ ಆಗಿದೆ. ರೇಂಜ್ ಡೊಮೈನ್, ರೇಂಜ್ ಡೊಮೈನ್, ರೇಂಜ್ ಡೊಮೈನ್, ರೇಂಜ್ ಡೊಮೈನ್, ರೇಂಜ್ ಡೊಮೈನ್. ಈಸಿ. ಸೊ ಇವಾಗ ನೀವು ಇದನ್ನ ಓದಿದ್ರೆ, ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಅಲ್ಲಿ ನಿಮಗೆ ಡೊಮೈನ್ ಫ್ರೀಯಾಗಿ ಸಿಗ್ತಾ, ಡೊಮೈನ್ ಫ್ರೀಯಾಗಿ ಸಿಕ್ತು. ಇವಾಗ ರೇಂಜನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯು ಶುಡ್ ಮೆಮರೈಸ್ ದಿಸ್. ಓಕೆ, ಸೊ ನಾನು ಸೈಡಿಗೆ ಹೋಗ್ತೀನಿ ಈಗ. ಓಕೆ, ಐ ಆಮ್ ಗೋಯಿಂಗ್ ಅ ಸೈಡ್. ವಿಡಿಯೋನ 1 ಸೆಕೆಂಡಿಗೆ ಪಾಸ್ ಮಾಡಿ, ಈ ಸ್ಕ್ರೀನ್ಶಾಟ್ನ ತೆಕ್ಕೊಳ್ಳಿ. ಈ ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ಏನು ಮಾಡಿ, ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ ಇದನ್ನು. ದೀಸ್ ಬೋತ್ ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ ಇದು? ಆಲ್ ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಕಾನ್ಸೆಪ್ಟ್ ಚೆಕ್ನ ನೋಡ್ತಾ ಇದ್ದೀವಿ, ರೈಟ್? ಸೊ ಇಷ್ಟೊತ್ತು ನಾವು ಕಾನ್ಸೆಪ್ಟ್ಸ್ನ ನೋಡಿದ್ದೀವಿ. ಇವಾಗ ಕಾನ್ಸೆಪ್ಟ್ ಚೆಕ್ನ ನೋಡೋಣ. ಓಕೆ, ಮೊದಲನೇದು ಏನಿದೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ -1/2 ಅಂತ ಇದೆ. ಸೊ ಸ್ಟೂಡೆಂಟ್ಸ್ ನೋಡಿ, ನಾನಿಲ್ಲಿ ಹೇಳ್ಕೊಡ್ತಾ ಇರೋಂಥ ಸ್ಟೆಪ್ಸ್ನ ನೀವು ಈ ಥರ ಪ್ರತಿ ಪ್ರಾಬ್ಲಮ್ಗೂ ಫಾಲೋ ಮಾಡಿದ್ರೆ ಆರಾಮಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು ಮಾಡಬೇಕು, ಮೊದಲನೇದಾಗಿ ಸೈನ್ ಇನ್ವರ್ಸ್ ಆಫ್ ಸಮ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, ಅದನ್ನು y ಅಂತ ತಗೊಳ್ಳಿ. ಸೊ ಸೊಲ್ಯೂಷನ್ನು ಈ ರೀತಿ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊಲ್ಯೂಷನ್ y ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ 1/√2. y ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ -1/√2. ಫೈನ್. ಸೊ ಇವಾಗ ಏನು ಮಾಡಬೇಕು, ಸೈನ್ ಇನ್ವರ್ಸ್ನ ಆ ಕಡೆ ಕಳಿಸಿದಾಗ ಏನಾಗುತ್ತೆ, ಸೈನ್ y ಈಕ್ವಲ್ಸ್ 1/√2. ಸೈನ್ y ಇಸ್ ಈಕ್ವಲ್ ಟು 1/√2. ಸೊ ಇವಾಗ ಸೈನಿನ ಯಾವ ಆ್ಯಂಗಲ್ಗೆ 1/√2 ಬರುತ್ತೆ ಯೋಚನೆ ಮಾಡಿ. ಹೇಗೆ ಗೊತ್ತಾಗತ್ತಿದ್ದು, ಸ್ಪೆಸಿಫಿಕ್ ಆ್ಯಂಗಲ್ಸಿಂದ, ರೈಟ್? ಸೊ ಸ್ಪೆಸಿಫಿಕ್ ಆ್ಯಂಗಲ್ಸಿಂದ ಸೈನಿನ ಯಾವ ಡಿಗ್ರಿಗೆ ಅಥವಾ ಯಾವ ರೇಡಿಯನ್ಗೆ 1/√2 ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಯೋಚನೆ ಮಾಡಿ ನೋಡಿದಾಗ ನಮಗೆ ಏನು ಬರುತ್ತೆ ಆನ್ಸರು, ಸೈನ್ y ಈಸ್ ಈಕ್ವಲ್ ಟು ಸೈನ್ π/4 ರೇಡಿಯನ್ಸ್. π/4 ಅಂದರೆ 45, ರೈಟ್? π/4 ರೇಡಿಯನ್ಸ್. ಇಲ್ಲಿವರೆಗೂ ಗೊತ್ತಾಗಿದೆ. ಸೊ ಈಸಿ ಇದೆಯಲ್ವಾ?
ಕೊಟ್ಟಿರುವಂಥ ಕ್ವೆಶ್ಚನ್ನ ವೈ ಅಂತ ಬರ್ಕೊಳ್ಳಿ, ಸೈನಿನ ಆ ಕಡೆ ಕಳಿಸಿ, ಸೈನ್ ವೈ ಇಸ್ ಈಕ್ವಲ್ ಟು ಹೀಗಾಗುತ್ತೆ. ಸೈನಿನ ಯಾವ ವ್ಯಾಲ್ಯೂ 1/√2 ಅಂತ ಯೋಚನೆ ಮಾಡಿ sin π/4 ಅಂತ ಬರುತ್ತೆ. ಕ್ಲಿಯರ್? ಎಸ್. ಸೊ ಇದಾದ್ಮೇಲೆ ಏನು ಮಾಡಬೇಕಪ್ಪ? ಇದಾದ್ಮೇಲೆ ಏನು ಮಾಡಬೇಕಂದ್ರೆ ಸೈನ್ ಇನ್ವರ್ಸಿನ ರೇಂಜ್ ಏನು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಅದು ದ್ಯಾಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೈನ್ ಇನ್ವರ್ಸಿನ ರೇಂಜ್ ಏನಾಗುತ್ತೆ? ಸೈನ್ ಇನ್ವರ್ಸಿನ ರೇಂಜ್ ಬಂದು -π/2 to π/2 ಅಂತ ಆಗುತ್ತೆ. -π/2 to π/2. ಓಕೆ, ಸೊ ಇವಾಗ ಇಲ್ಲಿ ನೋಡಿ, -π/2 to π/2 ಅಂದರೆ ಓಕೆ, ಸೊ ಇದು ನಮ್ಮ 0, ಇದು ಏನಾಗುತ್ತೆ 90 ಡಿಗ್ರೀಸ್ ಅಂದರೆ π/2, ಇದು π ಆಗುತ್ತೆ, ಇದು 3π/2 ಆಗುತ್ತೆ, ಇದು 2π ಆಗುತ್ತೆ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ 2π. ಓಕೆ, ಸೊ π ಮತ್ತು 2π ಎರಡು ಒಂದೇ ಕಡೆ, ಅಂದರೆ 0 ಮತ್ತು 2π ಒಂದೇ ಕಡೆ ಇದೆ. ಯಾಕಂದರೆ 0 ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಫುಲ್ ಸರ್ಕಲ್ ಆದಮೇಲೆ ಇದು ಮತ್ತೇನಾಗುತ್ತೆ 2π ಆಗುತ್ತೆ, ಅಂದರೆ 360 ಡಿಗ್ರೀಸ್ ಅಂತ ಅಷ್ಟೇ. ಆಲ್ ರೈಟ್. ಸೊ ಈಗ ಸೈನಿನ ರೇಂಜ್ ಏನು? -π/2 to π/2. ಕರೆಕ್ಟ್, ಇದು ನಮಗೆ ಗೊತ್ತಾಗಿದೆ. ಇದು ಕ್ಲಾಕ್ ವೈಸ್, ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದರೆ ಈ ರೀತಿ ಬರ್ತಾ ಇದೆ. ಅಕಸ್ಮಾತ್ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದರೆ ಯಾವ ರೀತಿ ಬರುತ್ತೆ ಇದು? ರೈಟ್. ಸೊ ನೋಡಿ, ಇಲ್ಲಿಂದ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ 90, 180, 270. ಇವಾಗ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೇಲೆ ಹೋದಾಗ +90 ಬರ್ತಾ ಇದೆ. ಕ್ಲಾಕ್ ವೈಸಲ್ಲಿ ಕೆಳಗಡೆ ಬಂದಾಗ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ -π/2. ಕರೆಕ್ಟಾ? ಯಾಕೆ ಮೈನಸ್ ಬರ್ತಾ ಇದೆ ಇಲ್ಲಿ? ಯಾಕೆ ಮೈನಸ್ ಬರ್ತಾ ಇದೆ? ಬಿಕಾಸ್ ವಿ ಆರ್ ಗೋಯಿಂಗ್ ಇನ್ ದ ಕ್ಲಾಕ್ ವೈಸ್. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈ ಆನ್ಸರು ಇಲ್ಲಿರಬೇಕು, 0 ಇಂದ ಇದ್ರ ಮಧ್ಯದಲ್ಲಿರಬೇಕು, ಇಲ್ಲಾಂದರೆ 0 ಇಂದ ಇದ್ರ ಮಧ್ಯದಲ್ಲಿರಬೇಕು ಅಲ್ವಾ? ಎಸ್. ಸೊ ಇವಾಗ ಯೋಚನೆ ಮಾಡಿ, ಸೈನು ಇವೆರಡು ಕ್ವಾಡ್ರೆಂಟಲ್ಲಿ ಎಲ್ಲಿ ಪಾಸಿಟಿವ್ ಆಗಿರುತ್ತೆ? ಸೊ ಕ್ವಾಡ್ರೆಂಟ್ ಬರೀಬೇಕಂದ್ರೆ ದಿಸ್ ಇಸ್ ಕ್ವಾಡ್ರೆಂಟ್ 1, ಕ್ವಾಡ್ರೆಂಟ್ 2, ಕ್ವಾಡ್ರೆಂಟ್ 3 ಆ್ಯಂಡ್ ಕ್ವಾಡ್ರೆಂಟ್ 4. ಈ 4 ಕ್ವಾಡ್ರೆಂಟಲ್ಲಿ ಸೈನ್ ಯಾವ ಕ್ವಾಡ್ರೆಂಟಲ್ಲಿ? ಅಂದರೆ ಇವಾಗ 4ರಲ್ಲಿ 2 ತೊಗೊಳ್ಳೋಣ, ಯಾಕಂದರೆ π/2 to -π/2 ಇದು ಸೈನಿನ ರೇಂಜ್. ರೈಟ್. ಸೊ ಇವಾಗ ಇವೆರಡು ಕ್ವಾಡ್ರೆಂಟಲ್ಲಿ ಸೈನ್ ಎಲ್ಲಿ ಪಾಸಿಟಿವ್ ಆಗ್ತಾ ಇದೆ? ಸೈನ್ ಇಸ್ ಬಿಕಮಿಂಗ್ ಪಾಸಿಟಿವ್ ಹಿಯರ್. ಅಂದರೆ ಈ ವೈ ವ್ಯಾಲ್ಯೂ ಈ π/4 ಎಲ್ಲಿದೆ? ಈ π/4 ಈ ಕ್ವಾಡ್ರೆಂಟಲ್ಲಿ ಇದೆ ಅಂತ ಹೇಳ್ಬೋದು. ಯಾಕೆ ಹೇಳಿ? ಯಾಕಂದರೆ ಇಲ್ಲಿ ನೋಡಿದಾಗ ನಮಗೆ ಸೈನ್ ಪಾಸಿಟಿವ್ ಆಗ್ತಾ ಇದೆ. ಸೈನ್ ಪಾಸಿಟಿವ್ ಆಗ್ತಾ ಇದೆ ಅಂದರೆ ದಿಸ್ ಶುಡ್ ಬಿ ಇನ್ ದ ಪಾಸಿಟಿವ್ ಕ್ವಾಡ್ರೆಂಟ್. ಇಲ್ಲಿ ಬರೋಕ್ಕಾಗಲ್ಲ, ಇಲ್ಲಿ ಬಂದರೆ ಏನಾಗುತ್ತೆ? ಸೈನ್ ನೆಗೆಟಿವ್ ಆಗೋಗುತ್ತೆ. ಕರೆಕ್ಟ್? ASTC ರೂಲ್ ಅದು. ಸೊ ಸೈನ್ ಪಾಸಿಟಿವ್ ಆಗ್ತಾ ಇರೋದು ಇಲ್ಲಿ. ಸೊ ಕೊನೆಯದಾಗ ಯಾವ ರೀತಿ ಆನ್ಸರ್ ಇರಬೇಕಂದ್ರೆ ದೇರ್ ಫಾರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ 1/√2 ಇಸ್ ಈಕ್ವಲ್ ಟು π/4. ಈ ಥರ ಬರೆದ್ಬಿಟ್ರೆ ನಿಮ್ಮ ಆನ್ಸರ್ ಇಲ್ಲಿಗೆ ಮುಗೀತು. ಕ್ಲಿಯರ್? ಅರ್ಥ ಆಯ್ತಾ ಯಾವ ರೀತಿ ಬರೀಬೇಕು, ಯಾವ ರೀತಿ ಮಾಡಬೇಕಂತ? ಸೊ ಇದು ನಾನು ಮಾಡಿರೋದು ಪ್ರತಿ ಕ್ವಶನ್ಗೂ ನೀವು ಇದನ್ನು ಮಾಡಬೇಕಂತ ಕಂಪಲ್ಸರಿ ಏನೂ ಇಲ್ಲ, ನಿಮಗೆ ಅರ್ಥ ಆಗಲಿ ಅಂತ ನಾನು ತೋರಿಸಿದ್ದೀನಿ ಅಷ್ಟೇ. ಇದನ್ನು ಫೈನ್, ಅರ್ಥ ಆಗಲಿ ಅಂತ ತೋರಿಸಿದ್ದೀನಿ. ನೀವು ಇದಾದಮೇಲೆ ನೋಡಿ, ಇದನ್ನು ಬರೀರಿ, ಇದನ್ನು ಬರೀರಿ, ಇದನ್ನು ಬರೀರಿ, ಇದು ಕೂಡ ಬರೀರಿ. ಇದಾದಮೇಲೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಆಫ್ ದ ಆನ್ಸರ್ ಲೈಕ್ ದಿಸ್. ಓಕೆ, ಇದು ನಾನು ತೋರಿಸಿರೋದು ಯಾಕೆ? ನಿಮಗೆ ಅರ್ಥ ಆಗಲಿ ಅಂತ. ಸೊ ಪ್ರತಿ ಕ್ವಶನ್ಗೂ ಇದು ಅನ್ವಯ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಕಾನ್ಸೆಪ್ಟ್ ಯಾವುದಿದೆ? ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಇಲ್ಲಿ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನಾವು ಸಾಲ್ವ್ ಮಾಡಬೇಕಂದ್ರೆ ಒಂದು ಕೆಲಸನ ಮಾಡಬೇಕು. ಏನಪ್ಪ ಆ ಕೆಲಸ? ಇನ್ವರ್ಸ್ ಪ್ರಾಪರ್ಟಿ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಯಾವ ಕೆಲಸನ ನಾವು ಮಾಡಬೇಕು, ಸಾಲ್ವ್ ಯಾವ ಥರ ಮಾಡಬೇಕು ಅಂತ ನೋಡೋದಾದರೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನಂದರೆ ನಾವು ಸಬ್ಸ್ಟಿಟ್ಯೂಷನ್ಗಳನ್ನು ತಗೋಬೇಕು. ಓಕೆ, ಸಬ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲು ಒಂದು ಕ್ವಶನ್ ಕೊಟ್ಟಿರ್ತಾರೆ. ಈಗ ಆ ಕ್ವಶನ್ನ ನೋಡಿ ಅರ್ಥ ಮಾಡಿಕೊಂಡು ನಾವು ಹೇಳಬೇಕು, ಓಕೆ ಎಕ್ಸ್ ಇಸ್ ಈಕ್ವಲ್ ಟು ಇದು, ಎಕ್ಸ್ ಇಸ್ ಈಕ್ವಲ್ ಟು ಇದು ಅಂತ ಸಬ್ಸ್ಟಿಟ್ಯೂಷನ್ಗಳು ತೊಗೋಬೇಕು. ಈ ಸಬ್ಸ್ಟಿಟ್ಯೂಷನ್ ತೊಗೋಬೇಕಾದ್ರೆ ಓಕೆ ಟೀಚರ್ ಹೇಳ್ಕೊಡ್ತಾರೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ತೊಗೊಳ್ಳಿ ಅಂತ. ಅದನ್ನು ತೊಗೊಂಡು ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಬಟ್ ಆ ಸಬ್ಸ್ಟಿಟ್ಯೂಷನ್ ಹಿಂದೆ ಇರೋ ಲಾಜಿಕ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಏನಿದೆ ನಮ್ಮ ಹತ್ರ? ವಾಟ್ ವಿ ಹ್ಯಾವ್ ಹಿಯರ್ ವಿ ಹ್ಯಾವ್ ಸೈನ್. ಸೊ ಸೈನ್ ಫಸ್ಟ್ ಬರ್ತಾ ಇದೆಯಲ್ವಾ? ಇದರ ಆನ್ಸರು ಸೈನಿನ ರೇಂಜಲ್ಲೇ ಇರಬೇಕು. ಓಕೆ, ಸೈನ್ ಫಸ್ಟ್ ಬರ್ತಾ ಇರೋದ್ರಿಂದ ಅದರ ಆನ್ಸರ್ ಎಲ್ಲಿರಬೇಕು? ಸೈನಿನ ರೇಂಜಲ್ಲೇ ಇರಬೇಕು. ಸೊ ಸೈನ್ ಫಸ್ಟ್ ಬರ್ತಾ ಇದೆ, ಇದರ ಆನ್ಸರು ಸೈನಿನ ರೇಂಜಲ್ಲೇ ಇರಬೇಕು. ಅದೇ ರೀತಿ ಅಕಸ್ಮಾತ್ ಸೈನ್ ಇನ್ವರ್ಸ್ ಫಸ್ಟ್ ಬಂದರೆ, ಸೊ ಸೈನ್ ಇನ್ವರ್ಸ್ ಫಸ್ಟ್ ಬರ್ತಾ ಇದೆ, ಇದರ ಆನ್ಸರು
ಯಾವುದ್ರಲ್ಲಿ ಇರಬೇಕು, ಸೈನ್ ಇನ್ವರ್ಸ್ನ ರೇಂಜಲ್ಲಿ ಇರಬೇಕು. ಸಿ ದಿಸ್ ಇಸ್ ಸೈನ್ ಇನ್ವರ್ಸ್ ರೇಂಜ್ ಆ್ಯಂಡ್ ದಿಸ್ ಇಸ್ ದ ಸೈನ್ ರೇಂಜ್. ಸೊ ವೆರಿ ಸಿಂಪಲ್. ಯಾವುದು ಫಸ್ಟ್ ಬರ್ತಾ ಇದೆ ಅಲ್ವಾ ಅದನ್ನು ಗಮನಿಸಿ. ನಿಮ್ಮ ಫೈನಲ್ ಆನ್ಸರು ಆ ರೇಂಜಿನ ಮಧ್ಯದಲ್ಲಿ ಇರಬೇಕು. ಓಕೆ, ಇದು ಪಾಯಿಂಟ್ 1. ಇದು ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಟ್ರಿಗ್ನಾಮೆಟ್ರಿ. ಅದನ್ನು ಹೊರತುಪಡಿಸಿ ನಾನು ಮುಂಚೆ ಹೇಳ್ದಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಿ ಟು ಸಾಲ್ವ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿ ಹ್ಯಾವ್ ಟು ಟೇಕ್ ಸಬ್ಸ್ಟಿಟ್ಯೂಷನ್ಸ್. ಬಟ್ ಹೌ ಡು ವಿ ನೋ ವಿಚ್ ಸಬ್ಸ್ಟಿಟ್ಯೂಷನ್ಸ್ ಟು ಟೇಕ್? ಹೇಗೆ ಗೊತ್ತಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ, ಸೀಕೆಂಟ್ ಥೀಟಾ, ಹೇಗೆ ಗೊತ್ತಾಗುತ್ತೆ? ಇದರ ಬಗ್ಗೆ ಇವಾಗ ನಾವು ಚರ್ಚೆ ಮಾಡೋಣ. ಹೇಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಗೆ ಹೆಂಗೆ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ತಗೋಬೇಕು ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಲಾಜಿಕ್ ಬಿಹೈಂಡ್ ಸಬ್ಸ್ಟಿಟ್ಯೂಷನ್ಸ್. ಸೊ ಸ್ಟೂಡೆಂಟ್ಸ್, ನಾನು ಹೇಳ್ದಂಗೆ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನ ನೀವು ತುಂಬ ಚೆನ್ನಾಗಿ ಮಾಡಬೇಕಂದ್ರೆ 100% ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಫಾರ್ಮುಲಾಗಳು ಗೊತ್ತಿರಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಫಾರ್ಮುಲಾಸ್ಗಳು ನಿಮಗೆ ಗೊತ್ತಿರಬೇಕು. ಫೈನ್. ಓಕೆ, ಇವಾಗ ನೋಡಿ, ಅಕಸ್ಮಾತ್ ಈ ಥರ ಕೊಟ್ಟರು a² - x² ಆರ್ 1 - x². ಏನಂತ ತಗೋತೀರ ಸಬ್ಸ್ಟಿಟ್ಯೂಷನ್ನ ನೀವು? ಆವಾಗ ನೋಡಿ, ಒಂದು ಐಡೆಂಟಿಟಿನ ಯೂಸ್ ಮಾಡಬೇಕು. ಯಾವುದಪ್ಪ ಐಡೆಂಟಿಟಿ ಅದು? sin² ಥೀಟಾ ಪ್ಲಸ್ cos² ಥೀಟಾ ಈಕ್ವಲ್ಸ್ 1. sin² ಥೀಟಾ ಪ್ಲಸ್ cos² ಥೀಟಾ ಈಕ್ವಲ್ಸ್ 1. ಸೊ ಇಲ್ಲೇನಾಗುತ್ತೆ? ಒಂದ cos² ಥೀಟಾ ಈಕ್ವಲ್ಸ್ 1 - sin² ಥೀಟಾ, ಅಥವಾ sin² ಥೀಟಾ ಈಕ್ವಲ್ಸ್ 1 - cos² ಥೀಟಾ. ಕರೆಕ್ಟ್? ಓಕೆ, ಸೊ ಎರಡು ಒಂದೇ ಫಾರ್ಮುಲಾ ಇದೆ ನೋಡಿ. 1 ಅಂದರೆ ಏನು? a² ಅಂದರೆ 1² ಇಸ್ 1 ಮೈನಸ್ x² ಅಂದರೆ ನಾವು ಇದನ್ನು ತಗೋಬೇಕು. ಅದೇ ರೀತಿ 1 - x², 1 - x². ಸೊ ನಾವಿಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತಗೋಬೇಕಿಲ್ಲಿ? ಹಿಯರ್ ವಿ ಕ್ಯಾನ್ ಟೇಕ್ x ಇಸ್ ಈಕ್ವಲ್ ಟು a cos ಥೀಟಾ ಅಥವಾ x ಇಸ್ ಈಕ್ವಲ್ ಟು a sin ಥೀಟಾ. ಅದೇ ರೀತಿ ಇಲ್ಲಿ a ಇಲ್ಲ ಅಲ್ವಾ, ಇಲ್ಲಿ ಜಸ್ಟ್ 1 ಇದೆ. ಸೊ x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಥವಾ x ಇಸ್ ಈಕ್ವಲ್ ಟು sin ಥೀಟಾ, ಆರ್ ಓಕೆ, ಆರ್ x ಇಸ್ ಈಕ್ವಲ್ ಟು a cos ಥೀಟಾ, x ಇಸ್ ಈಕ್ವಲ್ ಟು a sin ಥೀಟಾ ಯಾವಾಗ? a² - x² ಬಂದಾಗ, ಆ ಥರದ ವೇರಿಯೇಬಲ್ಸ್ನ ನೀವು ಕ್ವಶನಲ್ಲಿ ನೋಡಿದಾಗ. ಅದೇ ಬರೀ 1 - x² ಬಂದರೆ ಕಾಸ್ ಥೀಟಾ sin ಥೀಟಾ. ಡನ್. ಲಾಜಿಕ್ ಏನು? ದಿಸ್ ಇಸ್ ದ ಲಾಜಿಕ್. ಕ್ಲಿಯರ್? ಓಕೆ, ನೆಕ್ಸ್ಟ್ a² + x² ಆರ್ 1 + x². ಮತ್ತೆ ಐಡೆಂಟಿಟಿ. ಯಾವ ಐಡೆಂಟಿಟಿ? 1 + tan² ಥೀಟಾ ಈಕ್ವಲ್ಸ್ sec² ಥೀಟಾ ಅಥವಾ 1 + cot² ಥೀಟಾ ಇಸ್ ಈಕ್ವಲ್ ಟು cosec² ಥೀಟಾ. ಸೊ ನೀವು ಇವಾಗ ಸಬ್ಸ್ಟಿಟ್ಯೂಷನ್ ಆರಾಮಾಗಿ ಹೇಳ್ಬೋದು ಅನ್ಸುತ್ತೆ. ನೋಡಿ, ಹೇಳಿ ನೋಡೋಣ. ಇದಕ್ಕೆ ಏನಂತ ಬರೀಬೇಕೀಗ? a ಇಸ್ ಈಕ್ವಲ್ ಟು, ಸಾರಿ, a ಅಂತ ಬರೀತಾ ಇದ್ದೀನಿ. ದಟ್ ಇಸ್ ನಾಟ್ a, ದಟ್ ಇಸ್ ಆ್ಯಕ್ಚುಲಿ x. ಓಕೆ, ಸೊ ಇಲ್ಲಿ ಏನಂತ ಬರಿಬೋದು ನಾವೀಗ? ಹಿಯರ್ ವಿ ಕ್ಯಾನ್ ರೈಟ್ x ಇಸ್ ಈಕ್ವಲ್ ಟು ಏನೇನು ತಗೋಬೋದು ನೋಡಿ. a² ಅಂದರೆ 1 ಆಗುತ್ತೆ. ಸೊ x² ಜಾಗದಲ್ಲಿ ಒಂದ ನಾವು a tan ಥೀಟಾ ಅಂತ ತಗೋಬೋದು. a tan ಥೀಟಾ ಆರ್ a cot ಥೀಟಾ, a cot ಥೀಟಾ. ಇಲ್ಲಿ x ಇಸ್ ಈಕ್ವಲ್ ಟು tan ಥೀಟಾ ಅಥವಾ cot ಥೀಟಾ ಅಷ್ಟೇ. ಡನ್. ಕ್ಲಿಯರ್? ಸೊ ಹೇಗೆ ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀವಿ, ಲಾಜಿಕ್ ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದು ನೋಡೋಣ. ನೋಡಿ, ನೆಕ್ಸ್ಟ್ ಒನ್ ಯಾವ ಥರ ಇದೆ? ನೆಕ್ಸ್ಟ್ ಒನ್ನ ಈಗ ಮತ್ತೆ ನಾವು ನೋಡೋಣ. x² - a² ಅಥವಾ x² - 1, x² - 1. ಇಲ್ಲಿ 1 - x² ಬರ್ತಾ ಇದೆ. ಅಂದರೆ 1 - ಫಂಕ್ಷನ್ ಸ್ಕ್ವೇರ್ ಅಥವಾ sin² ಅಂತ ಬರ್ತಾ ಇದೆ. x² - 1² ಅಂದರೆ ಸೇಮ್ ಇದೆ ನೋಡಿ. tan² ಥೀಟಾ ಈಕ್ವಲ್ಸ್ sec² ಥೀಟಾ -1. ಅದೇ ರೀತಿ cot² ಥೀಟಾ ಈಕ್ವಲ್ಸ್ cosec² ಥೀಟಾ -1. ಕರೆಕ್ಟ್? ರೈಟ್? ಸೊ ಹಾಗಾಗಿ ಇಲ್ಲೇನು ಬರಿಬೋದು ನಾವು ಸಬ್ಸ್ಟಿಟ್ಯೂಷನ್ನ? ಇಲ್ಲಿ x ಇಸ್ ಈಕ್ವಲ್ ಟು a secant ಥೀಟಾ ಅಥವಾ a cosecant ಥೀಟಾ. ಅದೇ ರೀತಿ ಇಲ್ಲಿ x ಇಸ್ ಈಕ್ವಲ್ ಟು secant ಥೀಟಾ ಅಥವಾ x ಇಸ್ ಈಕ್ವಲ್ ಟು cosecant ಥೀಟಾ. ಡನ್. ಓಕೆ, ಸೊ ಇದು ಪಾರ್ಟ್ 1. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪಾರ್ಟಲ್ಲಿ ಏನಿದೆ ಅಂತ ಈಗ ಮತ್ತೆ ಹೋಗ್ಬಿಟ್ಟು ನೋಡೋಣ. ಸೊ ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ? ಆಲ್ ರೈಟ್.
ಸೊ ಮತ್ತೆ ಲಾಜಿಕ್ ಬಿಹೈಂಡ್ ಸಬ್ಸ್ಟಿಟ್ಯೂಷನ್ ಏನು ಮಾಡಬೇಕಿಲ್ಲಿ ನೋಡಿ. ಸೊ ಅಕಸ್ಮಾತ್ ನಿಮಗೆ ಈ ಥರದೊಂದು ಎಕ್ಸ್ಪ್ರೆಷನ್ ಕಾಣಿಸ್ತು ಅಂದ್ಕೊಳ್ಳಿ. ಏನಿದೆ ಇದು? 2 ಬ್ರಾಕೆಟ್ ಏನೋ ಇದೆ, ಅಥವಾ ಎಕ್ಸ್ ಇರ್ಬೋದು, ವೈ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು. 2 ಸಮಥಿಂಗ್ ಅಂಡರ್ ರೂಟ್ 1 ಮೈನಸ್ ಸಮಥಿಂಗ್. ಸೊ ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಯಾವ ರೀತಿ ತಗೋಬೇಕು? ಯು ಹ್ಯಾವ್ ಟು ಟೇಕ್ ಸಬ್ಸ್ಟಿಟ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಫಾರ್ಮುಲಾ. ಅಂದರೆ ನಮ್ಮ ಸಬ್ಸ್ಟಿಟ್ಯೂಷನ್ ಏನಾಗುತ್ತೆ ಇಲ್ಲಿ? ನಮ್ಮ ಸಬ್ಸ್ಟಿಟ್ಯೂಷನ್ ಈ ರೀತಿ ಬರಿಬೋದು ನಾವು. ಈ ಬ್ರ್ಯಾಕೆಟಿನ ಜಾಗಗಳಲ್ಲಿ ಐದರ್ ವಿ ಕ್ಯಾನ್ ರೈಟ್ ಸೈನ್ ಥೀಟಾ, ಕರೆಕ್ಟ್, ಆರ್ ವಿ ಕ್ಯಾನ್ ರೈಟ್ ಕಾಸ್ ಥೀಟಾ, ಕರೆಕ್ಟ್. ಇದು ಸ್ಕ್ವೇರ್ ಆಗುತ್ತೆ, ದಿಸ್ ಇಸ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಮಿಸ್ ಆಗಿದೆ, ಅಲ್ಲಿ ಸ್ಕ್ವೇರ್ ಆಗಿದೆ. ಯಾಕೆ ಈ ಥರ ಬರೀಬೇಕು? ಇವಾಗ ನೋಡಿ, ಸೈನ್ ಥೀಟಾ ತೊಗೊಂಡ್ರೆ ಅಂದ್ಕೊಳ್ಳಿ. ಇಫ್ ಯು ಟೇಕ್ ಸೈನ್ ಥೀಟಾ, 2 ಸೈನ್ ಥೀಟಾ ಅಂಡರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 2 ಸೈನ್ ಥೀಟಾ ಕಾಸ್ ಥೀಟಾ, 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 2x. ಸೊ ಅದನ್ನು ನಾವೀಗ ಸೈನ್ 2x ಅಂತ ಬರಿಬೋದು. ಅದೇ ನೀವು ಕಾಸ್ ತೊಗೊಂಡ್ರೆ 2 ಕಾಸ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇದೇ ಫಾರ್ಮಲ್ ಬರುತ್ತೆ. ಸೊ ನಾವು ಸಬ್ಸ್ಟಿಟ್ಯೂಷನ್ ತೊಗೋಬೇಕಾಗಿರೋದು ಏನು? ಸೈನ್ ಥೀಟಾ ಅಥವಾ ಕಾಸ್ ಥೀಟಾ ಅಷ್ಟೇ. ಓಕೆ, ನೆಕ್ಸ್ಟು ಅಕಸ್ಮಾತ್ ಸಬ್ಸ್ಟಿಟ್ಯೂಷನ್ ಈ ರೀತಿ ಬಂತು. 2 ಸಮಥಿಂಗ್ ಡಿವೈಡೆಡ್ ಬೈ 1 ಪ್ಲಸ್ ಸಮಥಿಂಗ್ ದ ಹೋಲ್ ಸ್ಕ್ವೇರ್. ಸೊ ಸಮಥಿಂಗಿನ ಜಾಗದಲ್ಲಿ ಏನು ಬೇಕಾದ್ರೂ ಬರ್ಬೋದು. ಎಕ್ಸ್ ಅಂತ ಬರಿಬೋದು, ವೈ ಅಂತ ಬರಿಬೋದು, ಥೀಟಾ ಅಂತ ಬರಿಬೋದು. ಓಕೆ, ಆಲ್ ರೈಟ್. ಸೊ ಆ ಥರ ಕ್ವೆಶನ್ ಈ ಥರ ಬಂದರೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಏನು ತೊಗೋಬೇಕು? ಇದನ್ನು ತೊಗೋಬೇಕು. ನೋಡಿ, 2 tan x by 1 plus tan square x. ಸೊ ಸಬ್ಸ್ಟಿಟ್ಯೂಷನ್ ಏನು ತೊಗೋತಾರೆ ಇದಕ್ಕೆ? ಫಾರ್ ದಿಸ್ ದ ಸಬ್ಸ್ಟಿಟ್ಯೂಷನ್ ವಿಲ್ ಬಿ tan ಥೀಟಾ, tan x ಏನು ಬೇಕಾದ್ರೂ ತೊಗೋಬೋದು. ರೈಟ್, ನೆಕ್ಸ್ಟು 1 ಮೈನಸ್ 2 ಸಮಥಿಂಗ್ ದ ಹೋಲ್ ಸ್ಕ್ವೇರ್. ಏನೋ ಬರುತ್ತೆ ಮಧ್ಯದಲ್ಲಿ, ಏನೋ ಇದೆ, ದ ಹೋಲ್ ಸ್ಕ್ವೇರ್. ಈ ಥರ ಬಂತು ಕ್ವೆಶನ್, ಏನಂತ ತಗೋತೀರಾ? ಸಿಂಪಲ್, ಇದನ್ನು ತಗೋಬೇಕು ನೀವು. ಓಕೆ, ಸೊ ಒಂದು ಆ ಥರ ಬರ್ಬೋದು, ಇಲ್ಲ ಅಂದರೆ ಈ ಥರ ಬರ್ಬೋದು, ಇಲ್ಲ ಅಂದರೆ 1 ಮೈನಸ್ ಸಮಥಿಂಗ್ ದ ಹೋಲ್ ಸ್ಕ್ವೇರ್ ಬೈ 1 ಪ್ಲಸ್ ಸಮಥಿಂಗ್ ದ ಹೋಲ್ ಸ್ಕ್ವೇರ್. ಓಕೆ, ಈ ಥರ ಕ್ವಶನ್ಸ್ಗಳು ಬಂದಾಗ ಏನು ತಗೋಬೇಕು ನೀವು? ನೋಡೋಣ. ನೆಕ್ಸ್ಟ್ ನೋಡಿ, ಸೊ ಈಗ 1 ಮೈನಸ್ 2 ಆಫ್ ಸಮಥಿಂಗ್ ದ ಹೋಲ್ ಸ್ಕ್ವೇರ್ ಅಂತ ಬರ್ತಾ ಇದೆ ಅಲ್ವಾ? ಹಾಗಾದರೆ ಏನು? 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸೊ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರುತ್ತೆ ನಮಗೆ? ಕಾಸ್ 2x ಅಂತ ಬರುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಏನಂತ ತಗೋಬೇಕು ನಾವು? ವಾಟ್ ಶುಡ್ ವಿ ಟೇಕ್ ದ ಸಬ್ಸ್ಟಿಟ್ಯೂಷನ್ ಆಸ್? ಸಬ್ಸ್ಟಿಟ್ಯೂಷನ್ ನಾವು ಸೈನ್ ಎಕ್ಸ್ ಅಂತ ತಗೋಬೇಕು. ಬಿಕಾಸ್ ನಾವು ಸೈನ್ ಎಕ್ಸ್ ಅಂತ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಇಲ್ಲಿ ಸೈನ್ ಎಕ್ಸ್ ಬರುತ್ತೆ. ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಇಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಆ್ಯಂಡ್ ವಾಟ್ ಈಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್? 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ 2x. ರೈಟ್, ಅದೇ ಇಲ್ಲಿ ನೋಡಿ, ಈ ಥರ ಬಂದಾಗ 2 ಆಫ್ ಸಮಥಿಂಗ್ ದ ಹೋಲ್ ಸ್ಕ್ವೇರ್ ಮೈನಸ್ 1 ಏನಂತ ತಗೋಬೇಕು ಸಬ್ಸ್ಟಿಟ್ಯೂಷನ್ನ? ಕಾಸ್ ಎಕ್ಸ್ ಅಂತ ತಗೋಬೇಕು. ಸೊ ಕಾಸ್ ಎಕ್ಸ್ ಅಂತ ತಗೊಂಡಾಗ ಏನಾಗುತ್ತೆ? ಮತ್ತೆ ನಮಗೆ ಕಾಸ್ 2x ಬರುತ್ತೆ. 1 ಮೈನಸ್ ಡ್ಯಾಶ್ ದ ಹೋಲ್ ಸ್ಕ್ವೇರ್ ಬೈ 1 ಪ್ಲಸ್ ಡ್ಯಾಶ್ ದ ಹೋಲ್ ಸ್ಕ್ವೇರ್. ಸಬ್ಸ್ಟಿಟ್ಯೂಷನ್ ಶುಡ್ ಬಿ ಟೇಕನ್ ಆಸ್ tan. ಯಾಕೆ? ಇದೆಲ್ಲ ಏನಿದು? ದೀಸ್ ಆರ್ ಆಲ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್. ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್. ಏನಿವೆಲ್ಲ? ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಗಳು. ಈ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಗಳು ಇಟ್ಕೊಂಡೆ ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ನ ಬರೀಬೋದು. ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಅಂದರೆ ಏನು ಗೊತ್ತಾ? ಇವಾಗ ನೋಡಿ, ಸೈನ್ 2xಗೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದೆ ಅಲ್ವಾ? ಹಾಗಾದರೆ ಸೈನ್ ಎಕ್ಸಿಗೆ ನಾವು ಯಾವ ರೀತಿ ಬರಿಬೋದು? 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2. ನಾನು ಏನೂ ಮಾಡ್ತಾ ಇಲ್ಲ. ಇಲ್ಲಿ 2x ಇದೆ, ಸೊ ಅದಕ್ಕೆ ಇಲ್ಲಿ 1 ಬಂದಿದೆ. ಇಲ್ಲಿ ಬರೀ ಎಕ್ಸ್ ಇದ್ದಿದ್ರೆ ಏನಾಗ್ತಿತ್ತು? ಇಲ್ಲಿ ಎಕ್ಸ್ ಬೈ 2 ಆಗ್ತಿತ್ತು. ಇದು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್, ಇದು ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಈಗ ಇದನ್ನು ಕೂಡ ಹಾಗೆ ಬರೀಬೋದು. ಸೈನ್ ಎಕ್ಸ್ನ ಯಾವ ರೀತಿ ಬರೀಬೋದು ನಾವು? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 2 tan x by 2 the whole divided by 1 plus tan square x by 2. Correct? 2 tan x by 2 the whole divided by 1 plus tan square x by 2. ಅದೇ ರೀತಿ ಸೇಮ್ ಥಿಂಗ್, cos x is equal to cos square x by 2 minus sin square x by 2. cos x equals to cos square x by 2 minus 1 by 2 ಇಲ್ಲ. ಓಕೆ, ಬರೀ ಎಕ್ಸ್ಗಳಿಗೆ ಮಾತ್ರ. cos x is equal to 1 minus 2 sin square x by 2. cos x is equal to 1 minus tan square x by 2 by 1 plus tan square x by 2. ಕ್ಲಿಯರ್? ಅರ್ಥ ಆಯ್ತಾ ಯಾವ ರೀತಿ ಅಂತ? ಸೊ ಇದಕ್ಕೆಲ್ಲ ಏನಂತೀವಿ ನಾವು? ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಬೋದು ನೀವು ಬೇರೆದಕ್ಕೆ. ಇದಕ್ಕೆ ನಾವು ಹೇಳೋದು ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್, ಇದಕ್ಕೆ ನಾವು ಹೇಳೋದು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್. ಕ್ಲಿಯರ್? ಓಕೆ, ಸೊ ನೋಡಿ, ಈ ಥರ ಬಂದಾಗೆಲ್ಲ ಈ ಫಾರ್ಮುಲಾಸಿನ ಲಾಜಿಕ್ ಅಥವಾ ಮುಖಾಂತರ ನಾವು ಸಬ್ಸ್ಟಿಟ್ಯೂಷನ್ಗಳನ್ನ ತಗೋಬೇಕು. ಸಬ್ಸ್ಟಿಟ್ಯೂಷನ್ ತೊಗೊಂಡಾಗ ಏನಾಗುತ್ತೆ? ನಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ.
ಆಲ್ ರೈಟ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದೆ ಏನಿದೆ ನೋಡೋಣ. ಸೇಮ್. ಸೊ ಏನು ತಗೋತೀರಾ ಇಲ್ಲಿ? sin 3x ಫಾರ್ಮುಲಾ ಕರೆಕ್ಟಾ? sin 3 ಥೀಟಾ ಫಾರ್ಮುಲಾ ಅವ್ರು. ಸೊ sin 3x. ಸೊ ಎಕ್ಸ್ ಏನಾಗುತ್ತೆ ಅಲ್ಲಿ ಅಂದರೆ ಆ ಡ್ಯಾಶ್ ಜಾಗದಲ್ಲಿ ಏನು ಬರುತ್ತೆ? ಸೈನ್ ಬರುತ್ತೆ. ಸೊ ಅದೇನಾಗುತ್ತೆ? sin 3x ಆಗುತ್ತೆ. ಇಲ್ಲೇನು ತಗೋತೀರಾ? cos 3xನ ಫಾರ್ಮುಲಾ. ಸೊ ಡ್ಯಾಶಿನ ಜಾಗದಲ್ಲಿ ನಾವೇನು ತಗೋತೀವಿ? cos xನ ತಗೋತೀವಿ. ಸೊ ಆಗ cos 3x ಆಗುತ್ತೆ. ನೆಕ್ಸ್ಟ್ ಇಲ್ಲೇನು ತಗೋತೀರಾ? tan, ಬಿಕಾಸ್ ಇಟ್ ಈಸ್ ಅ ಫಾರ್ಮುಲಾ ಫಾರ್ tan 3x. ಸೊ tan 3x ಇಸ್ ಈಕ್ವಲ್ ಟು 3 tan x ಮೈನಸ್ tan ಕ್ಯೂಬ್ x ಬೈ 1 ಮೈನಸ್ 3 tan ಸ್ಕ್ವೇರ್ x. ಅಷ್ಟೆ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ ಇದು? ಸೊ ಇಲ್ಲಿಗೆ ನಾವು ನಮ್ಮ ಕಾನ್ಸೆಪ್ಟ್ಸ್ನ ಫುಲ್ಲು ಮುಗಿಸಿದ್ದೀವಿ. ಕಾನ್ಸೆಪ್ಟ್ ಚೆಕ್ಗಳು ಮಾಡಿಲ್ಲ, ಆಬ್ವಿಯಸ್ಲಿ ಎಸ್. ಸೊ ಈ ಕಾನ್ಸೆಪ್ಟ್ ಚೆಕ್ಕಿನ ಬದಲು ನಾವೇನು ಮಾಡೋಣ? ಡೈರೆಕ್ಟಾಗಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡ್ಬಿಟ್ಟು ಸಾಲ್ವ್ ಮಾಡೋಣ. ಓಕೆ, ಲಾಜಿಕ್ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸರ್ತಿ ರಿವೈಂಡ್ ಮಾಡಿಬಿಟ್ಟು ಕರೆಕ್ಟಾಗಿ ನೋಡಿ. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ನಾವು ನಮ್ಮ ಪ್ರಾಬ್ಲಮ್ಸಲ್ಲಿ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಫಾರ್ಮುಲಾ ಕೂಡ ನಾವು ಯೂಸ್ ಮಾಡ್ತೀವಿ, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಕೂಡ ಯೂಸ್ ಮಾಡ್ತೀವಿ. ಕ್ಲಿಯರ್? ಓಕೆ, ಸೊ ಇದನ್ನು ಹೇಳ್ತಾ ಮೊದಲನೇ ಎಕ್ಸಸೈಸಿನ ಮೊದಲನೇ ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆ ಎಕ್ಸಸೈಸ್ 2.1 ನಾವು 4th ಪ್ರಶ್ನೆಯನ್ನು ತೊಗೊಂಡಿದ್ದೇವೆ, 4ರ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಏನಿದೆ ಅಂತಂದು ಒಂದ್ಸತಿ ನೋಡೋಣ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ -√3. ಸೇಮ್ ಥಿಂಗ್, ನಾವು ಮುಂಚೆ ಏನು ಮಾಡಿದ್ವಲ್ಲ ಅದೇ ರೀತಿ ಮಾಡಬೇಕು. ಇದನ್ನು y ಅಂತ ತಗೋಬೇಕು. ಓಕೆ, ಸೊ y ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ -√3. tan ಇನ್ವರ್ಸ್ನ ಕಡೆ ಕಳಿಸಿ. tan y ಇಸ್ ಈಕ್ವಲ್ ಟು -√3. ಸೊ ಈಗ ಟ್ಯಾನಿನ ಯಾವ ವ್ಯಾಲ್ಯೂ √3? ಮೈನಸ್ನ ಬಿಡಿ, ಮೈನಸ್ನ ಆಮೇಲೆ ನೋಡ್ಕೊಳ್ಳೋಣ ನಾವು. ಓಕೆ, ಟ್ಯಾನಿನ ಯಾವ ವ್ಯಾಲ್ಯೂ √3 ಆಗುತ್ತೆ? ಯೋಚನೆ ಮಾಡಿ ನೋಡಿದಾಗ ಸ್ಪೆಸಿಫಿಕ್ ಆ್ಯಂಗಲ್ಸಿನ ಟೇಬಲಿಂದ tan 60 ಡಿಗ್ರೀಸ್ √3 ಆಗುತ್ತೆ. ಕರೆಕ್ಟಾ? tan 60 ಡಿಗ್ರೀಸ್ ಇಸ್ √3. ಸೊ 60 ಡಿಗ್ರೀಸ್ನ ಯಾವ ರೀತಿ ಬರೆಯೋದು ನಾವು? tan y ಇಸ್ ಈಕ್ವಲ್ ಟು tan π/3. ಪೈ ಅಂದರೆ 180 ಡಿವೈಡೆಡ್ ಬೈ 3 60. ರೈಟ್, ಈ ಮೈನಸ್ ಸೈನ್ನ ಹಾಗೆ ಬರೀರಿ ಕೆಳಗಡೆ. ಸೊ ಮೈನಸ್. ಸೊ ಆನ್ಸರ್ ಬಂತು ನಮಗೀಗ. ಏನು ಆನ್ಸರು? π/3, ಬಟ್ -π/3. ಓಕೆ, ಆನ್ಸರ್ ಬಂತು. ಬಟ್ ಇಲ್ಲಿ ಒಂದು ಪಾಯಿಂಟ್ ನಾವು ಏನು ಗಮನಿಸ್ಬೇಕಂದ್ರೆ ಟ್ಯಾನ್ ಇನ್ವರ್ಸಿನ ರೇಂಜ್ ಏನು? ಟ್ಯಾನ್ ಇನ್ವರ್ಸಿನ ರೇಂಜ್ ಬಂದ್ಬಿಟ್ಟು -π/2 ಟು π/2. ಕರೆಕ್ಟಾ? -π/2 ಟು π/2. ಸೊ ಈಗ ನಾವು ನೋಡಿದಾಗ ದಿಸ್ ಇಸ್ 0. ಕರೆಕ್ಟ್? ಇದೇನಾಗುತ್ತೆ ನಮ್ಮ? ದಿಸ್ ಇಸ್ ನಥಿಂಗ್ ಬಟ್ 0. π/2 ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ π/2, ಕ್ಲಾಕ್ ವೈಸ್ ಡೈರೆಕ್ಷನ್ -π/2. ಓಕೆ, ಸೊ ಇದು ಟ್ಯಾನಿನ ರೇಂಜ್. ಇದು π/2 ಇಂದ -π/2. ಟ್ಯಾನ್ ಏನಾಗ್ತಾ ಇದೆ? ಟ್ಯಾನ್ ನೆಗೆಟಿವ್ ಆಗ್ತಾ ಇದೆ ಅಲ್ವಾ? ಟ್ಯಾನ್ ನೆಗೆಟಿವ್ ಆಗ್ತಾ ಇದೆ. ಟ್ಯಾನ್ ನೆಗೆಟಿವ್ ಆಗ್ತಾ ಇದೆ ಅಂದರೆ ಟ್ಯಾನ್ ಇಲ್ಲಿರಬೇಕಾ ಇಲ್ಲಿರಬೇಕಾ? ಯೋಚನೆ ಮಾಡಿ. ಸೊ ಇದು ಮೊದಲನೇ ಕ್ವಾಡ್ರೆಂಟ್. ಮೊದಲನೇ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್. ಸೊ ಆಬ್ವಿಯಸ್ಲಿ ಟ್ಯಾನ್ ಇಲ್ಲಿರೋಕ್ಕಾಗಲ್ಲ. ಅಕಸ್ಮಾತ್ ಇಲ್ಲಿದೆ ಅಂದರೆ ಅದು ಪಾಸಿಟಿವ್ ಆಗೋಗುತ್ತೆ, ಆಗ ನಮ್ಮ ಉತ್ತರ ತಪ್ಪಾಗುತ್ತೆ. ಸೊ ನೆಗೆಟಿವ್ ಇರೋ ಕಾರಣ ಅದೆಲ್ಲಿರುತ್ತೆ? 4th ಕ್ವಾಡ್ರೆಂಟಲ್ಲಿ ಬರುತ್ತೆ. 4th ಕ್ವಾಡ್ರೆಂಟಲ್ಲಿ ಅದರ ಆ್ಯಂಗಲ್ ಏನು? π/3. ಈ π/3 ಅನ್ನೋ ಆ್ಯಂಗಲ್ಲು -π/2 ಇಂದ π/2 ಮಧ್ಯದಲ್ಲಿದೆಯಾ? ಇದೆ. ಸೊ ಹಾಗಾಗಿ ಕೊನೆದಾಗ ನಾವು ಯಾವ ರೀತಿ ಬರಿಬೋದು ಅಂದರೆ ಆನ್ಸರ್ ಇದನ್ನು. ಓಕೆ, ಸೊ ದೇರ್ ಫಾರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ tan ಇನ್ವರ್ಸ್ -√3 ಇಸ್ ಈಕ್ವಲ್ ಟು -π/3. ಇದು ನಮ್ಮ ಸರಿಯಾದ ಉತ್ತರ. ಅಷ್ಟೆ. ಓಕೆ, ಸೊ ನಮಗಿಲ್ಲಿ ಯಾವ ಆನ್ಸರ್ ಬರುತ್ತಲ್ವಾ ಆ ಆನ್ಸರ್ ಯಾವಾಗಲೂ ಟ್ಯಾನಿನ ರೇಂಜಿನ ಮಧ್ಯದಲ್ಲಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಗಮನ ಕೊಡಿ ಈ ಪಾಯಿಂಟಿಗೆ. ಫೈನ್. ಓಕೆ, ನೆಕ್ಸ್ಟ್. ಓಕೆ ಸ್ಟೂಡೆಂಟ್ಸ್, 1 ಪಾಯಿಂಟು ನೋಡಿ. ಇದನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ, ಇದು ನಾನು ನಿಮ್ಗೆ ಜಸ್ಟ್ ಅರ್ಥ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಮುಂದೇನಿದೆ? ಸೇಮ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2. ಸೊ ಇದೇನಾಗುತ್ತೆ? y ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ -1/2. ಓಕೆ, ಸೊ ಕಾಸ್ y ಈಕ್ವಲ್ಸ್ -1/2. ಸೊ ಕಾಸ್ y ಈಕ್ವಲ್ಸ್ ಕಾಸಿನ ಯಾವ ವ್ಯಾಲ್ಯೂ 1/2? ಕಾಸ್ 60 ಅಲ್ವಾ? ಸೊ ಕಾಸ್ π/3. ಮೈನಸ್ ಸೈನ್ ಇದೆ, ಸೊ ರೈಟ್ ಅ ಮೈನಸ್. ಇವಾಗ ಕಾಸ್ ಇನ್ವರ್ಸಿನ ರೇಂಜ್ ಏನು? ಕಾಸ್ ಇನ್ವರ್ಸಿನ ರೇಂಜು 0, π. ಕಾಸ್ ಇನ್ವರ್ಸಿನ ರೇಂಜು 0, π.
ಹಾಗಾದರೆ ಇದನ್ನು ನಾವು ಗ್ರಾಫಲ್ಲಿ ನೋಡೋದಾದರೆ, ಅಂದರೆ ಜಸ್ಟ್ ವಿಜುವಲ್ ಮಾಡ್ಕೊಳ್ಳಿ ನೀವೇ. ಸೊ ಪ್ರತಿ ಸತಿ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. 0 π/2 ಆ್ಯಂಡ್ ಪೈ. ಕಾಸ್ ಏನಾಗ್ತಾ ಇದೆ ಈಗ? ಕಾಸ್ ನೆಗೆಟಿವ್ ಆಗ್ತಾ ಇದೆ. ಓಕೆ, ಈ ಆ್ಯಂಗಲ್ ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರ್ಬೋದಾ? ಇಲ್ಲ. ಯಾಕಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್, ಬಟ್ ಇಲ್ಲಿ ಕಾಸ್ ಏನಾಗ್ತಾ ಇದೆ? ನೆಗೆಟಿವ್ ಆಗ್ತಾ ಇದೆ. ಸೊ ಹಾಗಾದರೆ ಈ π/3 ಇರೋಕ್ಕೆ ಆಗಲ್ಲ ಅಲ್ವಾ? ಅಂದರೆ π/3 ಎಲ್ಲಿರ್ಬೇಕೀಗ? ಇದನ್ನು ದಾಟಿ ಇಲ್ಲಿಗೆ ಬರಬೇಕು. ಇವಾಗ ಇದು ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವಾ? ಕಾಸ್ ಪಾಸಿಟಿವ್ ಇಲ್ಲ. ಕಾಸ್ ಪಾಸಿಟಿವ್ ಅಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಓಕೆ, ಬಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮ್ಗೆ ಯಾವ್ಯಾವ ನಂಬರ್ಗಳು ಬರ್ತಾ ಇದ್ದಾವೆ ಯೋಚನೆ ಮಾಡಿ ನೋಡಿದಾಗ ನಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 + ಥೀಟಾ ಬರ್ತಾ ಇದೆ, ಮತ್ತು 180 - ಥೀಟಾ ಬರ್ತಾ ಇದೆ. ಕರೆಕ್ಟಾ? 90 + ಥೀಟಾ ಬರ್ತಾ ಇದೆ, 180 - ಥೀಟಾ ಬರ್ತಾ ಇದೆ. ಇವಾಗ ನಾವು 90 + ಥೀಟಾನ ತಗೋಬೋದಾ? 90 + ಥೀಟಾನ? 90 + ಥೀಟಾ ತೊಗೊಂಡ್ರೆ ಏನಾಗುತ್ತೆ? 90 ಬಂದರೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗುತ್ತೆ, ರೈಟ್? ಸೊ ನಾವು ಇದನ್ನು ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಸ್ ಆಫ್ 90 + ಥೀಟಾ ಏನಾಗುತ್ತೆ? ಸೈನ್ ಥೀಟಾ. ಕಾಸ್ ಆಫ್ 90 + ಥೀಟಾ ಇಸ್ ಸೈನ್ ಥೀಟಾ. ಕಾಸು ಚೇಂಜ್ ಆಗೋಗುತ್ತೆ 90 + ಥೀಟಾ ತೊಗೊಂಡ್ರೆ. ನಮಗಿಲ್ಲಿ ಕಾಸೇ ಇದೆ, ಸೊ ನಾವು 90ನ ತೊಗೊಳಕ್ಕಾಗೋಲ್ಲ. ನೆಕ್ಸ್ಟ್ ಬೇರೇನಿದೆ ನಮ್ಮ ಹತ್ರ? 180. ಸೊ 180 - ಥೀಟಾ. ಥೀಟಾ ನಮಗೇನು ಬಂದಿದೆ? π/3. ಸೊ ಇದಕ್ಕೆ ಯಾವ ರೀತಿ ಬರೀಬೋದು ಈಗ ನಾವು? ಈ ರೀತಿ ಬರೀಬೋದು ನೋಡಿ. ಕಾಸ್ y = ಕಾಸ್ ಆಫ್, ಸೊ ಮೈನಸ್ ಬರೆಯೋದು ಬೇಡ ಈಗ, ಡೈರೆಕ್ಟಾಗಿ ಕ್ವಾಡ್ರೆಂಟ್ ಬರೆದ್ರೆ ಗೊತ್ತಾಗ್ತಾ ಇದೆಯಲ್ವಾ? ಸೊ 180 - ಥೀಟಾ ಅಂದರೆ ಕಾಸ್ ವಿಲ್ ಬಿಕಮ್ ನೆಗೆಟಿವ್, ಅದು ಎಲ್ಲರಿಗೂ ಗೊತ್ತಾಗಿದೆ ಈಗ. ಸೊ ಕಾಸ್ ಆಫ್ π - π/3. ಹೇಗೆ ಸರ್ ಇದನ್ನು ಬರೆದ್ರಿ ನೀವು? π - ಥೀಟಾ. π - ಥೀಟಾ ಅಂದರೆ 180 - ಥೀಟಾ. ನೋಡಿ, 180 - ಥೀಟಾ. ಸೊ 180 - ಥೀಟಾ ಅಂದರೆ ಇಟ್ ಇಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ಕಾಸ್ ವಿಲ್ ಬಿಕಮ್ ನೆಗೆಟಿವ್. ಕ್ಲಿಯರ್? ಓಕೆ. ಸೊ ಇಲ್ಲೇನಾಗತ್ತಾಗ? ದೇರ್ ಫಾರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ -1/2 ಇಸ್ ಈಕ್ವಲ್ ಟು 2π/3. ಇದು ನಮ್ಮ ಸರಿಯಾದ ಉತ್ತರ. ಅಷ್ಟೇ, ಮುಗೀತು. ಕ್ಲಿಯರ್? ಕರೆಕ್ಟ್. ಸೊ ಕಾಸ್ 2π/3 ಏನಾಗುತ್ತೆ? -1/2. ಅದೇ ಕಾಸ್ ಇನ್ವರ್ಸ್ ಆಫ್ -1/2 ಅಂದರೆ 2π/3. 0 to π ಕಾಸಿನ ರೇಂಜ್, ಕಾಸ್ ಇನ್ವರ್ಸಿನ ರೇಂಜ್ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿರೋಕ್ಕಾಗಲ್ಲ, ಇಲ್ಲಿರ್ಬೋದು. ಇವಾಗ ಇಲ್ಲಿಗೆ ಬಂದರೆ 2 ಚಾಯ್ಸ್ಗಳಿದ್ದಾವೆ. ಇದನ್ನು ತೊಗೊಳ್ಬೋದಾ? ಇಲ್ಲ. ಇದನ್ನು ತೊಗೊಂಡ್ರೆ ಸೈನಿಗೆ ಕನ್ವರ್ಟ್ ಆಗುತ್ತೆ ಕಾಸು, ಇದನ್ನು ತಗೊಳಕ್ಕೆ ಆಗಲ್ಲ. 180 - ಥೀಟಾ. ಥೀಟಾಜಿನ ಜಾಗದಲ್ಲಿ ಏನಿದೆ? ಥೀಟಾಯಿನ ಜಾಗದಲ್ಲಿ ಕಾಸ್ ಥೀಟಾ ತಾನೆ. ಕಾಸ್ ಥೀಟಾಯಿನ ಜಾಗದಲ್ಲಿ ಏನಿದೆ? π/3 ಇದೆ. ಸೊ 180 ಅಂದರೆ π - ಥೀಟಾ ಅಂದರೆ π/3. ಸಾಲ್ವ್ ಮಾಡೋಕ್ಕೆ ನಮ್ಗೆ ಬರೋ 2/3, 2π/3. ಇದು ನಮ್ಮ ಸರಿಯಾದ ಉತ್ತರ. ಅಷ್ಟೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಸ್ಟೂಡೆಂಟ್ಸ್, ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಸರ್ ಇದೇನೋ ಬಂತು ನನಗೆ, ಬಟ್ ಇದು ಕರೆಕ್ಟು ಹೌದು ಅಲ್ವೋ ಹೇಗೆ ಗೊತ್ತಾಗುತ್ತೆ? ಇದನ್ನು ವೆರಿಫೈ ಮಾಡ್ಬೋದು ನೀವು. ಓಕೆ, ಸೊ ನಾನು ಇಲ್ಲಿ ಗ್ರೀನ್ ಕಲರಲ್ಲಿ ಏನು ಬರೀತಾ ಇದ್ದೀನೋ ಇದು ಜಸ್ಟ್ ನಿಮ್ಮ ಎಕ್ಸ್ಪ್ಲನೇಷನ್ಗೋಸ್ಕರ. ಇದನ್ನು ನಿಮ್ಮ ಆನ್ಸರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೀನಿ ಅಷ್ಟೇ ಇದನ್ನು. ಓಕೆ, ಇವಾಗ ನೆಕ್ಸ್ಟ್ ನಾನು ಬ್ಲೂವಲ್ಲಿ ಮಾಡ್ತೀನಿ. ಇದು ಕೂಡ ನಿಮ್ಮ ಅರ್ಥ ಆಗೋದಕ್ಕೋಸ್ಕರ. ಫೈನ್. ಸೊ ಈಗ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ 2π/3 ಅಂತ ಬಂದಿದೆ. ಸೊ ಇವಾಗ ನಮ್ಗೇನು ಬಂದಿದೆ ಇಲ್ಲಿ? ಇದನ್ನು ತೊಗೊಳ್ಳೋಣ. ಸೊ ದಿಸ್ ಈಸ್ ವೆರಿಫಿಕೇಷನ್. ಇದನ್ನು ನಿಮ್ಮ ಎಕ್ಸಾಮಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಡು ನಾಟ್ ರೈಟ್ ದಿಸ್ ಇನ್ ಯುವರ್ ಎಕ್ಸಾಮ್. ಇದು ನಿಮ್ಮ ಅರ್ಥ ಆಗೋಕ್ಕೋಸ್ಕರ ನಾನು ಹೇಳ್ಕೊಡ್ತಿದ್ದೀನಿ, ಎಕ್ಸ್ಟ್ರಾ ಸ್ಟೆಪ್ ಅಷ್ಟೇ ಅದು. ಓಕೆ, ಸೊ ನೋಡಿ, ಈಗ ಕಾಸ್ ಇನ್ವರ್ಸ್ ಆಫ್ -1/2, ಕಾಸ್ ಇನ್ವರ್ಸ್ ಆಫ್ -1/2 ವಿಚ್ ಇಸ್ ಈಕ್ವಲ್ ಟು 2π/3. ಕಾಸ್ ಇನ್ವರ್ಸ್ನ ಆ ಕಡೆ ಕಳಿಸಿ. ಓಕೆ, ಸೊ ಇವಾಗ ಕಾಸ್ ಇನ್ವರ್ಸ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಕಾಸ್ 2π/3. ಇವಾಗ ನಾವು ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ -1/2 ಬರಬೇಕು. ಬಂದರೆ ದಿಸ್ ಆನ್ಸರ್ ಇಸ್ ಕರೆಕ್ಟ್ ಅಂತ. ಓಕೆ, ಸೊ ಇದೇ ಕ್ವಶನ್ ಇಲ್ಲಿ ತೊಗೊಂಡಿದ್ದೀನಿ. ಕಾಸ್ನ ಕಡೆ ಕಳಿಸಿದ್ರೆ ಏನಾಗುತ್ತೆ? ಕಾಸ್ 2/3 ಆಗುತ್ತೆ. ಇವಾಗ ಪೈ ಅಂದರೆ ಏನು? 180. ಸೊ ಇದನ್ನೇನಾಗತ್ತಾಗ? ಕಾಸ್ 2 × 180 / 3. ಪೈ ರೇಡಿಯನ್ಸ್ ಅಂದರೆ 180. ಸೊ 3 1s 360s. ಸೊ ನಮಗೇನು ಬರ್ತಾಯಿದೆ? ಕಾಸ್ 2 × 60 ಅಂದರೆ ಕಾಸ್
120 ಡಿಗ್ರೀಸ್. ಕಾಸ್ 120 ಡಿಗ್ರೀಸ್ ಇದೆಯಾ ಟೇಬಲಲ್ಲಿ? ಇಲ್ಲ. ಸೊ ಈಗ 120ನ ಯಾವ ರೀತಿ ಮಾಡ್ಬೋದು ನಾವು? ಎರಡು ರೀತಿಯಲ್ಲಿ ಮಾಡ್ಬೋದು. ನಾವು ಸೈನ್ ಕಾಸ್ 90 ಪ್ಲಸ್ 30 ಅಂತ ಬರೀಬೋದು, ಅಥವಾ ನಾವು ಕಾಸ್ 180 ಮೈನಸ್ 60. ನಮಗೇನು ಬರಬೇಕು ಆನ್ಸರು? -1/2 ನಮ್ಮ ಆನ್ಸರ್ ಬರಬೇಕು. ಈಗ ಕಾಸ್ 120ನ ಯಾವ ರೀತಿ ಬರಿಬೋದು? 90 ಪ್ಲಸ್ 30 ಅಂತ ಬರಿಬೋದು ಕಾಸ್ನ. ಇವಾಗ ಕೇಳ್ಬಿಡಿ ಯಾಕೆ ಸರ್ 60 ಪ್ಲಸ್ 60 ಬರಿತಾ ಇಲ್ಲ ಅಂತ. ಓಕೆ, ASTCಯಲ್ಲಿ 0, 90, 180, 270, 360 ಇದರ ರೆಸ್ಪೆಕ್ಟಿವ್ ಆಗಿ ನಮ್ಮ ಮೊದಲನೇ ನಂಬರ್ಗಳು ಇರಬೇಕು. ಓಕೆ, ಇದರ ರೆಸ್ಪೆಕ್ಟಿವ್ ಆಗಿ ನಮ್ಮ ಮೊದಲನೇ ನಂಬರ್ ಇರಬೇಕು. ಯಾವ ರೆಸ್ಪೆಕ್ಟಿವ್ ಆಗಿ? ASTCಯ ರೂಲಿನ ಪ್ರಕಾರ ಈ ಮೊದಲನೇ ನಂಬರ್ ಇರಬೇಕು. ಎರಡನೇ ನಂಬರ್ ಯಾವ ರೀತಿ ಇರಬೇಕು? ಸ್ಪೆಸಿಫಿಕ್ ಆ್ಯಂಗಲ್ಸಿನ ಟೇಬಲ್ ಇದೆಯಲ್ವಾ, ಅದರ ವಿತ್ ರೆಸ್ಪೆಕ್ಟ್ ಸೆಕೆಂಡ್ ಆ್ಯಂಗಲ್ ಇರಬೇಕು. ಕ್ಲಿಯರ್? ಸೊ ಇವಾಗ 90 ಪ್ಲಸ್ 30 ಅಥವಾ 180 ಮೈನಸ್ 60. ಸೊ ಇದನ್ನು ಸಾಲ್ವ್ ಮಾಡೋಣ ಫಸ್ಟು. ಇದನ್ನು ಸಾಲ್ವ್ ಮಾಡೋದಕ್ಕೆ ನಮ್ಗೆ ಏನು ಬರುತ್ತೆ? 90 ಪ್ಲಸ್ ಥೀಟಾ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? 90 ಪ್ಲಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಕಾಸ್ ವಿಲ್ ಬಿಕಮ್ ವಾಟ್? ಕಾಸ್ ವಿಲ್ ಬಿಕಮ್ ನೆಗೆಟಿವ್. ಸೊ ನೆಗೆಟಿವ್ ಕಾಸ್. ಓಕೆ, 90 ಬರ್ತಾ ಇದೆ, ಸೊ ನೆಗೆಟಿವ್ ಬರುತ್ತೆ ಅಷ್ಟೇ, ಕಾಸ್ ಬರಲ್ಲ ಅಲ್ಲಿ. ಸೊ ಇವಾಗ ಇದೇನು ಡಿಸೈಡ್ ಮಾಡ್ತು? ದಿಸ್ ಡಿಸೈಡೆಡ್ ದ ಸೈನ್. ಸೊ ಸೈನ್ ಡಿಸೈಡ್ ಮಾಡ್ತಾ ಅದು ಏನು ಬಂತು? ನೆಗೆಟಿವ್. ನೆಕ್ಸ್ಟು 90 ಬರ್ತಾ ಇದೆ. 90 ಅಂದರೆ ನಾವು ದಿಸ್ ಇಸ್ ಡಿಸೈಡಿಂಗ್ ದ ರೇಷಿಯೋ. ಸೊ 90 ಬರ್ತಾ ಇರೋದ್ರಿಂದ ಏನಾಗುತ್ತೆ? ದ ಕಾಸ್ ವಿಲ್ ಚೇಂಜ್ ಆಗಿಬಿಟ್ಟು ಏನಾಗುತ್ತೆ? ದ ಕಾಸ್ ವಿಲ್ ಬಿಕಮ್ ಸೈನ್ ಅಂತ ಆಗುತ್ತೆ. ಕರೆಕ್ಟಾ? ನಾವು ದಿಸ್ ಇಸ್ ಸೈನ್. ಇನ್ನು ಮಿಕ್ಕಿರೋದೇನು? ಇದು ದಿಸ್ ವಿಲ್ ಡಿಸೈಡ್ ದ ಸೈನ್ ಥೀಟಾ. ಸೊ ವಾಟ್ ಇಸ್ ಸೈನ್ 30 ಡಿಗ್ರೀಸ್? ಸೈನ್ 30 ಡಿಗ್ರೀಸ್ ಇಸ್ 1/2 ಮೈನಸ್ ಇದೆ. ಸೊ ಮೈನಸ್. ಮ್ಯಾಚಿಂಗ್? ಎಸ್, ಮ್ಯಾಚಿಂಗ್. ಕ್ಲಿಯರ್? ನೆಕ್ಸ್ಟು ಇದನ್ನು ಕೆಳಗಡೆ ಇರೋದು ನೋಡೋಣ. ನೋಡಿ, ಸೇಮ್ ಆನ್ಸರೇ ಬರುತ್ತೆ. ಸೊ ಇದನ್ನು ತಗೊಳ್ಳೋಣ ಈಗ. ಓಕೆ, ಸೊ ಇಲ್ಲೂ ಕೂಡ ಹಾಗೆ ಮೊದಲನೇದಾಗಿ ಇದೇನು ಮಾಡ್ತಾ ಇದೆ? ದಿಸ್ ಇಸ್ ಡಿಸೈಡಿಂಗ್ ದ ಸೈನ್. 180 ಮೈನಸ್ ಥೀಟಾ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? 180 ಮೈನಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಹಾಗಾಗಿ ಕಾಸ್ ಇಲ್ಲಿ ನೆಗೆಟಿವ್ ಆಗುತ್ತೆ. ನೆಕ್ಸ್ಟು 180 ಏನು ಡಿಸೈಡ್ ಮಾಡುತ್ತೆ ಈಗ? ವಾಟ್ ವಿಲ್ 180 ಡಿಸೈಡ್? 180 ವಿಲ್ ಡಿಸೈಡ್ ವೆದರ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿಲ್ ಚೇಂಜ್ ಆರ್ ನಾಟ್. ಸೊ ಇವಾಗ 180 ಇರೋದ್ರಿಂದ ಚೇಂಜ್ ಆಗೋದಿಲ್ಲ. ಸೊ ಏನಾಗುತ್ತೆ? ನಮಗೆ ಕಾಸ್ ಅಂತಲೇ ಬರುತ್ತೆ. ಸೊ ವಿ ವಿಲ್ ರೈಟ್ ಕಾಸ್ ಆಸ್ ಇಟ್ ಈಸ್. 60 ಒಂದು ಉಳಿದಿದೆ, 60ನೇ ಇಲ್ಲಿ ಬರೆದ್ಬಿಡಿ. ಸೊ ವಾಟ್ ಈಸ್ ಕಾಸ್ 60? ಕಾಸ್ 60 ಈಸ್ 1/2 ಮೈನಸ್ ಸೈನ್ ಇದೆ. ಸೊ ಮೈನಸ್. ಡನ್. ಅರ್ಥ ಆಯ್ತಾ? ಈ 2π/3ನ ನಾನು ಕಾಸ್ 2π/3 ಅಂತ ಬರೆದು ಸಾಲ್ವ್ ಮಾಡಿದಾಗ ನನಗೆ ಈ ಆನ್ಸರ್ ಬರಬೇಕು. ಬಂತ ಆನ್ಸರು? ಹಾಗಾದರೆ ನಾನಿಲ್ಲಿ ತೊಗೊಂಡಿರೋ ನನಗಿಲ್ಲಿ ಬಂದಿರೋ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಲೆಕ್ಕ. ಅಕಸ್ಮಾತ್ ನಂಗೆ -1/2 ಬರ್ತಾ ಇಲ್ಲ ಅಂದ್ಕೊಳ್ಳಿ, ದಿಸ್ ಇಸ್ ರಾಂಗ್. ಓಕೆ, ಈ ಸ್ಟೆಪ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ನಿಮ್ಮ ವೆರಿಫಿಕೇಷನ್ಗೋಸ್ಕರ ಅಷ್ಟೇ. ಓಕೆ, ಸೊ ಈ ಥರ ನೀವು ಹಿಂದಿನ ಪ್ರಶ್ನೆಗೂ ಮಾಡ್ಬೋದಾಗಿತ್ತು. ಆಬ್ವಿಯಸ್ಲಿ ಎಸ್ ಮಾಡ್ಬೋದು. ಬಟ್ ಎನಿವೇಸ್ ನಾನು ಈ ಪ್ರಶ್ನೆಗೆ ಮಾಡಿದ್ದೀನಿ. ಯು ಕ್ಯಾನ್ ಟ್ರೈ. ಬಟ್ ಇದನ್ನು ಎಕ್ಸಾಮಿನೇಷನಲ್ಲಿ ಮಾಡಲೇಬೇಕನ್ನೋ ಅವಶ್ಯಕತೆ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಿದೆ? ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೀಕೆಂಟ್ ಇನ್ವರ್ಸ್ 2/√3. ಸೇಮ್ y ಇಸ್ ಈಕ್ವಲ್ ಟು ಅಂತ ತಗೊಳ್ಳಿ. ಸೊ y ಇಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ 2/√3. ಅವಾಗೇನಾಗುತ್ತೆ ಇದು? ಸೀಕೆಂಟ್ y ಈಕ್ವಲ್ಸ್ 2/√3. ಸೊ 2/√3 ಸೀಕೆಂಟ್ ಅಂದರೆ ಯಾವ ಡಿಗ್ರಿ ಆಗಬೇಕಿದು? ಅಂದರೆ ಯಾವ ಆ್ಯಂಗಲಿಗೆ ಸೀಕೆಂಟ್ 2/3 ಆಗುತ್ತೆ? ಸೊ ಕಾಸ್ 30 ಅಂದರೆ √3/2. ಹಾಗಾದರೆ ಸೀಕೆಂಟ್ 30 ಆಗುತ್ತಲ್ವಾ? ಸೊ ಇದನ್ನು ಯಾವ ರೀತಿ ಬರಿಬೋದು ನಾವೀಗ? ಸೀಕೆಂಟ್ y ಈಕ್ವಲ್ಸ್ ಸೀಕೆಂಟ್ π/6 ರೇಡಿಯನ್ಸ್. ಸೀಕೆಂಟ್ y ಇಸ್ ಈಕ್ವಲ್ ಟು ಸೀಕೆಂಟ್ π/6. π/6 ಇಸ್ ನಥಿಂಗ್ ಬಟ್ 30. ಸೊ ಸೀಕೆಂಟ್ 30 2π/3 ಆಗುತ್ತೆ. ರೈಟ್? ಸೊ ಪಾಸಿಟಿವ್ ಇದೆ ಅಲ್ವಾ ಇಲ್ಲಿ? ಎಸ್, ಪಾಸಿಟಿವೇ ಇದೆ. ಇವಾಗ ಸೀಕೆಂಟ್ ಇನ್ವರ್ಸಿನ ಯಾವುದು? ಸೀಕೆಂಟ್ ಇನ್ವರ್ಸಿನ ರೇಂಜ್ ಏನು? ವಾಟ್ ಇಸ್ ದ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್? ನೋಡೋಣ. ಸೀಕೆಂಟ್ ಇನ್ವರ್ಸಿನ ರೇಂಜ್ ಏನು ಅಂತ ಈಗ ನಾವು ನೋಡೋಣ. ಇಲ್ಲಿದೆ. ಸೊ ಸೀಕೆಂಟ್ ಇನ್ವರ್ಸಿನ ರೇಂಜು 0 to π ಮೈನಸ್ π/2 ಅಂತ ಆಗುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ ಈಗ? ಸೀಕೆಂಟ್ ಇನ್ವರ್ಸಿನ ರೇಂಜು 0, π ಮೈನಸ್ π/2. ಸೊ ಎಲ್ಲ ವ್ಯಾಲ್ಯೂಸ್ 0 ಇಂದ πವರೆಗೂ ನಾವು ತಗೋಬೋದು ಎಕ್ಸೆಪ್ಟ್ π/2. ಯಾಕೆ ಹೇಳಿ ನೋಡೋಣ? ಬಿಕಾಸ್ ಅಟ್ π/2 ಕಾಸ್ 0 ಆಗುತ್ತೆ. ಅವಾಗ ಇದು ಏನಾಗುತ್ತೆ? ಅನ್ಡಿಫೈನ್ಡ್ ಆಗೋಗುತ್ತೆ. ಸೊ ಅದಕ್ಕೆ ಎಕ್ಸೆಪ್ಟ್ π/2. ಕ್ಲಿಯರ್? ಇದು ಸೀಕೆಂಟ್ ಇನ್ವರ್ಸಿನ ರೇಂಜು.
ಸೊ ಈಗ ಪೈ ಬೈ 6 ಅಂತ ಬರ್ತಾ ಇದೆ. ಸೊ ಪೈ ಬೈ 6 ಬರ್ತಾ ಇದೆ ಅಂದರೆ ಪೈ ಬೈ 6 ಆನ್ಸರ್ ಆಬ್ವಿಯಸ್ಲಿ. ಬಟ್ ಯೋಚನೆ ಮಾಡಿ ಈಗ, ಅಂದರೆ ಈ ಥರನೂ ಅನಲೈಸ್ ಮಾಡಿ. ಸೊ ದಿಸ್ ಇಸ್ 0, ದಿಸ್ ಇಸ್ ಪೈ ಬೈ 2 ಆ್ಯಂಡ್ ದಿಸ್ ಇಸ್ ಪೈ. ಸೊ ಸೀಕೆಂಟ್ ಇಲ್ಲಿ ಪಾಸಿಟಿವ್ ಆಗುತ್ತಾ? ಪಾಸಿಟಿವ್ ಆಗುತ್ತೆ. ಸೊ ಆನ್ಸರ್ ಇಸ್ ಪೈ ಬೈ 6 ಅಷ್ಟೇ. ಸೊ ಪ್ರತಿ ಸತಿ ಇದನ್ನು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಅಂದರೆ ಇಮ್ಯಾಜಿನೂ ಮಾಡ್ಬೋದು ಆ್ಯಕ್ಚುಲಿ. ಇಮ್ಯಾಜಿನ್ ಮಾಡಿ. ಸೊ ಇದು ಕ್ವಾಡ್ರೆಂಟು 0 ಇಲ್ಲಿ ಬರುತ್ತೆ, ಪೈ ಬೈ 2 ಇಲ್ಲಿ ಬರುತ್ತೆ, ಪೈ ಇಲ್ಲಿ ಬರುತ್ತೆ. ಸೊ ಸೀಕೆಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ಫಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ಗಳು ಬರ್ತಾ ಇದ್ದಾವೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಸೀಕೆಂಟ್ ಪಾಸಿಟಿವ್ ಇದೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೀಕೆಂಟ್ ಪಾಸಿಟಿವ್ ಇಲ್ಲ. ಸೊ ಹಾಗಾಗಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಆನ್ಸರ್ ಬರಬೇಕು. ದೇರ್ ಫಾರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೀಕೆಂಟ್ ಇನ್ವರ್ಸ್ 2/√3 is equal to ಪೈ ಬೈ 6 ಅಂತ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್. ಡನ್ ಅಷ್ಟೇ. ಓಕೆ, ಅರ್ಥ ಆಯ್ತಾ ಇದನ್ನು ಯಾವ ರೀತಿ ಮಾಡಬೇಕಂತ? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಕಾಟ್ ಇನ್ವರ್ಸ್ ಆಫ್ √3, ಸೇಮ್ ಸ್ಟೂಡೆಂಟ್ಸ್. ಸೊ y is equal to ಕಾಟ್ ಇನ್ವರ್ಸ್ √3. ಸೊ ಕಾಟ್ ಇನ್ವರ್ಸ್ನ ಕಡೆ ತೊಗೊಂಡೋಗಿ ಕಾಟ್ y is equal to √3. ಸೊ ಕಾಟ್ y is equal to √3 ಅಂದರೆ ಕಾಟ್ 30 ಡಿಗ್ರೀಸ್ ಆಗುತ್ತೆ. ಸೊ ದಟ್ ಇಸ್ ಕಾಟ್ y is equal to ಕಾಟ್ ಪೈ ಬೈ ಏನಾಗುತ್ತೆ? ಪೈ ಬೈ 6. ಕರೆಕ್ಟ್. ಕಾಟ್ ಪೈ ಬೈ 6 √3 ಆಗುತ್ತೆ. ಸೊ ಕಾಟಿನ ರೇಂಜ್ ಏನು? ಕಾಟಿನ ರೇಂಜು ಇಲ್ಲಿದೆ. ಸೊ ಕಾಟಿನ ರೇಂಜು 0 to ಪೈ ಸೇಮ್. ಓಕೆ, ಕಾಟಿನ ರೇಂಜು 0 to ಪೈ ಇದೆ. ಸೊ 0 to ಪೈ ಅಂದರೆ ಆಬ್ವಿಯಸ್ಲಿ ಇದು ಎರಡನೇ ಕ್ವಾಡ್ರೆಂಟ್ ಹೋಗೋಕ್ಕಾಗಲ್ಲ. ಎರಡನೇ ಕ್ವಾಡ್ರೆಂಟ್ಗೆ ಹೋದರೆ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಸೊ ದೇರ್ ಫಾರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ √3 is equal to ಪೈ ಬೈ 6. ಇದು ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್, ಕೊಸಿಕೆಂಟ್ ಇನ್ವರ್ಸ್ ಆಫ್ -√2. ಸೊ y is equal to cosecant inverse of -√2. Cosecant y is equal to -√2. ಸೊ ಯಾವ ವ್ಯಾಲ್ಯೂ ಕೊಸಿಕೆಂಟ್ದು √2 ಆಗುತ್ತೆ? ಮೈನಸ್ ಬಿಡಿ, √2 ಯಾವ್ದಾಗುತ್ತೆ ಯೋಚನೆ ಮಾಡಿ. ಸೊ ಕೊಸಿಕೆಂಟ್ y is equal to ಮೈನಸ್ನಾಗೆ ಬರೆದು ಕೊಸಿಕೆಂಟ್ ಪೈ ಬೈ 4. ಕರೆಕ್ಟಾ? ಕೊಸಿಕೆಂಟ್ ಪೈ ಬೈ 4 ಏನಾಗುತ್ತೆ? √2 ಆಗುತ್ತೆ. ಸೊ ಇವಾಗ ಕೊಸಿಕೆಂಟ್ ಪೈ ಬೈ 4 √2 ಆದರೆ ಕೊಸಿಕೆಂಟಿನ ರೇಂಜ್ ನಮಗೆ ಗೊತ್ತಾಗಬೇಕು. ಕರೆಕ್ಟಾ? ಸೊ ಕೊಸಿಕೆಂಟಿನ ರೇಂಜ್ ಏನಾಗುತ್ತೆ? ವಾಟ್ ಇಸ್ ದ ರೇಂಜ್ ಆಫ್ ಕೊಸಿಕೆಂಟ್ ಇನ್ವರ್ಸ್? ದ ರೇಂಜ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಇಸ್ -π/2 to π/2 ಎಕ್ಸೆಪ್ಟ್ 0. ಕರೆಕ್ಟಾ? ಒಂದ್ಸತಿ ಚೆಕ್ ಮಾಡೋಣ. -π/2 to π/2 ಎಕ್ಸೆಪ್ಟ್ 0, ದಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಓಕೆ, ಸೊ ನೆಕ್ಸ್ಟ್ ಏನು ಬರ್ತಾ ಇದೆ? ಈಗ ಈ ಥರ ಬಂತು. ಇವಾಗ ಏನಾಗ್ತಾ ಇದೆ ನಮಗೆ? ಕೊಸಿಕೆಂಟು ನೆಗೆಟಿವ್ ಆಗ್ತಾ ಇದೆ. ಸೊ -π/2 to π/2 ಅಂದರೆ ಇದು 0, π/2 -π/2. ಕರೆಕ್ಟ್. ಮೊದಲನೇ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಆಗಿದೆ, ಡನ್. ಬಟ್ ಎರಡನೇ ಟ್ರಿಗ್ನೋಮೆಟ್ರಿಕ್ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕೊಸಿಕೆಂಟ್ ಏನಾಗ್ತಾ ಇದೆ? ನೆಗೆಟಿವ್ ಆಗ್ತಾ ಇದೆ. ಸೊ ಯಾವ ರೀತಿ ಬರಿಬೋದು? ದೇರ್ ಫಾರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cosecant inverse -√2 is equal to -π/4. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ. ಈಗ ಒಂದೊಂದೇ ಕೊಡ್ತಾ ಇದ್ರು, ಇವಾಗ ಗುಂಪಾಗಿ ಕೊಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಟ್ಯಾನ್ ಇನ್ವರ್ಸ್, ಸೊ y ಅಂತ ತಗೊಳ್ಳಿ, ಅದನ್ನು y1 ಅಂತ ತಗೊಳ್ಳಿ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ 1. ಸೊ ಟ್ಯಾನ್ y1 ಈಕ್ವಲ್ಸ್ 1. ಸೊ ಟ್ಯಾನ್ y1 ಈಕ್ವಲ್ಸ್ ಟ್ಯಾನ್ π/4. ಸೊ -π/2 to π/2. ಸೊ ಇದೇನಾಗುತ್ತೆ? ದೇರ್ ಫಾರ್ y1 ಈಕ್ವಲ್ಸ್ π/4. ಓಕೆ, ನೆಕ್ಸ್ಟ್ y2 ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ -1/2. ಸೊ ಕಾಸ್ y2 ಈಕ್ವಲ್ಸ್ -1/2. ಸೊ ಕಾಸ್ y2 ಈಕ್ವಲ್ಸ್ -1/2 ಅಂದರೆ ಕಾಸ್ ಯಾವುದಾಗುತ್ತೆ? ಕಾಸ್ 60 ಆಗುತ್ತೆ. ಸೊ ಕಾಸ್ 60 ಅಂದರೆ ಕಾಸ್ π/3. ಕಾಸ್ π/3 ವಿತ್ ಅ ನೆಗೆಟಿವ್ ಸೈನ್. ಸೊ ಕಾಸ್ π/3 ನಾವು ನೋಡಿದ್ವಲ್ಲ, ಇದನ್ನಾಗುತ್ತೆ 2π/3 ಆಗುತ್ತೆ. ಸೊ y2 ಈಕ್ವಲ್ಸ್ 2π/3. ಓಕೆ, ಇದು ಎರಡನೇ ಕ್ವಾಡ್ರೆಂಟ್ ಬರುತ್ತೆ. π -π/3 2π/3 ಆಗುತ್ತೆ. ಸೊ y3 ಅಂತ ತಗೊಳ್ಳಿ. ಇದನ್ನು y3 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ -1/2.
ಸೊ ಸೈನ್ y3 ಈಕ್ವಲ್ಸ್ minus 1 by 2. So sin y3 equals minus sin pi by 6. So ಇದರ ರೇಂಜ್ ಏನಾಗುತ್ತೆ, ಸೈನ್ ಇನ್ವರ್ಸಿನ ರೇಂಜು ಮೈನಸ್ ಪೈ ಬೈ 2 ಟು ಪೈ ಬೈ 2. ಸೊ ಇದೇನಾಗುತ್ತೆ ಮೈನಸ್ ಪೈ ಬೈ 6 ಆಗುತ್ತೆ ಅಷ್ಟೇ, ಬಿಕಾಸ್ ವಿ ಹ್ಯಾವ್ ಎ ನೆಗೆಟಿವ್ ಸಿಂಬಲ್. ಸೊ ದೇರ್ ಫಾರ್ y3 is equal to minus pi by 6 ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಾನು. ಸೊ ದಟ್ ವಿಲ್ ಬಿ ಪೈ ಬೈ 4, ದಿಸ್ ವಿಲ್ ಬಿ 2 pi by 3 and this is minus pi by 6. LCM ತಗೊಂಡಾಗ ಏನಾಗುತ್ತೆ 12 ಆಗುತ್ತೆ. ಸೊ ದಿಸ್ ವಿಲ್ ಬಿ 3 pi plus 8 pi minus 2 pi. ಸೊ ದಟ್ is 9 pi by 12. 9 pi by 12 ಅಂದರೆ 3 pi by 4. ಇದು ನಮ್ಮ ಸರಿಯಾದ ಉತ್ತರ. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ನೋಡಿ, ಮುಂಚೆ ನಾವೇನು ಮಾಡ್ತಾ ಇದ್ವಿ, ಒಂದೊಂದೇ ಮಾಡ್ತಾ ಇದ್ವಿ. ಇದು ಒಂದು ಕ್ವಶನು, ಇದು ಒಂದು ಕ್ವಶನು, ಇದು ಒಂದು ಕ್ವಶನ್. ಇಲ್ಲೇನು ಮಾಡಿದ್ದಾರೆ, ಈಗ ಆ ಒಂದೊಂದನ್ನೆಲ್ಲ ಕೂಡಿಸ್ಬಿಟ್ಟು ಈ ಥರ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಪ್ರೊಸೀಜರ್ ಇಸ್ ಸೇಮ್. ಇಲ್ಲಿ ನೋಡಿ, ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ, ರೈಟ್? ಬಟ್ ಇದಕ್ಕೆ ನಿಮಗೆ ರೇಂಜ್ ಗೊತ್ತಿರಬೇಕು. ರೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಸೊ ಕಾಸ್ ಇನ್ವರ್ಸ್ ಮೈನಸ್ ಕಾಸ್ ಇನ್ವರ್ಸ್ 1 by 2 ಪ್ಲಸ್ 2 ಸೈನ್ ಇನ್ವರ್ಸ್ 1 by 2. ಸೊ ಸೇಮ್ ಥಿಂಗ್, ಓಕೆ? ಸೊ ಏನು ಮಾಡಬೇಕು, y1 ಅಂತ ತಗೊಳ್ಳಿ. ಸೊ ಆಗೇನಾಗುತ್ತೆ, ಕಾಸ್ y1 ಇಸ್ ಈಕ್ವಲ್ ಟು 1 by 2. ಕಾಸ್ y1 ಇಸ್ ಈಕ್ವಲ್ ಟು ಕಾಸ್ ಪೈ ಬೈ 3. ಕರೆಕ್ಟಾ? 60 ಡಿಗ್ರೀಸು. 60 ಡಿಗ್ರೀಸ್ ಆಗುತ್ತೆ. ಸೊ y1 ಇಸ್ ಈಕ್ವಲ್ ಟು ಪೈ ಬೈ 3. y1 ಇಸ್ ಈಕ್ವಲ್ ಟು ಪೈ ಬೈ 3. ಇದನ್ನು ನೋಡಿ, y2 ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 1 by 2 ಅಂತ ತಗೊಳ್ಳಿ. 2ನ ಬಿಡಿ, ಆಮೇಲೆ ತೊಗೊಳ್ಳೋಣ ಅದನ್ನು, ಓಕೆ? ಸೊ ಏನಾಗುತ್ತೆ, ಸೈನ್ y2 ಇಸ್ ಈಕ್ವಲ್ ಟು 1 by 2. ಸೊ ಸೈನ್ y2 ಇಸ್ ಈಕ್ವಲ್ ಟು ಸೈನ್ ಪೈ ಬೈ 6 ಆಗುತ್ತೆ. ಸೊ ಸೈನ್ ಪೈ ಬೈ 6 ಅಂದರೆ, ಸೊ ಇದು y2 ಈ ಥರ ತೊಗೊಂಡಿದ್ದೀವಲ್ವಾ? ಸೊ y2 ಇಸ್ ಈಕ್ವಲ್ ಟು ಪೈ ಬೈ 6. ಬಟ್ ಇಲ್ಲಿ 2 ಇದೆ. ಸಿ y2 ಇಸ್ ಸೈನ್ ಇನ್ವರ್ಸ್ ಆಫ್ 1 by 2. ಇದು ನಮ್ಮ y2 ಅಂತ ತೊಗೊಂಡಿದ್ದೀವಿ, ಬಟ್ 2 ಇದೆ ಅಲ್ವಾ? 2ನ ಮಲ್ಟಿಪ್ಲೈ ಮಾಡಿ ಎರಡು ಕಡೆನು. ಸೊ 2y2 ಈಕ್ವಲ್ಸ್ 2 ಇಂಟು ಪೈ ಬೈ 6. ಅಂದರೆ ಏನಾಗುತ್ತೆ, ಇದು 2 1s 2 3s. ಸೊ ನಮಗೇನು ಬರುತ್ತೆ, ಪೈ ಬೈ 3. ಸೊ ಈಗ y1 ಜಾಗದಲ್ಲಿ ಪೈ ಬೈ 3 ಅಂತ ಬರೀರಿ. y2 2y2 ಜಾಗದಲ್ಲಿ ಮತ್ತೆ ಪೈ ಬೈ 3 ಅಂತ ಬರೀರಿ. ಅವಾಗೇನಾಗುತ್ತೆ, ಇದು 2 ಪೈ ಬೈ 3. ಇದು ನಮ್ಮ ಸರಿಯಾದ ಉತ್ತರ. ಅಷ್ಟೇ, ಸಿಂಪಲ್, ಓಕೆ? ಸೊ ರೇಂಜ್ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಮೇನ್ಲಿ ರೇಂಜ್ ಗೊತ್ತಿರಬೇಕು. ಆವಾಗ ನಿಮಗೆ ಆ ಪ್ರಿನ್ಸಿಪಲ್ ವ್ಯಾಲ್ಯೂ ಬರುತ್ತೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಶುಡ್ ಆಲ್ವೇಸ್ ಬಿ ಇನ್ ದ ರೇಂಜ್. ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೇನು? ಇವಾಗ ನಾನು ಇದನ್ನು ಇನ್ವರ್ಸ್ ತೊಗೊಂಡೆ ಅಂದ್ಕೊಳ್ಳಿ. ಸೊ ಸೈನ್ ಪೈ ಬೈ 6 ಮಾಡಿದ್ರೆ ನಂಗೆ 1 by 2 ಬರಬೇಕು, ಓಕೆ? ದಟ್ ಈಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ಪ್ರಿನ್ಸಿಪಲ್ ಯಾವಾಗಲೂ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಯಿನ ರೇಂಜ್ ಒಳಗೆ ಇರಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿಗೆ ಎಕ್ಸಸೈಸ್ 2.1 ಮುಗೀತು. ನಾವೀಗ ಎಕ್ಸಸೈಸ್ 2.2ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ 2.2 ಮೊದಲನೇ ಪ್ರಶ್ನೆ ನಾವು ಯಾವ್ದು ತೊಗೊಂಡಿದ್ದೀವಿ, ಸೆಕೆಂಡ್ ಕ್ವಶನ್ನ ತೊಗೊಂಡಿದ್ದೀವಿ. ಸೊ ಪ್ರಶ್ನೆ ನೋಡೋದನ್ನ ಒಂದ್ಸತಿ ಬನ್ನಿ. Prove that 3 cos inverse x is equal to cos inverse of 4x cube minus 3x where x belongs to 1 by 2, 1 ಅಂತ ಹೇಳ್ತಾ ಇದ್ದಾರೆ, ರೈಟ್? ನೋಡಿ, ಇವಾಗ ಇದು ಪ್ರೂವ್ ಕ್ವಶನ್ಸ್ ಅಲ್ವಾ? ನಾವು ಯಾವಾಗಲೂ ಏನು ಮಾಡ್ತೀವಿ, LHSನ ತೊಗೊಂಡು RHSನ ಪ್ರೂವ್ ಮಾಡ್ತೀವಿ, ರೈಟ್? ಬಟ್ ಇಲ್ಲಿ LHSಲ್ಲಿ ನಮ್ಮ ಹತ್ರ ಬರೀ ಒಂದೇ ಒಂದು ಟರ್ಮ್ ಇದೆ, ದಟ್ ಇಸ್ 3 cos inverse x. ಇದನ್ನ ಇಟ್ಕೊಂಡು ಇದನ್ನು ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಉಲ್ಟಾ ಕೂಡ ಮಾಡ್ಬೋದು. ಟೇಕ್ RHS, ಪ್ರೂವ್ ದಟ್ ಇಸ್ ಈಕ್ವಲ್ ಟು LHS. ಎರಡೂ ಒಂದೇನೆ. LHS equals RHS ಅಥವಾ RHS equals LHS, ಬೋತ್ ಆರ್ ಸೇಮ್, ರೈಟ್? ಓಕೆ. ಬಟ್ ನಾನು ಹೇಳ್ದಂಗೆ ಸ್ಟೂಡೆಂಟ್ಸ್, ಎಕ್ಸ್ ಇಸ್ ಈಕ್ವಲ್ ಟು ಏನು ತಗೋಬೇಕಿಲ್ಲಿ ಅನ್ನೋದೇ ಪ್ರಶ್ನೆ, ಕರೆಕ್ಟ್? ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಬರ್ಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ವಿಚ್ ಇಂಪ್ಲೈಸ್ ಕಾಸ್ನ ಕಡೆ ಕಳಿಸಿ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನು? ಥೀಟಾ, ರೈಟ್? ಸೊ ಈಗ ನಮಗೆ LHS ಏನು ಬರುತ್ತೆ? ವಾಟ್ ಇಸ್ ಆರ್ LHS? LHS ಇಸ್ ಈಕ್ವಲ್ ಟು 3 ಥೀಟಾ. ಮುಗೀತು, ಡನ್. ಇವಾಗ RHSನ ತೊಗೊಳ್ಳೋಣ. ಸೊ RHSನ ತೊಗೊಂಡ್ರೆ ಈ ರೀತಿ ಮಾಡ್ಬೋದಾ? ಈಗ ನಾವು RHSನ ತೊಗೊಂಡ್ರೆ ಕಾಸ್ ಇನ್ವರ್ಸ್, ಓಕೆ ಇದೇನೋ ಇದೆ, ಸೊ ಫೈನ್, ಕಾಸ್ ಇನ್ವರ್ಸ್ ಅಂತಲೇ ಬರೆಯೋಣ. ಕಾಸ್ ಇನ್ವರ್ಸ್ ಎಕ್ಸ್ ಇದೆ ಅಂದರೆ ನಾವು ಥೀಟಾ ಅಂತ ಬರೆದು ಬಿಡ್ತಾ ಇದ್ವಿ, ಓಕೆ? ಬಟ್ ಎಕ್ಸ್ ಇಲ್ಲ ಅಲ್ಲಿ. ಸೊ ಕಾಸ್ ಇನ್ವರ್ಸಿನ ಜಾಗದಲ್ಲಿ ಕಾಸ್ ಇನ್ವರ್ಸ್ ಅಂತಲೇ ಬರೆಯೋಣ. ಎಕ್ಸಿನ ಜಾಗದಲ್ಲಿ ಏನು ಬರೆಯೋಣ? ಈಗ ಎಕ್ಸಿನ ಜಾಗದಲ್ಲಿ ಕಾಸ್ ಥೀಟಾನ ಬರೆಯೋಣ. ಸೊ ಏನಾಗುತ್ತೆ, 4 cos ಕ್ಯೂಬ್ ಥೀಟಾ ಮೈನಸ್ 3x ಅಂದರೆ 3 cos ಥೀಟಾ. 3 cos
ಥೀಟಾ. ರೈಟ್. ಸೊ ಈಗ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ ಏನಾಗುತ್ತೆ ಇದು, ದಿಸ್ ಇಸ್ ನಥಿಂಗ್ ಬಟ್ ಕಾಸ್ 3 ಥೀಟಾ ಆಗುತ್ತೆ. ಅದು ಫಾರ್ಮ್ಯುಲಾ ಕರೆಕ್ಟ್ ಅಲ್ವಾ? ಫಾರ್ಮ್ಯುಲಾ ಯಾವ ಫಾರ್ಮ್ಯುಲಾ ಅದು? ಕಾಸ್ 3 ಥೀಟಾ ಇನ ಫಾರ್ಮ್ಯುಲಾ, ಸಬ್ ಮಲ್ಟಿಪಲ್ ಆಂಗಲ್ಸ್ ಇನ ಫಾರ್ಮ್ಯುಲಾ. ಓಕೆ, ಸೊ ಇದೇನಾಗುತ್ತೆ ಕಾಸ್ 3 ಥೀಟಾ ಅಷ್ಟೇ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಅಂದರೆ ಏನು? ಸೊ ದಿಸ್ ಇಸ್ ಈಕ್ವಲ್ ಟು 3 ಥೀಟಾ ಅಂತ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 3 ಥೀಟಾ. ಇದು ನಮ್ಮ ಆರ್ ಎಚ್ ಎಸ್. ದೇರ್ ಫಾರ್ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಅಷ್ಟೇ. ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. ರೈಟ್? ಓಕೆ, ಅರ್ಥ ಆಯ್ತಾ ಇದು ಯಾವ ರೀತಿ ಮಾಡಿದೀವಂತ? ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ? ರೈಟ್ ಇಟ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ರೈಟ್ ಇಟ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸೊ ಈಗ ನಮ್ಗೇನು ಕೊಟ್ಟಿದ್ದಾರೆ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದರೆ ಏನಂತ ತಗೋಬೇಕಂತ ನೋಡಿದ್ದೀವಿ, ಒಂದ್ಸತಿ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಓಕೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದಾಗ ಏನು ತಗೋಬೇಕು ನಾವು ಅಂತ ಒಂದ್ಸತಿ ನೋಡೋಣ. ಲೆಟರ್ಸ್ ಎಲ್ಲಿದೆ ಅದು? ಐ ಥಿಂಕ್ ಇಟ್ ಇಸ್ ಹಿಯರ್ ಇದೆ. ಓಕೆ, ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದಾಗ ಇಲ್ಲಿದೆ ನೋಡಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ನಾವು ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೋಬೇಕು, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ತಗೋಬೇಕು. ದಿಸ್ ಇಸ್ ವಾಟ್ ನಾವು ಏನು ಮಾಡಿದ್ದೀವಿ, ನೋಡಿರೋದು, ಮುಂಚೆ ಓದಿ ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಎಲ್ಲಿದ್ದೀವಿ ಸದ್ಯಕ್ಕೆ ನಾವೀಗ ಇಲ್ಲಿದ್ದೀವಿ. ಓಕೆ, ಸೊ ಈಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ತಾ ಇದೆ. ನಾನು ಟ್ಯಾನ್ ಥೀಟಾ ಅಂತ ತಗೋಬೋದು, ಬಟ್ ಕಾಟ್ ಥೀಟಾ ಅಂತ ತಗೋಬೋದು. ಎರಡರಲ್ಲಿ ಆದರೂ ಒಂದು ತಗೋಬೋದು. ಯಾವ್ದನ್ನು ತಗೋಬೇಕು ಅಂತ ಹೇಳಿ, ಹೇಗೆ ಗೊತ್ತಾಗುತ್ತೆ ಯಾವ್ದನ್ನು ತಗೋಬೇಕಂತ? ಆಬ್ವಿಯಸ್ಲಿ ಟ್ಯಾನ್ ಥೀಟಾ ತಗೋಬೇಕು. ಯಾಕೆ? ಟ್ಯಾನ್ ಇನ್ವರ್ಸ್ ಇದೆ ಇಲ್ಲಿ. ಅಕಸ್ಮಾತ್ ಕಾಟ್ ಇನ್ವರ್ಸ್ ಇದ್ರೆ ಕಾಟ್ನ ತಗೊಳ್ಳಿ. ಇವಾಗ ಟ್ಯಾನ್ ಇನ್ವರ್ಸ್ ಇದೆ ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ತಗೋಬೇಕೀಗ? ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ವಿಚ್ ಇಂಪ್ಲೈಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಕ್ಲಿಯರ್? ಓಕೆ, ಇವಾಗ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಹಾಕಿ. ಅಲ್ಲಿ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಅಂಡರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ದ ಹೋಲ್ ಡಿವೈಡೆಡ್ ಬೈ tan theta. ಕರೆಕ್ಟಾ? ವಾಟ್ ಈಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ? ಸೀಕೆಂಟ್ ಸ್ಕ್ವೇರ್ ಥೀಟಾ. ಸೊ ಮತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ದ ಹೋಲ್ ಡಿವೈಡೆಡ್ ಬೈ, ಈ ಮೈನಸ್ ಆಚೆ ಬರ್ತಾ ಇದೆ, ಟ್ಯಾನ್ ಥೀಟಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಸೀಕೆಂಟ್ ಥೀಟಾ ಅಂದರೆ 1 ಬೈ ಕಾಸ್ ಥೀಟಾ ಮೈನಸ್ 1 ದ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕರೆಕ್ಟ್? ಎಲ್ ಸಿ ಎಮ್ ತಗೊಳ್ಳಿ ಮೇಲ್ಗಡೆ. ಎಲ್ ಸಿ ಎಮ್ ತೊಗೊಂಡ್ರೆ ಯಾವ ರೀತಿ ಕಾಣಿಸುತ್ತದಾಗ, ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ. ಏನಿದು 1 ಮೈನಸ್ ಕಾಸ್ ಥೀಟಾ ಅಂದರೆ ಅಂತ ಹೇಗೆ ಯೋಚನೆ ಮಾಡಿ. ಸೊ 1 ಮೈನಸ್ ಕಾಸ್ ಥೀಟಾನ ನಾವು ಯಾವ ರೀತಿ ಬರೀಬೋದು? ರೈಟ್, ಕೆಳಗಡೆ ಸೈನ್ ಥೀಟಾ ಇದೆ, ಮೇಲ್ಗಡೆ 1 ಮೈನಸ್ ಕಾಸ್ ಥೀಟಾ ಇದೆ. ನಾನೀಗ ಇವೆರಡಿನ ಜಾಗದಲ್ಲಿ ನನಗೇನು ಬರ್ಸ್ಬೇಕೀಗ? ಟ್ಯಾನ್ ಥೀಟಾ ಬರ್ಸ್ಬೇಕು. ಅಂದರೆ ಟ್ಯಾನ್ ಬರ್ಸ್ಬೇಕು ಬೇಸಿಕಲಿ. ಟ್ಯಾನ್ ಬರ್ಸಿದ್ರೆ ಏನಾಗುತ್ತೆ? ಥೀಟಾ ರೂಪದಲ್ಲಿ ಬರೀಬೋದು ಇದನ್ನು. ಬಟ್ ಈಗ 1 ಮೈನಸ್ ಕಾಸ್ ಇದೆ, ಸೈನ್ ಇದೆ, ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ನ ಯೂಸ್ ಮಾಡೋಣ ಅಲ್ವಾ? ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ನ ಯೂಸ್ ಮಾಡೋಣ. ಹೇಗೆ ಗೊತ್ತಾಗುತ್ತೆ ಸಬ್ ಮಲ್ಟಿಪಲ್ ಆ್ಯಂಗಲ್ಸು? ನೋಡಿ ಇಲ್ಲಿ, ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1, ಅಥವಾ ಕಾಸ್ ಎಕ್ಸ್ ಅಂದರೆ 1 ಸೆಕೆಂಡ್, ಇಲ್ಲಿ 2 ಬರಬಾರ್ದಷ್ಟೇ. ಕಾಸ್ ಎಕ್ಸ್ ಅಂದರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಲ್ವಾ? ಕರೆಕ್ಟ್, 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಆಗುತ್ತೆ. ಇವಾಗ ಈ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2ನ ಈ ಕಡೆ ತೊಗೊಂಬನ್ನಿ. ಏನಾಗುತ್ತೆ? ಪಾಸಿಟಿವ್ ಆಗುತ್ತಾ? ಆಗುತ್ತೆ. ಈ ಕಾಸ್ ಎಕ್ಸ್ನ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತೆ? ಕಾಸ್ ಎಕ್ಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಸೊ ಇವಾಗ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಈ ಕಡೆ ಇದೆ, ಅಂದರೆ ಪಾಸಿಟಿವ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಇಸ್ ಈಕ್ವಲ್ ಟು 1 ಕಾಸ್ ಎಕ್ಸ್ನ ಆ ಕಡೆ ಕಳಿಸಿದ್ದೀವಿ, 1 ಮೈನಸ್ ಕಾಸ್ ಎಕ್ಸ್. ಸೊ 1 ಮೈನಸ್ ಕಾಸ್ ಎಕ್ಸ್ ಜಾಗದಲ್ಲಿ ನಾನು 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಬರೀಬೋದಾ? ಬರೀಬೋದು. ಬರೀರಿ. ಏನಂತ ಬರೀಬೋದು ನಾವಿಲ್ಲಿ? 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಇದರಿಂದ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಅಂತ ಬರೀಬೋದು. ಯೋಚನೆ ಮಾಡಿ, ಈ ಮೈನಸ್ನ ಈ ಕಡೆ ಕಳಿಸಿ, ಈ ಕಾಸ್ ಎಕ್ಸ್ನ ಆ ಕಡೆ ಕಳಿಸಿ, ಅಷ್ಟೇ. ಓಕೆ ಓಕೆ, ಮೇಲ್ಗಡೆ ಸೈನ್ ಬರೆಸ್ದೆ. ಯಾಕೆ ಮೇಲ್ಗಡೆ ಸೈನ್ ಬರೆಸ್ದೆ ಸರ್? ನೀವು ಯಾಕೆ ಇದನ್ನು ತೊಗೊಂಡಿಲ್ಲ? ಇದನ್ನು ಹೇಗೆ ತೊಗೊಳಕ್ಕಾಗತ್ತೆ ಹೇಳಿ? ಸೊ ಕಾಸ್ನ ಕಡೆ ಕಳಿಸಿದ್ರೆ -1 ಮೈನಸ್ ಕಾಸ್ ಎಕ್ಸ್ ಆಗುತ್ತೆ.
ಕರೆಕ್ಟ್. ನಮಗೆ ಇಲ್ಲೇನಿದೆ 1 ಮೈನಸ್ ಕಾಸ್ ಎಕ್ಸ್ ಇದೆ. ಮತ್ತೆ ನನಗೆ ಮೇಲ್ಗಡೆ ಕಾಸ್ ಬೇಡ, ನನಗೆ ಮೇಲ್ಗಡೆ ಸೈನ್ ಬೇಕು. ಯಾಕೆ? ಬಿಕಾಸ್ ಟ್ಯಾನ್ ಇಸ್ ಈಕ್ವಲ್ ಟು ಸೈನ್ ಬೈ ಕಾಸ್ ಅಲ್ವಾ. ಸೊ ಮೇಲ್ಗಡೆ ಸೈನ್ ಬಂತು. ಇವಾಗ ಈ ಸೈನ್ ಥೀಟಾ ಜಾಗದಲ್ಲಿ ಈ ಥರ ಬರೆಯೋಣ. ಯಾವ ಥರ? 2 sin x by 2 ಇಂಟು cos x by 2 sub multiple angle formulas. 2 cancel, square and sin cancel, tan inverse of sin x by 2 divided by cos x by 2. What is sin x by 2 divided by cos x by 2? So that will be tan inverse of tan x by 2. ಹಾಗಾದರೆ ನಮಗೇನು ಉಳಿಯುತ್ತೆ ಮಧ್ಯದಲ್ಲಿ ಈಗ? ಸೊ ದಿಸ್ ಇಸ್ ಈಕ್ವಲ್ ಟು x by 2. x ಅಂದರೆ ಏನು? ವಾಟ್ ಇಸ್ x? x is equal to tan theta, which is equal to tan theta divided by 2. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ, ಸೊ ಆ್ಯಕ್ಚುಲಿ ತಪ್ಪಾಗಿದೆ ಇನ್ನೊಂದು. ಓಕೆ, ನಾನು ಈ ಎಕ್ಸ್ ಅಂತ ಬರ್ತಿದ್ದೀನಲ್ಲ, ಇದು ಆ್ಯಕ್ಚುಲಿ ಎಲ್ಲ ಥೀಟಾಗಳು. ಹೋಲ್ಡ್ ಆನ್. ಓಕೆ, ಸೊ ಸ್ಮಾಲ್ ಮಿಸ್ಟೇಕ್, ಜಾಸ್ತಿ ದೊಡ್ಡದೇನಿಲ್ಲ. ಸೊ ನಾನು ಫಾರ್ಮುಲಾ ಬರೆದ್ನಲ್ಲ, ಇಲ್ಲಿ ಫಾರ್ಮುಲೆಲ್ಲ ಎಕ್ಸ್ ಯೂಸ್ ಮಾಡಿದ್ದೀನಲ್ವ, ನಾನಿಲ್ಲಿ ಎಕ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಎಕ್ಸ್ ಯೂಸ್ ಮಾಡಬಾರ್ದು, ಐ ಶುಡ್ ಯೂಸ್ ಥೀಟಾ ಹಿಯರ್. ಓಕೆ ಸ್ಟೂಡೆಂಟ್ಸ್, ಸೊ ಫಾರ್ಮುಲಾ ಬರದೆ ಅಂತ ಅದೇ ಇದರಲ್ಲಿ ಬರೆದ್ಬಿಟ್ಟಿದ್ದೀನಿ. ದಿಸ್ ಇಸ್ ಥೀಟಾ, ಥೀಟಾ ಆ್ಯಂಡ್ ಥೀಟಾ. ಓಕೆ, ಇದು ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಥೀಟಾ, ದಿಸ್ ಇಸ್ ಆಲ್ಸೋ ಥೀಟಾ. ಓಕೆ, ದಿಸ್ ಇಸ್ ಆಲ್ಸೋ ಥೀಟಾ. ಸೊ ನನಗೇನು ಬರುತ್ತೆ ಕೊನೆಯಲ್ಲಿ ನನಗೆ ಥೀಟಾ ಬೈ 2 ಅಂತ ಬರುತ್ತೆ. ಬಟ್ ಥೀಟಾ ಅಂದರೆ ಏನೀಗ? ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ 2. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನಾವು ಹೇಳ್ಬೋದು. ಓಕೆ, ಅರ್ಥ ಆಯ್ತಾ ಇದು ಯಾವ ರೀತಿ ಮಾಡಿದೀವಿ ಪ್ರಶ್ನೆ ಅಂತ? ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಫಾರ್ಮುಲಾಸ್ನ ಹೇಗೆ ಯೂಸ್ ಮಾಡಿದ್ದೀವಿ, ಯಾಕೆ ನಾವು ಮೇಲ್ಗಡೆ ಸೈನನ್ನೇ ತೊಗೊಂಡಿದ್ದೀವಿ, ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತ ಈಗ ನೋಡೋಣ. ಓಕೆ, ಸೊ ರೈಟಿಂಗ್ ದ ಫಾಲೋವಿಂಗ್ ಫಂಕ್ಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ 1 ಮೈನಸ್ ಕಾಸ್ ಎಕ್ಸ್ನ ಯಾವ ರೀತಿ ಬರಿಬೋದು ನಾವು? 2 sin ಸ್ಕ್ವೇರ್ ಎಕ್ಸ್ ಬೈ 2 ಹಿಂದೆಗಡೆ ಆದರೂ ನೋಡಿದ್ದೀವಿ ಅಲ್ವಾ. ಸೊ ನಾವಿಲ್ಲೇನು ಬರಿಬೋದು? ಟ್ಯಾನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ 2 sin ಸ್ಕ್ವೇರ್ ಎಕ್ಸ್ ಬೈ 2 ದ ಹೋಲ್ ಡಿವೈಡೆಡ್ ಬೈ, ನೋಡಿ ಇಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಅಂದರೆ 2 sin ಸ್ಕ್ವೇರ್ ಎಕ್ಸ್ ಬೈ 2, ಕರೆಕ್ಟಾ? 1 ಮೈನಸ್ ಕಾಸ್ ಎಕ್ಸ್ ಅಂದರೆ 2 sin ಸ್ಕ್ವೇರ್ ಎಕ್ಸ್ ಬೈ 2. ಹಾಗಾದರೆ 1 ಪ್ಲಸ್ ಕಾಸ್ ಎಕ್ಸ್ನ ಯಾವ ಥರ ಬರಿಬೋದು? 2 cos ಸ್ಕ್ವೇರ್ ಎಕ್ಸ್ ಬೈ 2. ಹೇಗೆ ನೋಡಿ ಇಲ್ಲಿ. ಓಕೆ, ಈ 1 ಆ ಕಡೆ ಕಳಿಸಿ, ಏನಾಗುತ್ತೆ ನಮಗೆ? 2 cos ಸ್ಕ್ವೇರ್ ಎಕ್ಸ್ ಬೈ 2 ಈಕ್ವಲ್ಸ್ 1 ಮೈನಸ್ 1 ಆ ಕಡೆ ಹೋದ್ರೆ ಏನಾಗುತ್ತೆ? 1 ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ ಅಲ್ವಾ. ಸೊ 2 cos ಸ್ಕ್ವೇರ್ ಎಕ್ಸ್ ಬೈ 2. ಸೊ 2 ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಗಾನ್. ನಮ್ಮ ಹತ್ರ ಏನು ಉಳಿಯೋದೀಗ? ಸೊ ನಾವಿಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ದೀವಿ? ನಾವೇನು ಸಬ್ಸ್ಟಿಟ್ಯೂಷನ್ ತೊಗೊಂಡೇ ಇಲ್ಲ. ಡೈರೆಕ್ಟಾಗಿ ನಾವೇನು ಮಾಡಿದ್ದೀವಿ? 1 ಮೈನಸ್ ಕಾಸ್ ಎಕ್ಸ್ನ ಈ ರೀತಿ ಬರ್ತಿದ್ದೀವಿ. ನೋ ಸಬ್ಸ್ಟಿಟ್ಯೂಷನ್ ಟೇಕನ್ ಅಲ್ವಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಉಳ್ಕೊಳ್ಳುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಬೈ 2. ಡನ್, ಅಷ್ಟೇ. ಇದು ನಮ್ಮ ಸರಿಯಾದ ಉತ್ತರ, ರೈಟ್. ಸೊ ಯಾವ ಫಾರ್ಮುಲಾನ ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ ನಾವು? ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್. ನನಗೆ ಗೊತ್ತಿದೆ ಇದು ನಿಮ್ಮ ಬುಕ್ಕಲ್ಲಿ ಎಲ್ಲೂ ಕೊಟ್ಟಿಲ್ಲ ಅಂತ, ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂತ. ಔಟ್ ಆಫ್ ಸಿಲೆಬಸ್ ಅನ್ಕೋಬೇಡಿ, ಇದರ ಹೆಸರು ಒಂದಷ್ಟೇ. ಸೊ ಲಾಜಿಕ್ ಗೊತ್ತಿದೆಲ್ಲ. ಸೈನ್ 2 ಥೀಟಾ ಅಂದರೆ 2 sin ಥೀಟಾ ಇಂಟು ಕಾಸ್ ಥೀಟಾ. ಅದೇ ಸೈನ್ ಥೀಟಾ ಅಂದರೆ 2 sin ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಈಗ ಮತ್ತೆ ನೋಡೋಣ. ಸೊ ಇದು ನೋಡಿ, ರೈಟ್ ದ ಫಾಲೋವಿಂಗ್ ಫಂಕ್ಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಸ್ಟೂಡೆಂಟ್ಸ್ ಇದಿದೆ ಅಲ್ವಾ ಈ ಫ್ರಾಕ್ಷನ್, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಜ್ಞಾಪಕ ಇಟ್ಕೊಳ್ಳಿ, ಇದು ನಿಮ್ಮ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲೂ ತುಂಬ ಸತಿ ಬರುತ್ತೆ. ಕ್ಲಿಯರ್? ಓಕೆ, ಸೊ ಈ ಥರ ಬಂದಾಗ ಏನು ಮಾಡಬೇಕಂದ್ರೆ, ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೇನೂ ಇಲ್ಲ ಅಲ್ವಾ. ಸೊ ನಾವೇನು ಮಾಡೋಣ? ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮಾಡೋಣ, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅಥವಾ ಕಾಸ್ ಎಕ್ಸ್ನ ಕಾಮನ್ ತೊಗೊಳ್ಳೋಣ. ಓಕೆ, ಕಾಸ್ ಎಕ್ಸ್ನ ಕಾಮನ್ ತೊಗೊಂಡಾಗ ಏನು ಉಳ್ಕೊಳ್ಳುತ್ತೆ? 1 ಮೈನಸ್ ಟ್ಯಾನ್ ಎಕ್ಸ್ ಆಗುತ್ತೆ ದ ಹೋಲ್ ಡಿವೈಡೆಡ್ ಬೈ, ಮತ್ತೆ ಕಾಸ್ ಎಕ್ಸ್ ಕಾಮನ್ ತೊಗೊಳ್ಳಿ. ಕಾಸ್ ಎಕ್ಸ್ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಟ್ಯಾನ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಸೊ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಟ್ಯಾನ್ ಇನ್ವರ್ಸ್ ಆಫ್ ಈ 1ನ ನಾವು ಟ್ಯಾನ್ ಪೈ ಬೈ 4 ಅಂತ ಬರೆಯೋಣ. ಬಿಕಾಸ್ ಟ್ಯಾನ್ 45 ಡಿಗ್ರೀಸ್ ಇಸ್ ಈಕ್ವಲ್ ಟು 1. ಓಕೆ, 45 ಅಂತ ಬರೆದ್ಬಿಟ್ಟು ನೋಡಿ ಹೇಳ್ತಾ. ಓಕೆ, ದಟ್ ಇಸ್ ಟ್ಯಾನ್ ಪೈ ಬೈ 4. ಸೊ ಟ್ಯಾನ್ ಪೈ ಬೈ 4 ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ ಈ 1ನ ಹಾಗೆ ಬರೆಯೋಣ. ಯಾಕೆ ಸರ್ ಇಲ್ಲಿ ಟ್ಯಾನ್ ಪೈ ಬೈ 4 ಬರೀತಲ್ಲ ನೀವು? ಹೇಳ್ತೀನಿ. ಓಕೆ, ಪ್ಲಸ್ ಇಲ್ಲಿ ನೋಡಿ, ಟ್ಯಾನ್ ಎಕ್ಸಿನ ಪಕ್ಕದಲ್ಲಿ 1 ಇದೆಯಾ? 1 ಇಂಟು ಟ್ಯಾನ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್ ಓನ್ಲಿ, ಕರೆಕ್ಟ್. 1 ಇಂಟು ಟ್ಯಾನ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್. ಸೊ ಈ 1ನ ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ 1 ಇದೆ. ಓಕೆ,
ಅದನ್ನು ನಾನು ಮತ್ತೆ ಟ್ಯಾನ್ ಪೈ ಬೈ 4 ಇಂಟು ಟ್ಯಾನ್ ಎಕ್ಸ್. ಇವಾಗ ಕೆಲವರು ಅಂದ್ಕೋತಾ ಇರ್ಬೋದು, ಏನಿದು ಈ ಒನ್ನನ್ನು ಟ್ಯಾನ್ ಪೈ ಬೈ 4 ಅಂತ ಬರೆದ್ರು, ಓಕೆ, ಬಟ್ ಈ ಒನ್ನನ್ನು ಟ್ಯಾನ್ ಪೈ ಬೈ 4 ಅಂತ ಬರೆದಿಲ್ಲ, ಇಲ್ಲಿ ಒನ್ನೇ ಇಲ್ಲ ಟ್ಯಾನ್ ಪೈ ಬೈ 4 ಅಂತ ಬರೆದಿದ್ದಾರೆ. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, 1 ಇಂಟು ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಅದನ್ನು ಬಿಡಿ, 1 ಇಂಟು ಮರ ಇಸ್ ಈಕ್ವಲ್ ಟು ಆ ಮರ. 1 ಇಂಟು ಆ್ಯಪಲ್, 1 into apple is equal to apple. 1 into anything is the same thing. What is that called as? 1 ಏನಂತ ಕರಿತೇವೆ ನಾವು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಎಲ್ಲಿ ಓದಿದ್ದೀರಾ ಇದನ್ನು? ಮತ್ತು ನಿಮ್ಮ ಸ್ಕೂಲಲ್ಲಿ ಓದಿರ್ತೀರಾ, ಮರ್ತೋಗಿರ್ತೀರ ಅಷ್ಟೇ. ಓಕೆ, ಸೊ ಆ ಒನ್ನನ್ನು ಇಲ್ಲಿದೆ ಅಂತ ಅಸ್ಯೂಮ್ ಮಾಡಿಬಿಟ್ಟು ನಾನು ಈ ರೂಪದಲ್ಲಿ ಬರಿತಾ ಇದ್ದೀನಿ. ಹೇಗೆ ಗೊತ್ತಾಗತ್ತೆ ಬರಿಬೇಕಂತ? ಯಾಕೆ ಬರೆದ್ರಿ ನೀವು ಆ ಥರ? ವೆರಿ ಸಿಂಪಲ್. ಆ ಥರ ಬರೆದಾಗ ಏನಾಗುತ್ತೆ, ಇದು ಟ್ಯಾನ್ ಆಗುತ್ತೆ. ಸ್ಟೂಡೆಂಟ್ಸ್ ನೋಡಿ, ನಮಗೆ ಬ್ರ್ಯಾಕೆಟಿನ ಆಚೆ ಟ್ಯಾನ್ ಇನ್ವರ್ಸ್ ಇದೆಯಾ, ನಾವು ಬ್ರ್ಯಾಕೆಟಿನ ಒಳಗಡೆ ಟ್ಯಾನ್ನ ಬರೆಸ್ಬೇಕು. ಏನಾದರೂ ಮಾಡಿ ಟ್ಯಾನ್ನ ಬರೆಸಿ. ಸುಮ್ಮನೆ ಟ್ಯಾನ್ ಅಂತ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಮ್ಯಾಥಮೆಟಿಕಲ್ ಲಿಮಿಟ್ಸಲ್ಲಿ, ಮ್ಯಾಥಮೆಟಿಕಲ್ ಬೌಂಡ್ರಿಯಲ್ಲಿ ನೀವು ಟ್ಯಾನ್ನ ಬರೆಸ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ 1 ಇದೆ ಅಂತ ಅಂದ್ಕೊಂಡು ನಾನು ಟ್ಯಾನ್ ಪೈ ಬೈ 4 ಅಂತ ಬರೆದೆ. ಇದು ಯಾವ ರೂಪದಲ್ಲಿದೆ ಈಗ? ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್. ಅಷ್ಟೇ, ಮುಗೀತು, ಡನ್ ಅಲ್ವಾ? ಸೊ ಏನಾಗತ್ತೆ ಈಗ? ದಿಸ್ ಇಸ್ ಈಕ್ವಲ್ ಟು ಪೈ ಬೈ 4 ಮೈನಸ್ ಎಕ್ಸ್. ಅದೇ ನಮ್ಮ ಸರಿಯಾದ ಉತ್ತರ. ಅಷ್ಟೇ, ಮುಗೀತು. ಈ ಫಾರ್ಮ್ನ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಈ ಫಾರ್ಮ್ ಬಂದಾಗ ಕಾಸ್ ಎಕ್ಸ್ನ ಕಾಮನ್ ತಗೊಳ್ಳಿ, 1 ಆಗುತ್ತೆ, ಅದು ಟ್ಯಾನ್ ಎಕ್ಸ್ ಆಗುತ್ತೆ, ಕ್ಯಾನ್ಸಲ್ ಔಟ್. ಈ 1ಅನ್ನು ಟ್ಯಾನ್ ಪೈ ಬೈ 4 ಅಂತ ಬರೀರಿ. ಇಲ್ಲಿ ಒಂದು 1 ಇದೆ, ಅದನ್ನು ಟ್ಯಾನ್ ಪೈ ಬೈ 4 ಅಂತ ಬರೀರಿ. ಈ ಥರ ಬರೆದಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಇನ್ ದ ಫಾರ್ಮ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ವೈ. ಟ್ಯಾನ್ ಎಕ್ಸ್ ಮೈನಸ್ ವೈ, ಟ್ಯಾನ್ ಬಂತಾ? ಸೊ ಟ್ಯಾನ್ ಇನ್ವರ್ಸ್ ಇದೆ, ಟ್ಯಾನ್ ಇದೆ, ಪೈ ಬೈ 4 ಮೈನಸ್ ಎಕ್ಸ್, ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ನೋಡಿ, ಇದು ಕೂಡ ಒಂದು ಸ್ಪೆಷಲ್ ಟೈಪ್ ಆಫ್ ಪ್ರಾಬ್ಲಮ್. ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ a ಕ್ಯೂಬ್ ಮೈನಸ್ 3ax ಸ್ಕ್ವೇರ್ ಅಂತ ಬರೆದಿದ್ದಾರೆ. ಓಕೆ, ಸೊ ಒಳಗಡೆ ಟ್ಯಾನ್ ಬರೆಸ್ಬೇಕು, ದಟ್ ಈಸ್ ಆರ್ ಆಬ್ಜೆಕ್ಟಿವ್ ಅಲ್ವಾ? ಸೊ ಒಳಗಡೆ ಟ್ಯಾನ್ ಬರ್ಸ್ಬೇಕಂದ್ರೆ ನಾವೇನು ಮಾಡೋಣ, ಡಿವೈಡ್ ದ ನ್ಯೂಮರೇಟರ್ ಬೈ ಎ ಕ್ಯೂಬ್, ಡಿವೈಡ್ ದ ಡಿನಾಮಿನೇಟರ್ ಬೈ ಎ ಕ್ಯೂಬ್. ಆ ಥರ ಮಾಡಿದಾಗ ಏನಾಗುತ್ತೆ, ಸೊ ಡಿವೈಡೆಡ್ ಬೈ ಎ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ, 3x ಬೈ ಎ ಆಗುತ್ತೆ ಇದು, ಬಿಕಾಸ್ ಎ ಕ್ಯೂಬ್ ಮತ್ತು ಎ ಸ್ಕ್ವೇರ್ ಹೋಗುತ್ತೆ. ಇದೇನಾಗುತ್ತೆ, ಎಕ್ಸ್ ಬೈ ಎ ದ ಹೋಲ್ ಕ್ಯೂಬ್ ಆಗುತ್ತೆ, ದ ಹೋಲ್ ಡಿವೈಡೆಡ್ ಬೈ ಎ ಕ್ಯೂಬ್ ಅಂದರೆ ಇದು ಜಸ್ಟ್ 1 ಆಗುತ್ತೆ. ಇಲ್ಲೇನಾಗುತ್ತೆ, ಮೈನಸ್ 3x ಬೈ ಎ ದ ಹೋಲ್ ಸ್ಕ್ವೇರ್. ಓಕೆ, ಸೊ ಇವಾಗ ನೋಡಿ, ಯಾಕೆ ಎ ಕ್ಯೂಬಿಂದ ಡಿವೈಡ್ ಮಾಡಿದ್ವಿ ನಾವು? ಒಂದು ಫಾರ್ಮಲ್ ಬಂತು. ಈಗ ಈ ಫಾರ್ಮಲ್ ಬಂದಮೇಲೆ ಏನು ಯೂಸ್ ಆಗುತ್ತೆ? ಟೇಕ್ ದ ಸಬ್ಸ್ಟಿಟ್ಯೂಷನ್. ಏನು ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ? ಪುಟ್ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ವಿಚ್ ಇಂಪ್ಲೈಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಕರೆಕ್ಟ್? ಸೊ ಈಗ ಎಕ್ಸ್ ಬೈ ಎ ಜಾಗದಲ್ಲಿ ಟ್ಯಾನ್ ಥೀಟಾ ಹಾಕಿ, ಟ್ಯಾನ್ ಥೀಟಾ ಹಾಕಿದ್ರೆ ಏನಾಗುತ್ತಾಗ, ಟ್ಯಾನ್ ಇನ್ವರ್ಸ್ ಆಫ್ 3 ಟ್ಯಾನ್ ಥೀಟಾ ಮೈನಸ್ tan cube theta the whole divided by 1 minus 3 tan square theta. ಯಾವ ಫಾರ್ಮುಲಾ ಇದು? ಸಬ್ ಮಲ್ಟಿಪಲ್ ಅಲ್ಲ, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್, ಟ್ಯಾನ್ 3 ಥೀಟಾ ಫಾರ್ಮುಲಾ ಅಲ್ವಾ? ಟ್ಯಾನ್ 3 ಥೀಟಾ ಇನ ಫಾರ್ಮುಲಾ ಇದು. ಸೊ ಟ್ಯಾನ್ 3 ಥೀಟಾ ಇನ ಫಾರ್ಮುಲಾನ ನಾವು ಯಾವ ರೀತಿ ಬರಿಬೋದು? ಈಗ ಇದು ಟ್ಯಾನ್ 3 ಥೀಟಾ ಇಸ್ ಈಕ್ವಲ್ ಟು ಇದು ಅಲ್ವಾ? ಸೊ ಇವಾಗ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಥೀಟಾ ಅಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು 3 ಥೀಟಾ. ಸೊ 3 ಥೀಟಾ, ಥೀಟಾ ಅಂದರೆ ಏನು? ವಿಚ್ ಇಸ್ ಈಕ್ವಲ್ ಟು 3 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೆ. ಕ್ಲಿಯರ್? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ರೈಟ್ ದ ಫಂಕ್ಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಟ್ಯಾನ್ ಇನ್ವರ್ಸ್. ಓಕೆ, ಇಲ್ಲಿ ನೋಡಿ, ಇದನ್ನ ಯಾವ ರೀತಿ ಮಾಡಬೇಕು ಅಂತ ಇವಾಗ ಯೋಚನೆ ಮಾಡೋಣ. ಫಸ್ಟ್ ಆಫ್ ಆಲು ನಿಮಗೆ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಗೊತ್ತಿದ್ರೆ ಆರಾಮಾಗಿ ಹೇಳ್ಬೋದು. 2 tan a by 1 plus tan square a, that is what? That is sin 2 theta. ಸೊ ಸೈನ್ ಇನ್ವರ್ಸ್ ಸೈನ್ ಇದೆ, ಸೊ 2 ಥೀಟಾ ಉಳ್ಕೊಳ್ಳುತ್ತೆ ಒಳಗಡೆ. ಅದೇ ರೀತಿ ಇದು ಯಾವುದಿದೆ, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಸೊ ಕಾಸ್ ಇನ್ವರ್ಸ್ ಕಾಸ್ ಇದೆ ಮತ್ತು 2 ಥೀಟಾ ಉಳ್ಕೊಳ್ಳುತ್ತೆ ಒಳಗಡೆ. ಓಕೆ, ಬಟ್ ಆಚೆಗಡೆ ಏನಿದೆ ನೋಡಿ, ಆಚೆಗಡೆ ಇರೋದು ಟ್ಯಾನ್ 1/2. ರೈಟ್? ಓಕೆ, ಸೊ ಇಲ್ಲಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡೋಣಪ್ಪ ಅಂದರೆ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಅಂತ ತೊಗೊಂಡು, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಬೀಟಾ. ಆ ಥರ ತೊಗೊಂಡ್ಮೇಲೆ ಈ ಫಂಕ್ಷನ್ ನಾವು ಇದನ್ನು ಯಾವ ರೀತಿ ಬರಿಬೋದು, ಈ ಕಡೆಯಿಂದ ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಟ್ಯಾನ್ 1/2 ಆಫ್ ಸೈನ್ ಇನ್ವರ್ಸ್ 2
ಟ್ಯಾನ್ ಆಲ್ಫಾ ಬ್ರ್ಯಾಕೆಟ್ ಓಪನ್ ಮಾಡಿ 2 tan alpha divided by 1 plus tan square alpha. Okay, plus cos inverse of bracket open ಮಾಡಿ 1 minus tan square beta by 1 plus tan square beta the bracket close ಮಾಡಿ. Okay, so illu kuda one square bracket. This implies what, students? This implies alpha is equal to tan inverse of x, and this implies beta is equal to tan inverse of y. Correct? Okay. So ಈಗ 2 tan alpha by 1 plus tan square alpha ಯಾವ ರೀತಿ ಬರಿಬೋದು ನಾವು ಇದನ್ನ? tan 1 by 2 of sin inverse, ಇದನ್ನ ಯಾವ ಥರ ಬರಿಬೋದು ನಾವು? sin 2 alpha ಅಂತ ಬರಿಬೋದಾ? ಬರಿಬೋದು. sin 2 alpha plus cos inverse of cos 2 beta close the bracket. So sin inverse sin, cos inverse cos ಏನಾಗುತ್ತೆ? ಈ tan inverse ಅಲ್ವಾ ಇದು? ಓಕೆ, ಬರೀ tan ಇದೆ. ಓಕೆ, tan 1 by 2 of 2 alpha plus 2 beta. 2 ಕಾಮನ್ ತಗೊಳ್ಳಿ. tan 1 by 2 of 2 into alpha plus beta. So 2 cancel. ಏನು ಉಳಿತಾ ಇದೆ ನಮ್ಮ ಹತ್ರ ಈಗ? Now we are only left out with tan of alpha plus beta. So tan of alpha plus beta is in which form? ಯಾವ ಫಾರ್ಮಲ್ ಇದೆ? tan of x plus y. So what is tan of x plus y? tan of x plus y is tan x plus tan y. ಬರೀರಿ ಅದನ್ನು. Okay, so tan of alpha plus beta is equal to tan alpha plus tan beta, tan alpha plus tan beta, the whole divided by 1 minus tan alpha into tan beta. Correct? 1 minus tan alpha into tan beta. ಸೊ ಇವಾಗ ಇನ್ನೇನು ಮಾಡ್ಬೋದು ನಾವು? ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಬೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ. ಸೊ ಇದನ್ನು ಮತ್ತೆ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಇಸ್ ವಾಟ್? ಎಕ್ಸ್, ಟ್ಯಾನ್ ಬೀಟಾ ಇಸ್ ವಾಟ್? ವೈ, ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಮುಗೀತು ಅಷ್ಟೆ. ಏನು ಇಂಪಾರ್ಟೆಂಟ್ ಇಲ್ಲಿ ಸ್ಟೂಡೆಂಟ್ಸ್? ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದಿಸ್ ಇಸ್ ಸೈನ್ ಟು ಥೀಟಾ, ದಿಸ್ ಇಸ್ ಕಾಸ್ ಟು ಥೀಟಾ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಅದರ್ಥ ಆದರೆ ಈ ಸಬ್ಸ್ಟಿಟ್ಯೂಷನ್ ಯಾವ ಥರ ತೊಗೋಬೇಕಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದು ಗೊತ್ತಾದ್ಮೇಲೆ ಏನು ಬರುತ್ತೆ? ಈ ಥರ ಬಂತು. ನೆಕ್ಸ್ಟ್ 2 ಕಾಮನ್ ತೊಗೊಂಡು ಆಲ್ಫಾ ಪ್ಲಸ್ ಬೀಟಾ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಅದನ್ನು ಈಗ ಅಪ್ಲೈ ಮಾಡಿ ಬರೆದ್ರೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮುಗ್ದೋಗುತ್ತೆ. ಜಾಸ್ತಿ ಕಷ್ಟ ಏನಿಲ್ಲ. ಓಕೆ, ಸೊ ಕ್ಲಿಯರ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ 3/5 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ 3/2. ಓಕೆ, ಸೊ ಇದು ಕೂಡ ನೋಡಿ ಟ್ಯಾನ್ ಎಕ್ಸ್ ಪ್ಲಸ್ ವೈ ರೂಪದಲ್ಲಿದೆ ಅಲ್ವಾ? ಸೊ ನಾವೇನು ಮಾಡೋಣ ಇಲ್ಲಿ? ಸೈನ್ ಇನ್ವರ್ಸ್ ಆಫ್ 3/5 ಈಕ್ವಲ್ಸ್ ಎಕ್ಸ್ ಅಂತ ತಗೊಳ್ಳೋಣ. ಅವಾಗೇನಾಗುತ್ತೆ? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 3/5. ಸೊ 3/5 ಅಂದರೆ ಏನು? ಸೊ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಕರೆಕ್ಟ್? ಆಪೋಸಿಟ್ 3 ಇದೆ, ಹೈಪಾಟಿನ್ಯೂಸ್ 5 ಇದೆ. ಆಬ್ವಿಯಸ್ಲಿ ಅಡ್ಜಸೆಂಟ್ ಏನಾಗುತ್ತೆ? 4 ಆಗುತ್ತೆ. ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 4/5. ಇವಾಗ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂದರೆ ಟ್ಯಾನ್ ಎಕ್ಸ್ ಏನಾಗುತ್ತೆ? ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 3/4. ಸಿಂಪಲ್. 4 ಹೇಗೆ ಬಂತು? ಪೈಥಾಗರಸ್ ಥಿಯರಮ್. ಆಪೋಸಿಟ್ ಸೈಡ್ 3 ಇದೆ, ಹೈಪಾಟಿನ್ಯೂಸ್ 5 ಇದೆ. ಸೊ ಅಡ್ಜಸೆಂಟ್ ವಿಲ್ ಬಿ 4. 3, 4, 5 ಪೈಥಾಗರನ್ ಟ್ರಿಪ್ಲೆಟ್. ಸೊ ಅದರಿಂದ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 4/5 ಅಂತ ಬಂತು. ಇವೆರಡನ್ನ ಡಿವೈಡ್ ಮಾಡಿದ್ರೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 3/4 ಅಂತ ಬರುತ್ತೆ. ರೈಟ್? ನೆಕ್ಸ್ಟ್ ಕಾಟ್ ಇನ್ವರ್ಸ್ ಎಕ್ಸ್, ಇದನ್ನು ವೈ ಅಂತ ತಗೊಳ್ಳೋಣ. ಓಕೆ, ಸೊ ಕಾಟ್ ಇನ್ವರ್ಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ 3/2 ಇಸ್ ಈಕ್ವಲ್ ಟು ವೈ ಅಂತ ತಗೊಂಡ್ರೆ ಕಾಟ್ ವೈ ಈಕ್ವಲ್ಸ್ 3/2 ಆಗುತ್ತೆ. ಕರೆಕ್ಟಾ? ಕಾಟ್ ವೈ ಈಕ್ವಲ್ಸ್ 3/2 ಆಗುತ್ತೆ. ಸೊ ಕಾಟ್ ವೈ ಇಸ್ ಈಕ್ವಲ್ ಟು 3/2 ಅಂದರೆ ಟ್ಯಾನ್ ವೈ ಏನಾಗುತ್ತೆ? ಉಲ್ಟಾ ಮಾಡಿ ಅಷ್ಟೇ, ಸಿಂಪಲ್. ಟ್ಯಾನ್ ವೈ ಇಸ್ ಈಕ್ವಲ್ ಟು 2/3. ಸರ್ ಯಾಕೆ ನೀವು ಟ್ಯಾನ್ ವೈನೇ ಹುಡುಕ್ತಾ ಇದ್ರೆ ಎರಡು ಕಡೆ? ಅರ್ಥ ಆಗುತ್ತೆ. ಓಕೆ, ಸೊ ಬೇರೆ ರೇಷಿಯೋಸ್ ಹುಡುಕ್ಬೋದಿಲ್ಲ. ಇವಾಗ ಸೀಕೆಂಟ್ ಎಕ್ಸ್ ಹುಡುಕ್ಬೋದು, 5/4 ಆಗುತ್ತೆ. ಕೊಸಿಕೆಂಟ್ ಎಕ್ಸು 5/3 ಆಗುತ್ತೆ. ಕಾಟ್ ಎಕ್ಸು 4/3 ಆಗುತ್ತೆ. ಹಾಗೆ ಅಲ್ಲೂ ಹುಡುಕ್ಬೋದು. ಬಟ್ ಇದು ಸಾಕು, ಇನ್ನು ಮುಂದಕ್ಕೆ ಬೇಕಂದ್ರೆ ಹುಡ್ಕೋಣ. ಓಕೆ, ಸೊ ಇಷ್ಟು ನಾವು ಪ್ರಿಲಿಮಿನರಿ ಮಾಡ್ಕೊಂಡಿದ್ದೀವಿ ಈಗ. ಅಂದರೆ ಇದನ್ನು ಎಕ್ಸ್ ಅಂತ ತೊಗೊಂಡಿದ್ದೀವಿ, ವೈ ಅಂತ ತೊಗೊಂಡಿದ್ದೀವಿ. ಸೊ ಇವಾಗ ಯಾವ ರೀತಿ ಬರಿಬೋದು ಇದನ್ನು ನಾವು? ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಟ್ಯಾನ್ ಎಕ್ಸ್ ಪ್ಲಸ್ ವೈ. ಕರೆಕ್ಟಾ? ಕಾಟ್ ಇನ್ವರ್ಸ್ 3/2 ಅಂದರೆ ವೈ ಅಂತ ತೊಗೊಂಡಿದ್ದೀವಿ. ಸೊ ಅದನ್ನು ವೈ ಜಾಗದಲ್ಲಿ ಅದನ್ನು ಬರೆದಿದ್ದೀವಿ. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಏನು? ವಾಟ್ ಇಸ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan x into tan y. 1 minus tan x into tan y. What is tan x? Tan x is equal to 3/4 which is equal to
3/4 ಪ್ಲಸ್ ಟ್ಯಾನ್ ವೈ ಅಂದರೆ 2/3 ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಮತ್ತೆ 3/4 ಇಂಟು ಟ್ಯಾನ್ ವೈ ಅಂದರೆ 2/3 ಮುಗೀತಲ್ವಾ, ಬಂತ ಆನ್ಸರ್ ನಮಗೆ. ಕರೆಕ್ಟ್, ಅದಕ್ಕೆ ಟ್ಯಾನ್ ಎಕ್ಸ್ ಟ್ಯಾನ್ ವೈನ ಹುಡ್ಕೊಂಡಿದ್ದೀವಿ. ಸೊ ಇದನ್ನು ಸಾಲ್ವ್ ಮಾಡಿ. ಇವಾಗ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಸೊ ಡಿನಾಮಿನೇಟ್ರಲ್ಲಿ ಇಲ್ಲಿ ಮೇಲ್ಗಡೆ ಏನಾಗುತ್ತೆ 12 ಆಗುತ್ತೆ ಡಿನಾಮಿನೇಟರು. ಸೊ 4 3s are 12 ಅಂದರೆ 9 ಆಗುತ್ತೆ. 3 4s are 12 ಆಗುತ್ತೆ. 4 2s are 8 ಆಗುತ್ತೆ. ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ 3 2s are 6 ಆಗುತ್ತೆ. 4 3s are 12 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿ ಈಗ. ಮತ್ತೆ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ 17/12 ಆಗುತ್ತೆ. ಸೊ 17/12 ಇಂಟು, ಸೊ ಇದೇನಾಗುತ್ತೆ, ಇದು 12 ಮೈನಸ್ 6 ಅಂದರೆ 12 ಮೈನಸ್ 6 ಅಂದರೆ 6 ಆಗುತ್ತೆ ಮತ್ತೆ. ಸೊ 12/6 ಆಗುತ್ತೆ ಇದು, 12/6. ಸೊ 12 12 ಕ್ಯಾನ್ಸಲ್. ಸೊ ಏನಂತ ಬರಿಬೋದು ನಾವು ಕೊನೆಗೆ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ಎಕ್ಸ್ ಅಂದರೆ ಏನು, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ √3 ಅಲ್ವಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೈನ್ ಇನ್ವರ್ಸ್ ಆಫ್ 3/5 ಪ್ಲಸ್ ವೈ ಅಂದರೆ ಕಾಟ್ ಇನ್ವರ್ಸ್ ಆಫ್ 3/2, ಕಾಟ್ ಇನ್ವರ್ಸ್ ಆಫ್ 3/2 ವಿಚ್ ಇಸ್ ಈಕ್ವಲ್ ಟು 17/6. ದಿಸ್ ಇಸ್ ಆರ್ ಸರಿಯಾದ ಉತ್ತರ. ಅಷ್ಟೇ. ಓಕೆ, ಅರ್ಥ ಆಯ್ತಾ ಯಾವ ರೀತಿ ಅಂತ? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ರೂಪದಲ್ಲಿ ಇತ್ತಿದು. ಸೊ ಎಕ್ಸ್ ಅಂತ ಹಾಕೊಂಡೆ, ಬೇರೆ ರೇಷಿಯೋಸ್ನ ಕಂಡಿಡಿದೆ, ಫಾರ್ಮುಲಾ ಬರೆದ್ವಿ, ರೇಷಿಯೋನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ, 17/6 ಬಂತು. ಕೊನೆಯದಾಗಿ ಟ್ಯಾನ್ ಆಫ್ ಸೈನ್ ಇನ್ವರ್ಸ್ 3/5 ಪ್ಲಸ್ ಕಾಟ್ ಇನ್ವರ್ಸ್ 3/2 ಇಸ್ ಈಕ್ವಲ್ ಟು 17/6. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ತುಂಬ ಸ್ಲೋ ಆಗಿ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ, ಅರ್ಥ ಆಗ್ತಿದೆ ಅನ್ಕೋತೀನಿ. ಅಕಸ್ಮಾತ್ ಅರ್ಥ ಆಗ್ತಾ ಇಲ್ಲ ಅಂದರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಹಾಕಿ ಆದಷ್ಟು ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆಲ್ ರೈಟ್, ಓಕೆ. ಮುಂದಕ್ಕೆ ಇದನ್ನು ಹೇಳ್ತಾ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಮುಗೀತು ಇಲ್ಲಿಗೆ. ಓಕೆ, ಸೊ ಇಲ್ಲಿಗೆ ಸ್ಟೂಡೆಂಟ್ಸ್ ನಾವೇನು ಮಾಡಿದ್ದೀವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಕಾನ್ಸೆಪ್ಟ್ಸ್, ಎಕ್ಸಸೈಸಸ್ ಎಲ್ಲ ಕೂಡ ಮುಗಿಸಿದ್ದೀವಿ. ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾನು ನಿಮಗೆ ಇದೇ ಪಾಠದ KCT ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ PUCET ಪರೀಕ್ಷೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಸ್ಟಡಿ ಬಡಿ ಆಗಿದೆ. ನಿಮ್ಮ ಓದಕ್ಕೆ 100% ಹೆಲ್ಪ್ ಆಗುತ್ತೆ. ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕೂಡ ಇರ್ತವೆ. ಕಮೆಂಟ್ಸಲ್ಲಿ ನಿಮ್ಮ ಡೌಟ್ ಹಾಕಿ. ನಿಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ನಮಗೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ಇಲ್ಲಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ ವಿತ್ ಪರೀಕ್ಷೆ. ಥ್ಯಾಂಕ್ ಯು ಸೋ ಮಚ್.